Hi, welcome to the Roundtable podcast of Kannada Filmy Club. ಇವತ್ತು 4 ಜನ ಡೈರೆಕ್ಟರ್ಸ್ನ ಇನ್ವೈಟ್ ಮಾಡಿದ್ದೀವಿ. ಅವರ ಫಸ್ಟ್ ಪ್ರಾಜೆಕ್ಟಿನ ಎಕ್ಸ್ಪೀರಿಯನ್ಸು, ಅದರಲ್ಲಾಗಿದ್ದ ಲರ್ನಿಂಗ್ಸು ಆ್ಯಂಡ್ ಅವ್ರ ನೆಕ್ಸ್ಟ್ ಪ್ರಾಜೆಕ್ಟಿನ ಜರ್ನಿ ಯಾವ ಥರ ಇದೆ ಒಂದೊಂದಾಗಿ ಮಾತಾಡ್ತಾ ಹೋಗೋಣ. ಸೊ ಬಿಫೋರ್ ಐ ವೆಲ್ಕಮ್ ಆಲ್ ಆಫ್ ದೆಮ್, ಲೆಟ್ ಮೀ ಟಾಕ್ ಅಬೌಟ್ ದೇರ್ ಫಿಲ್ಮ್. ಮೊದಲನೇದಾಗಿ ಟುವರ್ಡ್ಸ್ ಮೈ ಲೆಫ್ಟ್ ಹ್ಯಾಂಡ್ ಸೈಡ್ ಸಮರ್ಥ್ ಕಡ್ಗೋಲ್, ಎಡಗೈ ಅಪಘಾತಕ್ಕೆ ಕಾರಣದ ಫಿಲ್ಮ್ ಡೈರೆಕ್ಟರ್. ಆ್ಯಂಡ್ ದೆನ್ ದರ್ ಇಸ್ ಕುಲ್ದೀಪ್, ನೋಡಿದವರು ಏನಂತಾರೆ ಸಿನಿಮಾದ ಫಿಲ್ಮ್ ಡೈರೆಕ್ಟರ್. ಆ್ಯಂಡ್ ದಿ ಅದರ್ ಎಂಡ್ ಅಟ್ಸ್ ರೋಷನ್, ನಿಮಿತ್ತ ಮಾತ್ರ ಸಿನಿಮಾದ ಫಿಲ್ಮ್ ಡೈರೆಕ್ಟರ್. ಆ್ಯಂಡ್ ಮಿಸ್ಟರ್ ನಾಗರಾಜ್ ಸೌಮ್ಯಾಜಿ, ಮರ್ಯಾದೆ ಪ್ರಶ್ನೆ ಸಿನಿಮಾದ ಫಿಲ್ಮ್ ಡೈರೆಕ್ಟರ್. ಸೊ ಬಿಫೋರ್ ಯು ಸ್ಟಾರ್ಟ್ ವಾಚಿಂಗ್ ದ ಪಾಡ್ಕಾಸ್ಟ್, ಇದರಲ್ಲಿ ಯಾರು ಸಿನಿಮಾ ನೋಡಿಲ್ಲ ಅಂದರೆ ಇಟ್ಸ್ ಆಲ್ ದೇ ಆರ್ ಆನ್ OTTs. ಎಡಗೈ ನೋಡಿದವರು ಆ್ಯಂಡ್ ಮರ್ಯಾದೆ ಪ್ರಶ್ನೆ ಇಸ್ ಆನ್ Amazon Prime, ಆ್ಯಂಡ್ ನಿಮಿತ್ತ ಮಾತ್ರ ಇಸ್ ಆನ್ Sun Next, ಆ್ಯಂಡ್ ಐ ಥಿಂಕ್ ಮರ್ಯಾದೆ ಪ್ರಶ್ನೆ ಇಸ್ ಆಲ್ಸೋ ಆನ್ Sun Next. ಸೊ ಆ ಸಿನಿಮಾಗಳು ನೋಡಾದ್ಮೇಲೆ ಈ ಪಾಡ್ಕಾಸ್ಟ್ ನೋಡಿದ್ರೆ ನಿಮ್ಗೆ ಇನ್ನೂ ಒಳ್ಳೆ ಇನ್ಸೈಟ್ ಸಿಗುತ್ತೆ. ಸೊ ಆನ್ ದಟ್ ನೋಟ್, ಲೆಟ್ಸ್ ವೆಲ್ಕಮ್ ಎವ್ರಿ ಒನ್. ಹೈ, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್ ಫಾರ್ ದಿಸ್ ಪಾಡ್ಕಾಸ್ಟ್. ಸೊ ಕುಲ್ದೀಪ್ ಅವರೇ, ಟು ಬಿಗಿನ್ ವಿತ್ ನಿಮ್ಮಿಂದಾನೇ ಶುರು ಮಾಡ್ತೀನಿ. ಲುಕಿಂಗ್ ಎಟ್ ದ ಕರೆಂಟ್ ಸ್ಟೇಟ್ ಆಫ್ ದ ಇಂಡಸ್ಟ್ರಿ, ನಿಮಗೆ ಎಷ್ಟು ಪಾಸಿಟಿವ್ ಆಗಿ ನೋಡ್ತೀರಾ, ಎಷ್ಟು ಎಂಕರೇಜಿಂಗ್ ಆಗಿದೆ? ಬಿಕಾಸ್ ನೋಡಿದವರು ಡಿಡ್ ರೀಸನಬ್ಲಿ ವೆಲ್ ಇನ್ ಥಿಯೇಟರ್ಸ್, ಇಫ್ ಐ ಆಮ್ ನಾಟ್ ರಾಂಗ್. 50 days ಕಂಪ್ಲೀಟ್ ಆಗಿತ್ತು, 25 days ಕಂಪ್ಲೀಟ್ ಆಯಿತು, ಅಬೌಟ್ ಅ ಮಂತ್ ಕಂಪ್ಲೀಟ್ ಆಯಿತು. ಆ್ಯಂಡ್ ಇಟ್ ಗಾಟ್ ಡೀಸೆಂಟ್ ಫುಟ್ಫಾಲ್ಸ್ ಆಲ್ಸೋ ಅಲ್ವಾ? ಆ್ಯಂಡ್ OTT ಅಲ್ಲೂ ಇಟ್ ಗಾಟ್ ಗುಡ್ ಸ್ಟ್ರೀಮಿಂಗ್. ಸೊ ವಿತ್ ದೀಸ್ ಟು ಥಿಂಗ್ಸ್, ನಿಮ್ಮ ಸೆಕೆಂಡ್ ಪ್ರಾಜೆಕ್ಟಿನ ಜರ್ನಿ ಎಷ್ಟು ಈಸಿ ಆಗ್ತಿದೆ ಆರ್ ಡಿಫಿಕಲ್ಟ್ ಆಗ್ತಿದೆ? ಸೊ ಓವರ್ ಆಲ್ ಹೆಲ್ತ್ ಆಫ್ ದ ಇಂಡಸ್ಟ್ರಿ ನೀವು ಯಾವ ಥರ ನೋಡ್ತೀವಿ? Overall health is slightly under that reforming stage of the Anike. ಓಕೆ. Because discussions ಹೋದಾಗೆಲ್ಲ ರೈಟ್ಸ್ ಬಗ್ಗೆ ಮಾತಾಡ್ತಾರೆ, TV rights ಹಂಗೆ ಹಿಂಗೆ ಅಂತ. So I look at it as slightly different. So things are changing and evolving into something else. ಹಾಗಾಗಿ ಸ್ವಲ್ಪ ಟ್ರೆಡಿಷನಲ್ ಇನ್ವೆಸ್ಟರ್ಸ್ or traditional producers are taking some time to explore their options is what I have experienced. Otherwise health of the industry is decent, I feel. It's not that bad also, but if we talk to other industry people also, it is the same because the transition is happening anta ನನ್ನ ಅನಿಸುತ್ತೆ. ಓಕೆ, ಸರಿ, ಬಿಫೋರ್ ಆ್ಯಡ್ ಆನ್ ಟು ಇಟ್. ಅಂದರೆ ಓವರಾಲ್ ಇಂಡಸ್ಟ್ರಿನಲ್ಲಿ ಎಲ್ಲರಿಗೂ ಒಂದು ಭಯ ಇದೆ ಅನ್ನೋದು ನಮ್ಮ ಎಲ್ಲ ಒಂದು ಸಿನಿಮಾ ಮಾಡಿದ ನಿರ್ದೇಶಕರಿಗೆ ತುಂಬ ಹತ್ತಿರದಿಂದ ಕಾಣಿಸಿದೆ. ಯಾಕೆಂದರೆ ಪ್ರತಿಯೊಬ್ಬನು ಅವ್ರು ಹಾಕೋ ಹಣ ನಮಗೆ ವಾಪಸ್ ಹೇಗೆ ಬರುತ್ತೆ ಅನ್ನೋದು ಕ್ವಶನ್ ಮಾಡೋಕ್ಕೆ ಕಲ್ತಿದ್ದಾರೆ. ಇಟ್ಸ್ ಗುಡ್ ಆ್ಯಕ್ಚುಲಿ. ಮುಂಚೆ ಕೇಳ್ತಿದ್ರೋ ಇಲ್ಲೋ ಗೊತ್ತಿಲ್ಲ, ಇವಾಗ ಅದನ್ನು ಕೇಳ್ತಿದ್ದಾರೆ. ಆ್ಯಂಡ್ ಮೇಕರ್ಸ್ ಕೂಡ ನಾವು ಅದಕ್ಕೆ ಹೇಗೆ ಏನು ಎತ್ತ ಅನ್ನೋದ್ರ ಬಗ್ಗೆ ಚೂರು, ಅಂದರೆ ನಾವು ಬಿಸ್ನೆಸ್ ಮ್ಯಾನ್ ಅಲ್ಲ, ಕ್ರಿಯೇಟಿವ್ ಜಾಬ್ ಮಾಡೋರು, ಬಟ್ ಅನಿವಾರ್ಯವಾಗಿ ನಾವು ಅದನ್ನು ಕ್ರ್ಯಾಕ್ ಮಾಡಿ ಅವ್ರಿಗೆ ಅದನ್ನು ದಾರಿ ಹೀಗಿಗ್ಬೋದು ಅಂತ ಹೇಳಿದ್ದಾರೆ. ಮತ್ತು ರೆಗ್ಯುಲರ್ ಪ್ರೊಡ್ಯೂಸರ್, ಅವ್ರು ಹೇಳಿದಾಗೆ ರೆಗ್ಯುಲರ್ ಪ್ರೊಡ್ಯೂಸರ್ ಅಂದರೆ ಮುಂಚೆ ಇತ್ತಂತ ಇಂಡಸ್ಟ್ರಿನಲ್ಲಿ ಈ ಪ್ರೊಡ್ಯೂಸರ್ಸ್ ಅಂತ ಇತ್ತು, ಅವ್ರಿಗಿಂತ ಬೇರೆಯವರು ಅಪ್ರೋಚೇ ಜಾಸ್ತಿ ಇದೆ. ಈಗ ನಾನು ಮರ್ಯಾದೆ ಪ್ರಶ್ನೆ ಆದಮೇಲೆ ನನಗೊಂದು 4 ಜನ 5 ಜನ ಪ್ರೊಡ್ಯೂಸರ್ ಬಂದಿದ್ದಾರೆ. ಬಟ್ ನಾನು ಚೂಸ್ ಮಾಡಿರೋಂಥ ಪ್ರೊಡ್ಯೂಸರ್ ಈಗ ಬೇರೆ. ಈಗ ನಾನು ಚೂಸ್ ಮಾಡಿದೆ ಅಂತ ಹೇಳ್ತೀವಿ ಅಂದರೆ ಅದು ದೊಡ್ಡಸ್ತಿಗೆ ಅಲ್ಲ, ಬಟ್ ನನ್ನ ಹತ್ರ ಈ ಸಬ್ಜೆಕ್ಟ್ಗೂ ಅವ್ರಿಗೂ ಅದು ಓಕೆ ಆಯಿತು. ಸೊ ಆದ್ದರಿಂದ ನಮ್ಮಿಬ್ರಿಗೆ ಚೂಸ್ ಮಾಡಿರೋ ಕಂಟೆಂಟು ಅದೇ ಆಗಿರೋದ್ರಿಂದ ನಮ್ಮಿಬ್ರಿಗೆ ಅದು ಓಕೆ ಆಗಿದೆ. ಸೊ ಕತೆ ಕೇಳ್ತಾರೆ ಅಥವಾ ಎಲ್ಲ ಆದರೂ ಕೂಡ ಒಂದು ಡೌಟ್ಫುಲ್ ಕ್ವಶನ್ ಅಂತೂ ಯಾವಾಗಲೂ ಇರುತ್ತೆ. ನೀವು 3 ಸಲ ಕತೆ ಹೇಳಿ ಎಲ್ಲ ಓಕೆ ಆಗಿ ನಾನೀಗ ನಂದು ದೇವಿ ಮಹಾತ್ಮೆ ಪೋಸ್ಟರ್ ರಿಲೀಸ್ ಮಾಡಿದ್ರು ಕೂಡ ಈ ಪಾಡ್ಕಾಸ್ಟ್ ಆಗಿ ನಾನು ಹೋಗೋ ಟೈಮ್ಗೂ ನನ್ನ ಫೋನ್ ಬರ್ಬೋದು ಏನೋ ಒಂದು ಡೌಟ್ಗೆ. ಸೊ ಆ ಕ್ವಶನ್ಸ್ ಎಲ್ಲರಿಗೂ ಇದೆ. ಕಾರಣ ಅಂದರೆ ಇತ್ತೀಚಿನ ದಿನಗಳಲ್ಲಿ ಆದಂಥ ಯಾವುದೋ ಒಂದಿಷ್ಟು ಗೆಲುವುಗಳು ಅಂತ ಕಾಣಿಸೋದು ಆವ್ರೇಜ್ ಕಮ್ಮಿ ಇದೆ. ಅಂದರೆ ಯಾವುದೋ ಒಂದು ಗೆಲುವು ಆಗುತ್ತೆ, ಇನ್ನೊಂದು. ಈಗ ನಾವು ಹೇಳ್ಬೋದು, ಈಗ ಅವ್ರ ಸಿನಿಮಾ 30 ದಿವಸ ಹೊತ್ತು, ನನ್ನ ಸಿನಿಮಾ 32 ದಿವಸ ಹೊತ್ತು ಇವತ್ತು Amazon Primeಲ್ಲಿದೆ. ಬಟ್ ಸತ್ಯ ಏನು ನಮ್ಗೆ ಗೊತ್ತು, ನಾವೊಂದು ಸುಳ್ಳು ಹೇಳಿದ್ರೆ ಪ್ರಾಬ್ಲಮ್. ಸತ್ಯ ಏನು ಅಂತಂದರೆ ರಿಕವರಿ ಪೂರ್ಣ ಪ್ರಮಾಣದಲ್ಲಿ ಆಗಿರಲ್ಲ. ಸೊ ರಿಕವರಿ ಆಗದೆ ಇದ್ದಾಗ ಪ್ರೊಡ್ಯೂಸರ್ಗೆ ಆಗಲಿ ಅಥವಾ ಬೇರೆ ಯಾರೇ ನಮ್ಮ ಜೊತೆ ಕೊಲ್ಯಾಬ್ ಆಗಬೇಕು ಅಂತಂದ್ರೆ, ಒಂದು ಆ್ಯಕ್ಟ್ರು ಕೂಡ ಕೊಲ್ಯಾಬ್ ಆಗಬಹುದ ಯೋಚನೆ ಮಾಡೋದು ಸಹಜ. ಓಕೆ, ಸೊ ಒಂದು ಸ್ವಲ್ಪ ಶೇಕಿ ಇದೆ ಅಂತಾನೆ ಹೇಳ್ಬೋದು. ಖಂಡಿತ ಇದೆ. ಅದು ತುಂಬ ತುಂಬ ಆರಾಮಾಗಿ ಕಾಣ್ತಾ ಇದೆ. ಅಂದರೆ ಕಷ್ಟಪಟ್ಟು ನೋಡ್ಬೇಕಾಗೂ ಇಲ್ಲ, ಶೇಕಿ ಇದೆ ಅನ್ನೋಲ್ಲ.
ತುಂಬ ಆರಾಮಾಗಿ ಟ್ರಾನ್ಸ್ಪರೆಂಟ್ ಆಗಿ ಇನ್ನೂ ಹಿಂಗೆ ನೋಡಿದ್ರು ಅದೊಂದು ಶೇಕಿ ಇದೆ ಅಂತ ಅನ್ಸುತ್ತೆ. ಓಕೆ, ಸಮರ್ಥ್ ಟು ದ ಸೇಮ್ ಟಾಪಿಕ್. ಸೊ ಬೇಸಿಕ್ಲಿ ಅದೇ ಫಸ್ಟ್ ಮೂವಿ ಮಾಡೋಕ್ಕೆ ಭಾಳ ಡಿಫಿಕಲ್ಟ್ ಅದೇ ಇತ್ತು, ಬಟ್ ಸೆಕೆಂಡ್ ಮಾಡೋದು ಅಷ್ಟು ಡಿಫಿಕಲ್ಟ್ ಆಗಿಲ್ಲ ಬಿಕಾಸ್ ಆಫ್ ನನ್ನ ಕ್ರಾಫ್ಟ್ ಏನಿದೆ ಅದು ನೋಡಿ ಪ್ರೊಡ್ಯೂಸರ್ ತೋರಿಸ್ಬೇಕು. ಮುಂಚೆ ಏನಂದರೆ ದೊಡ್ಡ ದೊಡ್ಡ ಬೈಬಲ್ ಹಿಡ್ಕೊಂಡು ಓಡಾಡ್ತಾ ಇದ್ವಿ, ಇದು ನೋಡಿ ಈ ಥರ ಮಾಡ್ಬೋದು, ಈ ಫಿಲ್ಮ್ ರೆಫರೆನ್ಸ್ ಎಲ್ಲ ಕೊಡ್ಬೋದು. ಈ ನಾವೇ ಒಂದು ಫಿಲ್ಮ್ ಡೈರೆಕ್ಟ್ ಮಾಡೋದ್ರಿಂದ ಸೊ ಅದು ಈಸಿ ಪ್ರೊಸೆಸ್ ಅಂತ ನನಗಂತು ಪರ್ಸ್ನಲಿ. ಸೊ ಬೇಸಿಕ್ಲಿ ಬಟ್ ಆಲ್ಸೋ ಏನಂದರೆ ಎಡಗೈ ಪ್ರೊಡ್ಯೂಸ್ ಮಾಡೋದ್ರಿಂದ ನಮ್ಗೆ ಆ ಕಷ್ಟಗಳು ಗೊತ್ತು, ಪ್ರೊಡ್ಯೂಸರ್ ರಿಕವರಿ ಆಗಂದ್ರೆ ಎಷ್ಟು ಡಿಫಿಕಲ್ಟ್ ಅಂತ. ಸೊ ಅದಕ್ಕೆ ನೆಕ್ಸ್ಟ್ ಫಿಲ್ಮ್ ಏನು ಮಾಡ್ತಾನೆ ಅದು ಏನೇನು ಮಿಸ್ಟೇಕ್ಸ್ ಮಾಡಿದ್ದೀನಿ ಎಡಗೈನಲ್ಲಿ ರಿಲೇಟೆಡ್ ಟು ಪ್ರೊಡಕ್ಷನ್, ಸೊ ಅಲ್ಲಿ ಮೇಕ್ ಶೋರ್ ದಟ್ ಆಸ್ ಅ ಡೈರೆಕ್ಟರ್ ಈಸಲಿ ಕಟ್ ಆಫ್ ಮಾಡಬೇಕು ಅಂತ. ಸೊ ದಟ್ ಈಸ್ ಒನ್ ಲರ್ನಿಂಗ್ ಪ್ರೊಸೆಸ್ ಆ್ಯಂಡ್ ಪ್ರೊಸೆಸ್ ತುಂಬ ಈಸಿ ಇತ್ತು, ಅಷ್ಟು ಡಿಫಿಕಲ್ಟ್ ಅಂತ ತಿಳ್ಕೊಂಡಿದ್ದೆ ನಾನು. ಬಿಕಾಸ್ ಇದು ಥಿಯೇಟರ್ನಲ್ಲಿ ವರ್ಕ್ ಆಗಲಿಲ್ಲ, ಅಮೆಝಾನಲ್ಲಿ ಚೆನ್ನಾಗಿಲ್ಲ, ಈ ಪ್ರೊಡ್ಯೂಸರ್ ಬರ್ತಾಯಿಲ್ಲ ಅಂತ ಒಂದು ಹೆದರಿಕೆ ಇತ್ತು. ಬಟ್ ಐ ವಾಸ್ ಫಾರ್ಚುನೇಟ್ ದಟ್ ಐ ಆಮ್ ಸ್ಟಿಲ್ ಗೆಟಿಂಗ್ ಕಾಲ್ಸ್. ಬಟ್ ಅದೇ ಇನ್ನೊಂದು ಸೆಕೆಂಡ್ ಫಿಲ್ಮ್ ಸ್ಟಾರ್ಟ್ ಮಾಡ್ತಾರೆ ಈಗ ಅದಷ್ಟು. ಓಕೆ, ಬಟ್ ಇಂಡಸ್ಟ್ರಿ ಸ್ಟೇಟ್ ಏನಿದೆ ಅದೇ ಮೊದಲಿಂದ ಅದೇ ಇತ್ತು, ಈಗ ಭಾಳ ವಿಸಿಬಲ್ ಆಗಿ ಕಾಣ್ತಾ ಇದೆ ಅಷ್ಟೇ. ಮುಂಚೆನೂ ಇಷ್ಟೇ ಕಷ್ಟಪಡ್ತಾ ಇದ್ವಿ ಪ್ರೀ ಕೋವಿಡು. ಸೊ ಬಟ್ ಐ ಡೋಂಟ್ ಸಿ ಎನಿಥಿಂಗ್ ಅಂದರೆ ಅಟ್ ದಿ ಎಂಡ್ ಆಫ್ ಡೇ ಅವ್ರು ದುಡ್ಡು ಹಾಕೋರು ಕೇಳ್ತಾರಲ್ಲ ಹೇಗೆ ವಾಪಸ್ ಬರಬೇಕು ಅಂತ, ಅದು ಎಲ್ಲ ಬಿಸ್ನೆಸ್ಸಲ್ಲೇ ಇರೋದೆ. ಈ ಒಂದು ಪ್ರಾಡಕ್ಟ್ನಲ್ಲಿ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ಇದು ಯಾರು ತೊಗೊಂತಾರೆ ಅಂತ ಅವ್ರು ಕೇಳೋವಂಥ ಹಕ್ಕು ಅವ್ರ ಕಡೆ ಇದೆ, ಬಿಕಾಸ್ ಈಸ್ ಇನ್ವೆಸ್ಟಿಂಗ್ ಮನಿ. ಐ ಥಿಂಕ್ ದಟ್ ಈಸ್ ಫೇರ್ ಇನಫ್. ಬಟ್ ಆ್ಯಸ್ ಅ ಡೈರೆಕ್ಟರ್ ನಾನು ಹೇಳ್ಬೋದಲ್ಲ, ಅಂದರೆ ನಮ್ಮದು ಕನ್ಸ್ಯೂಮರ್ಸ್ ಯಾರು ಅಂತ, ನಾವು ಆ್ಯಸ್ ಅ ನಮ್ಮ ಆಡಿಯನ್ಸ್ ಯಾರು ಅಂತ ಹೇಳಬೇಕು. So I think that is the way I see. Okay. So before I move to Roshan, another unique thing about this roundtable is ಇಲ್ಲಿರೋ 4 ಜನ ಬರೇ ಡೈರೆಕ್ಟರ್ಸ್ ಅಲ್ದಲೆ ಒನ್ ಆರ್ ದಿ ಅದರ್ ಪ್ರಾಜೆಕ್ಟ್ಸ್ಗೆ ಪ್ರೊಡ್ಯೂಸರ್ಸ್ ಆಗ್ಯಾರೆ. ಫಾರ್ ಎಕ್ಸಾಂಪಲ್ ನಾಗರಾಜ್ ಸರು ಪುಕ್ಸಟ್ಟೆ ಲೈಫ್ ಅನ್ನೋ ಸಿನಿಮಾದ ಪ್ರೊಡ್ಯೂಸರ್ ಆಗಿದ್ರು, ಆ್ಯಂಡ್ ಕುಲ್ದೀಪ್ ಅವರು BTS ಸಿನಿಮಾದ ಪ್ರೊಡ್ಯೂಸರ್ ಆಗಿದ್ರು, ಆ್ಯಂಡ್ ರೋಷನ್ ಹ್ಯಾಸ್ ಸೆಲ್ಫ್ ಪ್ರೊಡ್ಯೂಸ್ಡ್ ಹಸ್ ಫಿಲ್ಮ್, and Edagai also major production Samarth ಅವರೇ ಮಾಡಿದ್ರು. So that's another insights we or another perspective we can expect. So Roshan, ನಿಮ್ಮ ಪಾಯಿಂಟ್ ಆಫ್ ವ್ಯೂ. ನನ್ನ ಪಾಯಿಂಟ್ ಆಫ್ ವ್ಯೂ ಪ್ಯೂರ್ಲಿ ಬಿಸ್ನೆಸ್ ಪರ್ಸ್ಪೆಕ್ಟಿವ್ ಇಂದ ನೋಡಕ್ಕೆ ಹೋದ್ರೆ, ಲೈಕ್ ಆಸ್ ಅ ಪ್ರೊಡ್ಯೂಸರ್, ಆಸ್ ಅ ಡೈರೆಕ್ಟರ್ ಆಮೇಲೆ ಬರೋಣ. ಬಟ್ ಆಸ್ ಅ ಪ್ರೊಡ್ಯೂಸರ್ ಐ ಫೀಲ್ ಬಿಸ್ನೆಸ್ ಮಾಡೋಕ್ಕೆ ಅವೆನ್ಯೂಸ್ ಕಮ್ಮಿ ಇದೆ. ಓಕೆ, ದಟ್ಸ್ ಅ ವೆರಿ ಸ್ಕೇರಿ ಥಿಂಗ್ ಫಾರ್ ಇಫ್ ಯು ಲುಕ್ ಎಟ್ ಫಿಲ್ಮ್ ಆಸ್ ಅ ಬಿಸ್ನೆಸ್. ಇವಾಗ ನಮ್ಮ ಆಡಿಯೋ ರೈಟ್ಸ್ ಕಂಪ್ಯಾರಿಟಿವ್ಲಿ ಟು ಅದರ್ ಇಂಡಸ್ಟ್ರೀಸ್ ಆ ರೇಟಿಗೆ ಸೇಲ್ ಆಗಲ್ಲ, ಇಲ್ಲ OTTಗೆ ಯಾರು ಔಟ್ ರೈಟ್ ಪರ್ಚೇಸ್ ಮಾಡ್ತಿಲ್ಲ. ಆ್ಯಂಡ್ ಈವನ್ OTT ಅವೆನ್ಯೂಸ್ ಕೂಡ ನೋಡೋಕೆ ಹೋದರೆ ಇಟ್ ಈಸ್ ನಾಟ್ ಆಸ್ ಮಚ್ ಆಸ್ ಅದರ್ ಇಂಡಸ್ಟ್ರೀಸ್. ಸೊ ಆ ಆಸ್ಪೆಕ್ಟಲ್ಲಿ ಐ ಥಿಂಕ್ ಇಟ್ ಈಸ್ ಆವ್ರೇಜ್ ಆರ್ ಸ್ಲೈಟ್ಲಿ ಬಿಲೋ ಆವ್ರೇಜ್ ಅನ್ಸುತ್ತೆ. ಬಟ್ ಐ ಥಿಂಕ್ ಇಟ್ ಈಸ್ ಶೋಯಿಂಗ್ ಅನ್ ಇಂಪ್ರೂವಿಂಗ್ ಟ್ರೆಂಡ್. ಓಕೆ, ಸೊ ಎಸ್ಪೆಷಲಿ ಬಿಕಾಸ್ ಇವಾಗ ಸನ್ನೆಕ್ಸ್ಟ್ ಅನ್ನೋ OTT ಪ್ಲಾಟ್ಫಾರ್ಮ್ ಲಾಸ್ಟ್ ಇಯರ್ ಯಾರಿಗೂ ಗೊತ್ತೇ ಇರಲಿಲ್ಲ, ಬಟ್ ಇವಾಗ ಪೀಪಲ್ ಆರ್ ನೋಯಿಂಗ್ ಅಬೌಟ್ ದಟ್ ಪ್ಲಾಟ್ಫಾರ್ಮ್. ಅಲ್ಲೂ ನೀವು ಮೂವಿ ಹಾಕ್ಬೋದು ಅಂತ ಇದೆ. ಐ ಥಿಂಕ್ ಶೇರಿಂಗ್ ಮಾಡೆಲ್ ಅಲ್ಲಿ ನಿಮ್ದೇ ಫಸ್ಟ್ ಅಲ್ಲ ಬಂದಿದ್ದು? ಪ್ರಾಬ್ಲಿ ಒನ್ ಆಫ್ ದ ಫಸ್ಟ್ ಅನ್ಸುತ್ತೆ. ಓಕೆ, ಸೊ ಪೀಪಲ್ ಹ್ಯಾವ್ ಸ್ಟಾರ್ಟೆಡ್ ಟು ಎಕ್ಸ್ಪ್ಲೋರ್ ಅದರ್ ಅವೆನ್ಯೂಸ್. ದಟ್ ಈಸ್ ಒನ್ ಥಿಂಗ್. ದಿ ಅದರ್ ಥಿಂಗ್ ಈಸ್ ವೆನ್ ಪೀಪಲ್ ಸ್ಟಾರ್ಟ್ ವಾಚಿಂಗ್ ಇನ್ ದೋಸ್ ಚಾನಲ್ಸ್ ಅಲ್ಲ, ಇವತ್ತು ಸನ್ನೆಕ್ಸ್ಟ್ ಒಂದು ಚಾನಲ್ ಆಗಲಿ, ಅಮೆಝಾನ್ ಪ್ರೈಮ್ ಚಾನಲ್ ಆಗಲಿ, and people start watching those channels, they will start generating revenues for us producers. ಆವಾಗ ಅದೇ ಥರ ಬೇರೆ ಚಾನಲಲ್ಲೂ ಜನ ನೋಡಬೇಕಾಗತ್ತೆ. ಲೈಕ್ ಫಾರ್ ಎಕ್ಸಾಂಪಲ್, ವೈ ನೆಟ್ಫ್ಲಿಕ್ಸ್ ಇಸ್ ನಾಟ್ ಬೈಯಿಂಗ್ ಕನ್ನಡ, or let's say why Hotstar is not buying Kannada, is because people are not watching Kannada films on those channels. When people start watching in these channels, then avenues build ಆಗ ಸ್ಟಾರ್ಟ್ ಆಗುತ್ತೆ ಫಾರ್ if you look at Kannada film from a business perspective. So I feel average ಇಂಡಸ್ಟ್ರಿ ಹೆಲ್ತ್ ಆವ್ರೇಜ್ ಅಲ್ಲಿದೆ ಅಂತ ಹೇಳ್ಬೋದು. ಟು ಆಡ್ ಟು ದಟ್, ಒಂದು ಕನ್ನಡ ಇಸ್ ಪ್ರಾಬ್ಲಿ ದಿ ಓನ್ಲಿ ಇಂಡಸ್ಟ್ರಿ, ಮೇಜರ್ ಇಂಡಸ್ಟ್ರೀಸ್ ತಗೊಂಡ್ರೆ, ವಿಚ್ ಇಸ್ ಸೌತಲ್ಲಿರುವಂಥ 4 ಭಾಷೆಗಳು, ಹಿಂದಿ, ಪಂಜಾಬಿ ತಗೊಂಡ್ರೆ. ಕನ್ನಡ ಇಸ್ ಪ್ರಾಬ್ಲಿ ದಿ ಓನ್ಲಿ ಇಂಡಸ್ಟ್ರಿ. ನಮಗೆ ಓವರ್ಸೀಸ್ ಮಾರ್ಕೆಟ್ ಇಟ್ ಈಸ್ ನಾನ್ ಎಕ್ಸಿಸ್ಟ್. ನಮ್ಮಲ್ಲಿ ಯಾರೇ ರಿಲೀಸ್ ಮಾಡ್ಕೊಂಡ್ರು ಸಹ ನಾವಾಗೇ ಖರ್ಚು ಮಾಡಿಕೊಂಡು ಒಂದಷ್ಟು ಇದು ಮಾಡ್ಕೊಂಡು ವಿ ಕ್ಯಾನ್ ಎಕ್ಸ್ಪೆಕ್ಟ್ PR ಔಟ್ ಆಫ್ ಇಟ್. ಬಿಟ್ರೆ ಇಟ್ ಕೆನಾಟ್ ಬಿ ಯುವರ್ ಮೇಜರ್ ರೆವೆನ್ಯೂ ಸೋರ್ಸ್. ತೆಲುಗುಗೆ ನಿಮಗೆ ಕೆನಡಾ, ಆಸ್ಟ್ರೇಲಿಯಾದಲ್ಲಿ ಮಾರ್ಕೆಟ್ ಇದೆ, ಬಿಕಾಸ್ ದರ್ ಇಸ್ ಅ ಡೆಮೋಗ್ರಫಿ ದೇರ್. ಸೇಮ್ ವಿತ್ ತಮಿಳ್. ನಿಮಗೆ ಸೌತ್ ಈಸ್ಟರ್ನ್ ಕಂಟ್ರೀಸಲ್ಲಿ ತಮಿಳ್ ಪಾಪ್ಯುಲೇಷನ್ ಇದೆ, ಜಪಾನಲ್ಲಿ ಓಡುತ್ತೆ. ನಾಟ್ ಆಲ್ ಫಿಲ್ಮ್ಸ್ ಅಂದ್ರೂ ದೇರ್ ಇಸ್ ಬೇಸಿಕ್ ಆಕ್ಚುಲ್ ತಮಿಳ್ ಪೀಪಲ್ ದೇರ್. ಮಲೇಷ್ಯಾ, ಸಿಂಗಾಪುರ್ ಅವೆಲ್ಲ ಎಲ್ಲ ಯಾವುದಿದೆ. ಕೇರಳದವರು ನಿಮಗೆ ಮಿಡಲ್ ಈಸ್ಟಲ್ಲಿ ಸಿಗ್ತಾರೆ. ಪಂಜಾಬೀಸ್ ಹಾಗೆ ಕೆನಡಾ ಮತ್ತು ಆಸ್ಟ್ರೇಲಿಯಾದಲ್ಲಿ ಜಾಸ್ತಿ ಜನ, UK ನಲ್ಲಿ ಸಿಗ್ತಾರೆ. ಸೊ ಅಲ್ಲೆಲ್ಲ ಕನ್ಸ್ಯೂಮ್ ಮಾಡ್ತಾರೆ.
ಸೊ ದಟ್ ಈಸ್ ಅ ಮೇಜರ್ ರೆವೆನ್ಯೂ ಸೋರ್ಸ್ ವಿಚ್ ವಿ ಆರ್ ಕಟ್ ಆಫ್ ನಮಗೆ ಅದಿದೆ ಅಂತಾನೆ ನಮ್ಗೆ ಯಾರಿಗೂ ನಾವು ಬಿಸ್ನೆಸ್ ಮಾತಾಡ್ಬೇಕಾದ್ರೆ ಈ ಕನ್ಸಿಡರೇಷನ್ಗೆ ಬರೋದು. ನೀವು ಬೇರೆ ಭಾಷೆ ಮಾತಾಡ್ಬೇಕಾದ್ರೆ ಅದು ಬಂದೇ ಬರುತ್ತೆ ಡಿಸ್ಕಷನ್. ಇವಾಗ ನೀವು ಹೇಳಿದ್ರಲ್ಲ ಆಡಿಯೋ ರೈಟ್ಸ್ ಇಲ್ಲ ಇದಿಲ್ಲ ಅಂತ, ನಮ್ಗೆ ಅದು ಅದು Why do you think is the reason? I know as a film we never explored ಅಂತ ಅನ್ಸುತ್ತೆ ಬಿಯಾಂಡ್ ಕರ್ನಾಟಕ, ಬಿಯಾಂಡ್ ದೇಶ ಬಿಟ್ಟು ಹೋಗೋದಕ್ಕೆ. ಆ ಮೇಜರ್ ಫಿಲ್ಮ್ಸ್ ಇಟ್ ಆಲ್ ಗೋಸ್ ಬ್ಯಾಕ್ ನಾನು ಅವಲೋಕಿಸಿದ್ರಲ್ಲಿ ಡಬ್ಬಿಂಗ್ ನಾವು ಯಾವಾಗ ಸಂಪೂರ್ಣವಾಗಿ ಇದು ಮಾಡ್ಕೊಂಡಿದ್ವಿ. ವಿ ಸ್ಟಾರ್ಟೆಡ್ ಲೆಟಿಂಗ್ ಯೂಸ್ ಟು ರೀಮಿಕ್ಸ್ ಆ್ಯಂಡ್ ಇಲ್ಲೇ ಅದರಿಂದ ಸಿನಿಮಾ ತಗೋಗಿ ಇಲ್ಲೇ ಮಾಡೋದು. ಬಿಕಾಸ್ ಇಲ್ಲಿ ಮಾಡಿದ್ಮೇಲೆ ಆಚೆ ತೊಗೊಂಡೋದ್ರೆ ಅವ್ರು ಆಲ್ರೆಡಿ ಆ ಸಿನಿಮಾ ನೋಡಿರ್ತಾರೆ, ಅವ್ರಿಗೆ ಅದು ಹೊಸ್ತಲ್ಲ. ಆಮೇಲೆ ನಾವು ಆಚೆ ಹೋಗೋ ಪ್ರಮೇಯನೇ ಬರಲಿಲ್ಲ. ನಮ್ದು ಮೇಜರ್ ಹಿಟ್ಸ್ ಎಲ್ಲ ರೀಮೇಕ್ಸೇ ಆಗ್ತಾ ಇತ್ತು. ನಾವು ಆಚೆ ಹೋಗೋಂಥ ಪ್ರಮೇಯನೇ ಇರ್ತೀವಿ, ನಾವು ಹೋಗ್ತಾನೆ ಇರಲಿಲ್ಲ. ಸೊ ಮಾರ್ಕೆಟೇ ಇರಲಿಲ್ಲ. ಆಚೆ ಕನ್ನಡ ಇರಲಿಲ್ಲ ಅಂತಲ್ಲ, US ಹ್ಯಾಸ್ ಆ್ಯಂಡ್ ಕೆನಡಾ ಆಲ್ಸೋ ಹ್ಯಾಸ್ ಕನ್ಸಿಡರಬಲ್ ಅಮೌಂಟ್. ಆಲ್ಸೋ ಇಟ್ಸ್ ನಾಟ್ ದ್ಯಾಟ್ ಹ್ಯೂಜ್. ತೆಲುಗು ಆಂಧ್ರ ಪ್ರದೇಶ ತೆಲಂಗಾಣ ಹೋದರೆ US ಹೋಗ್ಬೇಕು ಅನ್ನೋದೇ ದೊಡ್ಡ ಟಿಕೆಟ್ ಇರ್ತಾವೆ. ನಾವು US ಹೋಗ್ತಿಲ್ಲ, ಕೆನಡಾ ಹೋಗ್ತೀವಿ ಅನ್ನೋದು ಜನರಲ್ ಪಾಪ್ಯುಲೇಷನ್. ನಮ್ಮಲ್ಲಿ ಅಷ್ಟಿಲ್ಲ. ಬಟ್ ದೇರ್ ಈಸ್ ಅ ಕನ್ಸಿಡರಬಲ್ ಪಾಪ್ಯುಲೇಷನ್. ಇಟ್ ಇಸ್ ನಾಟ್ ನಾನ್ ಎಕ್ಸಿಸ್ಟೆಂಟ್ ಅಲ್ಲ, ಕನ್ನಡಸ್ ನಾನ್ ಎಕ್ಸಿಸ್ಟೆಂಟ್ ಅಲ್ಲ, ಆಚೆ ಇದ್ದಾರೆ. ಬಟ್ ಅವರು ಥಿಯೇಟ್ರಿಗೆ ಹೋಗೋದಾರ ಅಥವಾ ಅಟ್ಲೀಸ್ಟ್ ನಾವು ಇವಾಗ ಕಾಲೇಜಲ್ಲಿಗೆ ಬರ್ತೀವಿ ಅಂತಂದರೆ ರೆಂಟ್ ಆಪ್ಷನಲ್ಲಿ ನಾವು US UK ರಿಲೀಸ್ ಆಗುತ್ತೆ. ರೆಂಟ್ ಕೊಟ್ಟು ತೆಲುಗು ಸಿನಿಮಾ ನೋಡ್ತಾರೆ ತೆಲುಗು ಆಡಿಯನ್ಸ್, ನಮ್ಮ ಹೋಗಿ ನೋಡೋಣ. ಬಿಕಾಸ್ ದಟ್ ಕಲ್ಚರ್ ಹ್ಯಾಸ್ ನಾಟ್ ಬೀನ್ ಡೆವಲಪ್ಡ್. They have traveled for over 15-20 years in dubbing other industries. ಡಬ್ಬಿಂಗ್ ಒಂದು ಆಪ್ಷನ್ ಬಂದಾಗ ನಾವು ಇವಾಗ 2019 ಬಂದೀವಿ. ಕೋವಿಡ್ ಆದಮೇಲೆ ಎಲ್ಲರೂ ನಾವು ಬೇರೆ ಆಪ್ಷನ್ ಇಲ್ಲ, ಥಿಯೇಟ್ರಿಗೆ ಹೋಗಲ್ಲ. ಎಂಟರ್ಟೈನ್ಮೆಂಟ್ ಅಂದರೆ ಫೋನ್ ನೋಡಬೇಕು, ಸ್ಕ್ರೀನ್ ನೋಡಬೇಕು ಅಂತ ಆದಾಗ ಡಬ್ಬಿಂಗ್ ಸ್ವಲ್ಪ ಅವಾಗ ಶುರು ಆಗಿ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಅಲ್ಲ, ವೇಗ ಮತ್ತು ಉದ್ರೇಗ ಅವಾಗಿಂದ ಶುರು ಆಗಿರೋದು. ಸೊ ದ್ಯಾಟ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್ಸ್. ನಾವು ಪ್ರೊಡ್ಯೂಸರ್ ಹತ್ರ ಹೋಗಿ ಕೇಳಿದಾಗ ಮೊದಲು TV ಪರ್ಚೇಸ್ ಮಾಡೋದು. ಇವಾಗ TVದು ವ್ಯೂವರ್ಶಿಪ್ ಕಮ್ಮಿ ಆಗ್ತಿದೆ. ಬಿಕಾಸ್ ಮೋಸ್ಟ್ ಆಫ್ ದ TV ಥಿಂಗ್ಸ್ ಹ್ಯಾವ್ ಬಿನ್ ಇನ್ ದೇರ್ ರೆಸ್ಪೆಕ್ಟಿವ್ OTT ಪ್ಲಾಟ್ಫಾರ್ಮ್ಸ್. ಪ್ರತಿಯೊಂದು ಚಾನಲ್ದು ಅವ್ರದ್ದೇ OTT ಪ್ಲಾಟ್ಫಾರ್ಮ್ ಇದೆ. ಇಲ್ಲಿ ಹಾಕಿದ್ದು ಸೈಮಲ್ಟೇನಿಯಸ್ ಆಗಿ ಅಲ್ಲಿ ರಿಲೀಸ್ ಮಾಡಿರ್ತಾನೆ. ಜನ TV ಮುಂದೆ ಕೂತ್ಕೊಂಡು ನೋಡೋಣ, ಸೊ ಅದಾಗ ಮಾಡ್ಕೊಂಡು ನೋಡ್ತಾರೆ. ಆಲ್ ದ ಸೀರಿಯಲ್ಸ್ ಆಲ್ಸೋ. ಸೊ TV, the satellite viewership anyway is declining, so they will not offer you any outright cast ಇದು TNC. Same with audio rights also. Other industries ಇದೆ, ಅದು certain combinations ಅಲ್ಲಿ ಹೋದ್ರೆ ಬೇರೆ ಇಂಡಸ್ಟ್ರಿ ಮ್ಯೂಸಿಕ್ ಅಂದ್ರೆ ಅವ್ರ ಒಂಥರ ಪ್ಯಾಕೇಜ್ ಡೀಲ್ ತರ ಎಲ್ಲ ಟ್ರೈ ಮಾಡ್ತಾರೆ. ವಿಚ್ ವಿಲ್ ಗಿವ್ ದೆಮ್ ಅಗೇನ್ ಅವರು ಬಿಸ್ನೆಸ್ ಮಾಡೋಕ್ಕಿರ್ತಾರೆ. ನನಗೆ ದುಡ್ಡು ಬಂದ್ರೆ ನಾನು ಕೊಡ್ತೀನಿ. ಸೊ ಆಲ್ ಆಫ್ ದೀಸ್ ಥಿಂಗ್ಸ್ ಪ್ರೊಡ್ಯೂಸರ್ಸ್ ವಿಲ್ ಆಲ್ವೇಸ್ ಆಸ್ಕ್ ಹಿಮ್, ನಾನು ಇಲ್ಲಿ ಹಾಕಿದ್ರೆ ನನಗೆ ಅಟ್ಲೀಸ್ಟ್ ಹಾಕಿರೋದು ಕೊಡೋದು. ಪ್ರೊಡ್ಯೂಸರ್ಸ್ ಆರ್ ಆಕ್ಚುಲಿ ಬೀನ್ ಜನರಸ್. ಯಾರು ಎಷ್ಟು ಜನ ಕೇಳ್ತಾರೆ, ನೀವು ಹಾಕಿರೋ ದುಡ್ಡು ಕೊಡಪ್ಪ, ಚಿನ್ನ ತಗೋತೀನಿ, ವಿಚ್ ಇಸ್ ನನ್ನ ಹತ್ರ ದುಡ್ಡು ನಾನು ಹಂಗೆ ಯೋಚನೆ ಮಾಡ್ತೀನಿ. ಐ ಆಮ್ ನಾಟ್ ಬಿಲಾಂಗಿಂಗ್ ಟು ದಿಸ್ ಪಾರ್ಟ್ ಆಫ್ ದ ವರ್ಲ್ಡ್. ಬಟ್ ಅಟ್ಲೀಸ್ಟ್ ನಾವು ಹಾಕಿರೋ ದುಡ್ಡನ್ನ ಕೊಡೋಷ್ಟು ಶಕ್ತಿ ಇರುತ್ತೆ ಅಂತ ನಾವು ಸ್ವಲ್ಪ ನೋಡಿದ್ರೆ ಅವರು ದೆನ್ ದ ಓವರ್ ಆಲ್ ಇಂಡಸ್ಟ್ರಿ ವಿಲ್ ಸ್ಟೆಬಿಲೈಸ್ ಮೋರ್. ರೈಟ್. ಅಂದ್ರೆ ಟು ಆ್ಯಡ್ ಟು ಸರ್ಸ್ ಪಾಯಿಂಟ್, ಈ ನೀವು 2025 ರಿಲೀಸಸ್ ನೋಡೋಕೆ ಹೋದರೆ ಇಟ್ಸ್ ನಾಟ್ ಲೈಕ್ ಬ್ಯಾಡ್ ಫಿಲ್ಮ್ಸ್ ಆರ್ ರಿಲೀಸ್. ಕನ್ನಡದಲ್ಲಿ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ರಿಲೀಸ್ ಆಗಿದೆ, ಹೊಸ ಫಿಲ್ಮ್ ಮೇಕರ್ಸ್, ಎಸ್ಪೆಷಲಿ ಹೊಸ ಫಿಲ್ಮ್ ಮೇಕರ್ಸಿಂದ. ಬಟ್ ಪೀಪಲ್ ಆರ್ ನಾಟ್ ವಾಚಿಂಗ್ ದಮ್ ಇನ್ ಥಿಯೇಟರ್ಸ್. ಏನಕ್ಕೆ ಅಂದರೆ ಟು ಕೌಂಟರ್ ದಟ್, ಇವಾಗ ಫಾರ್ ಎಕ್ಸಾಂಪಲ್ ದೋ ದ ಕಲೆಕ್ಟಿವ್ ವ್ಯೂವರ್ಸ್ ಒಂದು ಸ್ವಲ್ಪ ಪಾಸಿಟಿವ್ ಎಂಡಲ್ಲಿ ಇದ್ರು, ಲೈಕ್ ಸರ್ ಸೆಡ್ ದ ಸಿಚುಯೇಷನ್ ಇಸ್ ಶೇಕಿ ಅಂತ. ಬಟ್ ದ ಕೌಂಟರ್ ಆರ್ಗ್ಯುಮೆಂಟ್ ಇಸ್ ದರ್ ಇಸ್ ಸೋ ಫ್ರಮ್ ಸೋ. ಯಾರು ಸ್ಟಾರ್ಸ್ ಮಾಡಿಲ್ಲ, ಇಟ್ ವಾಸ್ ಡನ್ ಬೈ ಆಲ್ ನ್ಯೂ ಕಮರ್ಸ್, ಇಟ್ ಮೇಡ್ 100+ crores ಅನ್ನೋ ಒಂದು ಉದಾಹರಣೆನೂ ಇರೋದ್ರಿಂದ, ಸೊ ವಿ ಕಾಂಟ್ ಟೆಲ್ ದ ನಾಟ್ ವಾಚಿಂಗ್. ಎಕ್ಸಾಕ್ಟ್ಲಿ ಮೈ ಪಾಯಿಂಟ್. ಸೊ ಏನಂದರೆ ಎಸ್ಪೆಷಲಿ ನಮ್ಮ ಇಂಡಸ್ಟ್ರಿಲಿ ವೈ ದ್ಯಾಟ್ ಇಸ್ ಹ್ಯಾಪನಿಂಗ್ ಅಂದರೆ ಪೀಪಲ್ ಆರ್ ಸೋ ರಿಲಯಂಟ್ ಆನ್ ವರ್ಡ್ ಆಫ್ ಮೌತ್ ಮಾರ್ಕೆಟಿಂಗ್. ಇವಾಗ ನೀವು ಬಂದ್ಬಿಟ್ಟು ನನ್ನ ಮೂವಿ ಚೆನ್ನಾಗಿದೆ ಅಂತ ಹೇಳಿದ್ರೆ ಮಾತ್ರ ನಾನು ನೋಡ್ತೀನಿ ಅಲ್ಲ, ಬಟ್ ನಾನು ಅದು ಹೇಳೋದು ಚೆನ್ನಾಗಿದ್ರೆ ಮಾತ್ರ ಅಲ್ವಾ? ಹೌದು. ಸೊ ದ್ಯಾಟ್ ಇಸ್ ಓನ್ಲಿ ಇಫ್ ಯು ವಾಚ್ ದ ಫಿಲ್ಮ್ ಅಲ್ವಾ? ಸರ್ ಇದು ಹೆಂಗುತ್ತೆ, ಹುಚ್ಬಿಡುತ್ತೆ ಮದುವೆ ಅದೆಲ್ಲ ಜನ ಬಂದು ನೋಡಿದ್ರೆ ಚೆನ್ನಾಗಿದೆ ಅಂತಾರೆ, ಬರ್ತಾನೆ ಇಲ್ಲ ಯಾರು ಚೆನ್ನಾಗಿ ಬರ್ತವೆ, ಯಾಕೆ ಚೆನ್ನಾಗಿ. ಸೊ ಬಟ್ ಹೌ ಡು ಯು ಥಿಂಕ್ so team cracked it? Anybody can? I have my theory. Yeah, please. So I really love their marketing. First of all, I enjoyed the film also. ನಮ್ದು ಅದು ಕಾಮಿಡಿಗಿಂತ ಅದ್ರಿರೋ ಸೋಷಿಯಲ್ ಕಾಮಿಡಿ ನಾವು ಸಖತ್ ಮಜಾ ಬಿಡ್ತಾರೆ. ಸುಮಾರು ಇಂಟ್ರೋಸ್ಪೆಕ್ಷನ್ ಮಾಡ್ಕೊಳ್ಳೋದು ಕೊನೆ ಅಷ್ಟೇ, ಅಲಾಂಗ್ ವಿತ್ ಎಂಟರ್ಟೈನ್. ಅದ್ರಲ್ಲಿ ನನಗೆ ಮಾರ್ಕೆಟಿಂಗ್ ಸಖತ್ ಬರ್ತಾ ಇದೆ. ನನಗೆ
most of their marketing did not seem like marketing. If you closely observe, it was all like user generated content, UGC anta hangittu. It seemed like people themselves. People then started picking and they also spoke quietly. ಅದನ್ನ ನಾವು ಸ್ವಲ್ಪ ಕೇಳ್ದಾಗ ಮಾಡಬೇಕಾಗುತ್ತೆ, ಒಂದು ಚಿಕ್ಕ ಪುಷ್ ಕೊಡಬೇಕು. ನಾನು ಪ್ರೀವಿಯಸ್ ಇದರಲ್ಲೂ ಹೇಳ್ತಾ ಇರ್ತೀನಿ, ಮಾರ್ಕೆಟಿಂಗ್ ಅಂತಂದ್ರೆ ಏಜೆನ್ಸಿಗೆ ಕೊಟ್ಬಿಟ್ಟು 50,000 ಕೊಡ್ತೀನಿ ನೀ ಕಡೆ ಸ್ಟಾಪ್ ಮಾಡಿದ್ರೆ ಅವ್ರು ಒಂದು ಪೋಸ್ಟರ್ ಹಾಕಿ ಹೆಡರ್ ಫುಟರ್ ಹಾಕಿ ದೋಸ್ತ ಒಂದು ಸಿನಿಮಾ ಬಂದೈತ್ಲೆ ನೋಡ್ಬೇಕ್ಲೆ ಅಂತ. ಇಟ್ ಡಸ್ ನಾಟ್ ಇಗ್ನೈಟ್ ಮೀ ಆಸ್ ಅನ್ ಆಡಿಯನ್ಸ್ ನಾನು ಈ ಸಿನಿಮಾ ನೋಡಬೇಕು ಅಂತ. ಮೇಕ್ ಇಟ್ ಲುಕ್ ಲೈಕ್ UGC ಅಂತ ಅನ್ಸುತ್ತೆ. ದೆನ್ ಇಫ್ ಇಟ್ ಇಸ್ ಗುಡ್, ಅದಕ್ಕೆ ಸಪ್ಲಿಮೆಂಟ್ ಇಲ್ಲ ಬೇರೆ ಏನು. ಸಿನಿಮಾ ಚೆನ್ನಾಗಿರ್ಲೇಬೇಕು, ದಟ್ ಇಸ್ ದ ಫೌಂಡೇಶನ್. ದ ಮಾರ್ಕೆಟಿಂಗ್ ಹ್ಯಾಸ್ ಟು ಸ್ವಲ್ಪ ಪುಷ್ ಇಟ್. ಅದೇ ಫಸ್ಟ್ ನಿರ್ದೇಶಕರೆಲ್ಲ ಈಗ ಸಿನಿಮಾ ಮಾಡಕ್ ಕಲ್ತಿದೀವಿ, ಮಾರ್ಕೆಟಿಂಗ್ ಮಾಡಕ್ಕೂ ಒಂಚೂರು ಬೇರೆ ತರ. ಆಮೇಲೆ ಇನ್ನೊಂದು ಅಲ್ಲಿ ಎಲ್ಲ ಹೊಸಬ್ರು ಅನ್ನೋದಕ್ಕಿಂತ ಇದನ್ನು ಅನ್ಕೊಂಡೆ, ದಿ ಅಸೋಸಿಯೇಷನ್ಸ್ ಆಲ್ಸೋ ಮ್ಯಾಟರ್. ವೆನ್ ಅ ಪ್ರೊಡಕ್ಷನ್ ಹೌಸ್ ಆರ್ ಸಮಬಡಿ ಅಸೋಸಿಯೇಟೆಡ್ ಕಮ್ಸ್ ವಿತ್ ನಮ್ ಎಕ್ಸ್ಪೀರಿಯನ್ಸ್, ದೇ ವಿಲ್ ಟೆಲ್ ದಟ್ ಇದನ್ನ ಮಾಡಬೇಡಿ, ಇದನ್ನ ಮಾಡಿ ಸಾಕು. ಲೆಟ್ ಅಸ್ ಕಟ್ ಆನ್ ದಿ ಅನ್ನೆಸರಿ ಎಕ್ಸ್ಪೆನ್ಸಸ್. ಅದೊಂದು ಗೈಡೆನ್ಸ್ ಸಿಗುತ್ತೆ. ಆ ಪ್ರೊಡಕ್ಷನ್ ಇರ್ಬೋದು, ಡೈರೆಕ್ಟರ್ ಆರ್ ಪ್ರೆಸೆಂಟರ್ ಇಫ್ ದೇ ಕಮ್ ಆನ್ ಬೋರ್ಡ್. ಅದು ಅಲ್ಲಿ ದೇ ವಾಸ್ ರಾಜ್ ಬಿ ಶೆಟ್ಟಿ ಹೂ ಹ್ಯಾಸ್ ಸೀನ್ ಥಿಂಗ್ಸ್. ಹಿ ಹ್ಯಾಸ್ ಸೀನ್ ದ ಬ್ಯಾಡ್ ಫಿಲ್ಮ್ಸ್ ಆಲ್ಸೋ, bad films as in films that did not work in theaters or commercially. He has seen films that we really did very well across the country. So when somebody like him is there and there are other associations happening, then you can take better calls. When there is a good film, again, ಒಳ್ಳೆ ಸಿನಿಮಾಗೆ ಬೇರೆ ಏನು ನಾವು ಸಬ್ಸ್ಟಿಟ್ಯೂಟ್ ಮಾಡೋಕ್ಕಾಗೋದಿಲ್ಲ. ಅದಿತ್ತು ಇದೊಂದು ಡ್ರೈವ್ ಫೋರ್ಸ್ ಇತ್ತ, then you can expect things to happen. Okay, so your perspective is it had good content backed with unique marketing. ಹೌದು. Okay. ಹೆಂಗಿದ್ರೆ ನೀವು ಒಂದು ಹೋಟೆಲ್ ಇಟ್ಟಿದ್ದೀರಾ, ಸರ್ವ್ ಮಾಡೋರು ಫಸ್ಟ್ ಅವರು ಹಾಕಿದ್ಮೇಲೆ ಊಟ ಚೆನ್ನಾಗಿರ್ಬೇಕು. ಸರ್ವ್ ಮಾಡೋರು ಸ್ವಲ್ಪ ಚೆನ್ನಾಗಿ ಸರ್ವ್ ಮಾಡಿ ಇನ್ನೊಂದು ಸ್ವಲ್ಪ ತಿಂತಾರೆ, ಒಂದು ಇಲ್ಲಿಗಿನೋ. ಓಕೆ, ಸೊ ಒಂದು ಇನ್ನೊಂದು ಅನ್ಸಿದ್ದೇನು ಅಂತಂದ್ರೆ, ಅದು ಗ್ರೌಂಡ್ ಲೆವೆಲ್ ಅಲ್ಲಿ, ಅಂದ್ರೆ ಅವ್ರ ಗ್ರೌಂಡ್ ಅಲ್ಲಿ ಫಸ್ಟ್ ಚೆನ್ನಾಗಿ ಮಾರ್ಕೆಟಿಂಗ್ ಆಯ್ತು. ಅವರು ಏನ್ ಮಾಡಿದ್ರು ಅಂದ್ರೆ, ರಿಲೀಸಿಂಗ್ 3 ದಿನ ಮುಂಚೆ ಮಂಗಳೂರಲ್ಲಿ ಒಂದು ಪ್ರೀಮಿಯರ್ ಮಾಡಿದ್ರು. ಇಫ್ ಐ ಟೇಕ್ ದಟ್ ಆಸ್ ಅ ಕೇಸ್ ಸ್ಟಡಿ, ಲೈಕ್ ಐ ಸೆಡ್, ಐ ಕ್ಲೋಸ್ಲಿ ಅಬ್ಸರ್ವ್ ಶಿವಮೊಗ್ಗ, ಮಂಗಳೂರು, ಶಿವಮೊಗ್ಗ, ಮೈಸೂರು, ಆಮೇಲೆ ಬೆಂಗಳೂರಿಗೆ ಬಂದು ರಿಲೀಸ್ ಅಂತ ಬಂತು. ಅಲ್ಲಿ ಜನರೇಟ್ ಆಯ್ತಲ್ಲ ಅಲ್ಲಿಂದ ರೆಸ್ಪಾನ್ಸ್, ಅದನ್ನ ದೇ ಸೆಲೆಬ್ರೇಟೆಡ್, ವಿಚ್ ವಾಸ್ ಆಕ್ಚುಯಲ್ ಒರಿಜಿನಲ್ ಸೆಲೆಬ್ರೇಷನ್ ವಿಚ್ ಹ್ಯಾಪನ್. ಅವರು ಸೆಲೆಬ್ರೇಷನ್ ಆಯ್ತು ಅಂತ ಸುಮ್ಮನೆ ಕೂದಿಲ್ಲ. ದೇ ಟುಕ್ ದಟ್ ಅಂಡ್ ಟೋಲ್ಡ್ ಪೀಪಲ್ ದಟ್ ಯು ನೋ ವಾಟ್, ನಾನು ಸಿನಿಮಾ ಮಾಡಿದ್ದೀನಿ, ಚೆನ್ನಾಗಿದೆ, ಸೆಲೆಬ್ರೇಟ್ ಮಾಡ್ತಾರೆ, ಬಂದು ನೀವು ನೋಡಿ, ನಿಮ್ಮೂರಿಗೆ ಬರ್ತಾ ಇದ್ವಿ, ನೆಕ್ಸ್ಟ್ ಬರ್ತಾ ಇದ್ವಿ. ನೆಕ್ಸ್ಟ್ ಊರಿಗೆ ಬಂದಾಗ ಅಲ್ಲಿ 100 ಜನ ನೋಡಿತವ್ರು, ಇಲ್ಲೊಂದು 150-200 ಜನ ಬರ್ಲಿ, ಅದು ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಆಗ್ತಾ ಹೋಗುತ್ತೆ. ದೆನ್ ಇಟ್ ಕ್ಯಾಚಸ್. ಅಂಡ್ ನಮಗೂ ಕೂಡ, ನಾವೆಲ್ಲ ಮೂವಿ ಮೇಕರ್ಸ್ ಆಗಿದ್ರು ಕೂಡ, ನಾನಂತೂ ನನಗೆ ಕ್ಯೂರಿಯಸ್, ಈ ಸಿನಿಮಾ ನೋಡ್ಬೇಕು ಅಂತ ಫೀಲ್ ಆಯ್ತು. ಸೊ ಅವ್ರು ಅದು ಹೇಗೆ ಮಾಡಿರ್ಲಿ, ಅಂದ್ರೆ ಮಾರ್ಕೆಟಿಂಗ್ ಇರ್ಬೋದು, ಏನೇ ಇರ್ಬೋದು, ಬಟ್ ಆ ಸಿನಿಮಾ ನೋಡ್ಬೇಕು ನಾನು ಅನ್ನೋ ಅಷ್ಟು ಅದು ಆಸಕ್ತಿ ಹುಟ್ಟಿದಂತೂ ಸತ್ಯ. ಅಂದ್ರೆ ಒಬ್ಬ ನನ್ಗೆ ಅನ್ಸಿದಾಗ ಜನರಲ್ ಆಡಿಯನ್ಸ್ಗಿಂತ ಜಾಸ್ತಿ ಅನ್ಸುತ್ತೆ. ಯಾಕಂದ್ರೆ ನಾವೆಲ್ಲ ಒಂದ್ ಸ್ವಲ್ಪ ಯಾವಾಗ್ಲೂ ಮೂವಿ ಮೇಕರ್ಸ್ ಅಂದ್ರೆ ಇನ್ನು ನನ್ನ ಎದುರುಗಡೆ ಕೂತಿದ್ದಾರೆ, ಮಾಡಿರೋ ಸಿನಿಮಾದಲ್ಲಿ ಏನ್ ಕೊಂಡ್ಕೊಂಡು ಯೋಚನೆ ಮಾಡಕ್ಕೆ ತೀರಾ ಬುದ್ಧಿವಂತರ ಯಾಕೋ ನಾನು ಹೇಳೋದು ಅಲ್ಲ. ಅದು ಚೆನ್ನಾಗಿ ಮಾಡಿದಾರೆ, ಹೋಗಿ ನೋಡ್ಬಿಡು. ಮತ್ತೆ ಈ ಸೆಲೆಬ್ರಿಟಿ ಶೋಗೆ ಕಾಯಲ್ಲ, ನಾನದು ಕಾಯಲ್ಲ, ನಾನು ಎಲ್ಲೂ ಕಾಣಿಸೋದಿಲ್ಲ, ಆ ಥರ ಸೆಲೆಬ್ರಿಟಿ ಶೋದಲ್ಲಿ ಕಾಣಿಸೋದಿಲ್ಲ. ಯಾಕೆ ಅಂದ್ರೆ ನನ್ ನೋಡ್ಬೇಕು ಅನ್ಸೋದು, ನಾನು ಹೋದೆ, ಟಿಕೆಟ್ ತೊಗೊಂಡೆ, ನೋಡಿದೆ, ಬಂದೆ, ಚೆನ್ನಾಗಿದ್ರೆ ನಾನು ಶೇರ್ ಮಾಡಿದೆ. ಬಟ್ ನನ್ನಿಂದ 10 ಜನ ಹೋಗ್ತಾರ, 100 ಜನ ಹೋಗ್ತಾರ ಗೊತ್ತಿಲ್ಲ. ಬಟ್ ನಾವೇನಂತ ಅಂದ್ರೆ ಅದೊಂದು ಕಲ್ಚರ್ ಬೆಳೆಸ್ಕೊಂಡಿಲ್ಲ. ನಾವೀಗ ಹೇಳ್ತೀವಿ ನನ್ನ ಸಿನಿಮಾಗೆ ಇಷ್ಟು ಜನ ಬಂದಿಲ್ಲ, ಚೆನ್ನಾಗಿದ್ರೆ ನಾವು ನಮ್ಮಷ್ಟಿಗೆ ನಾವು ಹಾಕ್ಬೇಕು, ನಮ್ಮ ಜೊತೆ ಇರೋ ನಮ್ಮ ಮನೆಯವರಾದ್ರೂ ನೋಡಿದ್ರು ಅವ್ರ ಹತ್ರ ನಾವು ಹಾಕಿಸ್ಬೇಕು. ಸೊ ಓವರ್ ಆಲ್ ಇಂಡಸ್ಟ್ರಿ ಬೆಳಿಬೇಕು, ಓವರ್ ಆಲ್ ಕನ್ನಡ ಸಿನಿಮಾ ಆ ಒಂದು ಹ್ಯಾಬಿಟ್, ಅದೊಂದು ಅಭ್ಯಾಸ. ಈ ಸಿನಿಮಾ ನೋಡ್ಬೇಕು, ವಾರಕ್ಕೊಂದ್ಸಲ ಒಂದು ಸಿನಿಮಾ ನೋಡಕ್ ಹೋಗ್ಬೇಕು ಅಂತ ಮೋಟಿವ್ ಆಗ್ಬೇಕು ಅಂತಂದ್ರೆ, ಪ್ರತಿ ವಾರ ಬರೋ ಸಿನಿಮಾಗೂ ಒಂದು ಎಲ್ಲರೂ ಮೋಟಿವ್ ಮಾಡಿದ್ರೆ ತುಂಬಾ ಚೆನ್ನಾಗಿರೋದು. ಅದು ಚೆನ್ನಾಗಿರದಿದ್ದಾಗ ಇದನ್ನ ಮಾಡಿ ಸುಮ್ಮನೆ ಪುಷ್ ಕೊಡಿ ಅಂತ ಹೇಳಿ ನಾನು ಹೇಳಲ್ಲ. ಸೊ ಚೆನ್ನಾಗಿದ್ದಾಗ ಇದನ್ನ ಮಾಡೋದು ಕರ್ತವ್ಯ. ಅಂದ್ರೆ JP ದುಮ್ಮಿನಾಡು ಫಸ್ಟ್ ಸಿನಿಮಾ ತುಂಬ ನೀಟ್ ಅನಿಸ್ತು. ಓಕೆ, ನಾವು ಇದನ್ನ ಹೇಳೋದ್ರಿಂದ ನಾವೇನ ಕಳ್ಕೊಂಡ್ವಿ? ಏನೂ ಕಳ್ಕೊಂಡಿಲ್ಲ. ಜನರಲ್ ಆಡಿಯನ್ಸು ಅಷ್ಟೇ, ಎಲ್ಲರೂ ಅದನ್ನೇ ಮಾಡಿದ್ದು. ಅದನ್ನ ಹೇಳೋದ್ರಿಂದ ಯಾರು ಕಳ್ಕೊಂಡಿಲ್ಲ. ಸೊ ಅದರಿಂದ ಅದೆಲ್ಲ ಕಡೆಯಿಂದ ಅವ್ರು ಮಾಡಿದ ಫಸ್ಟ್ ಒಂದು ಪ್ರಚೋದನೆ ಇದೆಯಲ್ಲ, ಅದಕ್ಕೆ ಎಲ್ಲರೂ ಅಂದ್ರೆ ಹೇಳಿದ್ರಲ್ಲ, ಈಗ ಮಂಗಳೂರಲ್ಲಿ ಪ್ರತಿಕ್ರಿಯೆ ಇರ್ಬೋದು, ಅದನ್ನ ಅವ್ರು ಸೆಲೆಬ್ರೇಟ್ ಮಾಡಿದ್ರು. ಆ ಪ್ರತಿಕ್ರಿಯೆನ ಅಲ್ಲೇ ಬಿಟ್ಬಿಡ್ಲಿಲ್ಲ ಅವ್ರು. ಅದೇನೋ ಡ್ರಾಪ್ ಆಗಿದ್ರೆ ಖಂಡಿತ ಅವ್ರು ಹೇಳಿದಂಗೆ ಹೋಗ್ಬಿಡ್ತೇವೆ. ಅದನ್ನ ಎತ್ಕೊಂಡು ಮತ್ತೆ ಸೆಲೆಬ್ರೇಟ್ ಮಾಡ್ತಾ ಅದನ್ನ ದುಪ್ಪಟ್ಟು ಮಾಡ್ಕೊಂಡು ಹೋದ್ರಲ್ಲ, ಅದೇ ಇವತ್ತು ನಾವು ಫಂಡ್ ಅಂತ ಏನ್ ನೋಡ್ತೀವಿ, ಇಷ್ಟು ಕೋಟಿ ಆಗಿದೆ ಅಂತ ಹೇಳ್ತೀವಲ್ಲ,
ಅದು ಅವ್ರ ಟೋಟಲಿ ಶ್ರಮ. ಸಿನಿಮಾ ಮಾಡಿದ್ದಕ್ಕಿಂತ ಸಿನಿಮಾ ಮಾಡಿದ್ಮೇಲೆ ಈ ಕೆಲಸ ಮಾಡಿದ್ಯಲ್ಲ ಆ ಶ್ರಮ. ಅದು ಸೂಫ್ರಮ್ ಸೊ ಸಕ್ಸಸ್ ಇಂದ ಲೈಕ್ ಫಿಲ್ಮ್ ಮೇಕರ್ಸ್ ಇವಾಗ ನಾನು ಐ ಸೆಲೆಬ್ರೇಟೆಡ್ ಆಕ್ಚುಲಿ ಬಿಕಾಸ್ ಐ ವಾಸ್ ವೆರಿ ಹ್ಯಾಪಿ. ಫೈನಲಿ ಒಂದು ಮಾತಾಗುವಂಥ ಸಿನಿಮಾ ಬಂತಲ್ಲ ಫೈನಲಿ 2025 ನನ್ನ ಪ್ರಕಾರ ಐ ಥಿಂಕ್ ಇಸ್ ದ ಫಸ್ಟ್ ಫಿಲ್ಮ್ ದಟ್ ಮೇಡ್ ವೇವ್. ರಿಕಾರ್ಡ್ ಓನ್ಲಿ ಫ್ರಮ್ ಥಿಯೇಟರ್ ಅಲಾಂಗ್ ನೀವು ಹೇಳ್ದಂಗೆ ಬರೀ ಥಿಯೇಟರ್ ದಿಂದ ದುಡ್ಡು ಮಾಡಿದ್ದು ಪ್ರಾಪರ್. ಮತ್ತೊಂದು ಕಾನ್ಫಿಡೆಂಟ್ ಅನ್ನೋದು ಇವ್ರು ಹೇಳಿದಂಗೆ ನಾನು ಹೇಳ್ತೀನಿ, ಫಿಲಮ್ ಮೇಕರ್ ಆಗಿ ಆ ಸಿನಿಮಾ ಬಂದು ರಿಲೀಸ್ ಆಗಿ ಅದ್ರದ್ದೊಂದು ಸೆಲೆಬ್ರೇಷನ್ ಮೋಡ್ ಸ್ಟಾರ್ಟ್ ಆದ್ಮೇಲೆ ನಾನು 2 ನರೇಷನ್ ಕೊಟ್ಟಿದ್ದೆ 2 ಪ್ರೊಡ್ಯೂಸರ್ಗೆ. ನಾನು ಈ ಕಡೆ ಅನ್ನೋದು ಮಾಡೋ ಟೈಮ್ಗೆ ಈ 2 ಪ್ರೊಡ್ಯೂಸರ್ ನನಗೆ ಅಪ್ರೋಚ್ ಆಗಿತ್ತು. ಸೊ ಇವಾಗ ನನ್ನ ಹತ್ರನೂ ಇನ್ನಿಬ್ರು ಪ್ರೊಡ್ಯೂಸರ್ ಇದ್ದಾರೆ. ಸೊ ನನ್ನ ಕತೆನೂ ಆಯ್ಕೆ ಮಾಡಿಕೊಂಡು ಓಕೆ ಮಾಡಿ ನರೇಟಿವ್ ಕೊಟ್ಟಿದ್ದೀನಿ ಅಂತಂದ್ರೆ ನೋಡಿ, ಎಲ್ಲೋ ಯಾರೋ ಮಾಡೋ ಒಳ್ಳೆ ಕೆಲಸ ಒಬ್ಬ ಫಿಲಮ್ ಮೇಕರ್ಗೂ ಒಂದು ಅನುಕೂಲ ಆಗತ್ತೆ ಅನ್ನೋದು ಸುಳ್ಳಲ್ಲ. ಸೊ ಅದಂತೂ ಇಡೀ ಇಂಡಸ್ಟ್ರಿಗೆ ಅದು ಅವಾಗ ಹೇಳೋದಲ್ಲ, ಅಂದ್ರೆ ಸ್ವಲ್ಪ ಹಿಂಗಿದೆ ಅನ್ನೋದು ಹಂಗಂಗಿದೆ ಅನ್ನೋದು ಒಂದು ಸತ್ಯ, ಆದ್ರೆ ಹಿಂಗೂ ಇದೆ ಅನ್ನೋದು ಇನ್ನೊಂದು ಸತ್ಯ. ಐ ಥಿಂಕ್ ರಾಜ್ ಸರ್ ಒಂದು ಇಂಟರ್ವ್ಯೂ ನೋಡಿದ್ದೇನೆ, ಐ ಥಿಂಕ್ ಹಾಲಿವುಡ್ ರಿಪೋರ್ಟರ್ ಅಲ್ಲಿ ಅದ ಇಂಟರ್ವ್ಯೂ ಅನ್ಸುತ್ತೆ. ಅವ್ರೇನು ಹೇಳಿದ್ರೆ ಫಿಲ್ಮ್ ರಿಲೀಸ್ ಆಗೋ ತನಕ ಇಂಡಸ್ಟ್ರಿ ಒಂದು ಕನ್ಫ್ಯೂಸ್ ಸ್ಟೇಟಲ್ಲಿ ಇತ್ತು, ರಿಲೀಸ್ ಆದ್ಮೇಲೆ ಇಂಡಸ್ಟ್ರಿ ಇನ್ನೂ ಕನ್ಫ್ಯೂಸ್ ಆಗೋಯ್ತು ಅಂತ. ಹೌ ಡಿಡ್ ದಿಸ್ ಫಿಲ್ಮ್ ಡೂ ವೆಲ್ ಇನ್ ಥಿಯೇಟರ್ ಅಂತ. ಇಟ್ಸ್ ನಾಟ್ ಅ ಬ್ಯಾಡ್ ಥಿಂಗ್ ಬಟ್ ವೆರಿ ಗುಡ್ ಥಿಂಗ್. Your perspective, Samarth. Because ನೀವು ಎಡಗೈಯಲ್ಲಿ I followed the marketing journey of course both ಎಲ್ಲ ಫಿಲ್ಮ್ಸು ಫಾಲೋ ಮಾಡಿ. ನನಗೆ ಮರ್ಯಾದೆ ಪ್ರಶ್ನೆ ತುಂಬಾ ಇಷ್ಟ ಆಗಿದ್ದು ಅನೌನ್ಸ್ಮೆಂಟ್ ಅವ್ರು ಫಸ್ಟ್ ಸಿನಿಮಾ ಅನೌನ್ಸ್ ಮಾಡಲಿಲ್ಲ, ರ್ಯಾಂಡಮ್ ಒಂದಷ್ಟು ನೋಟಬಲ್ ಪೀಪಲ್ ಇನ್ ದ ಇಂಡಸ್ಟ್ರಿ ಒಂದು ಸ್ಲೋಗನ್ ತರ ಆಗ್ತಿತ್ತು, ನಾವ್ ಯಾರಿಗೂ ಬಕೆಟ್ ಹಿಡಿಯಲ್ಲ ಮರ್ಯಾದೆ ಪ್ರಶ್ನೆ, ಏನಕ್ಕೆ ಎಲ್ರು ಹಿಂಗ ಆಗ್ತಿದ್ದಾರೆ ಅನ್ಕೊಂತಿದ್ದಾಗ ನೆಕ್ಸ್ಟ್ ಡೇ ಐ ಥಿಂಕ್ ದೇ ಅನೌನ್ಸ್. ಸೊ ಲೈಕ್ ವೈಸ್ ನಿಮ್ದು ನೋಡಿದ್ರೆ ಎವ್ರಿ ಸ್ಟೇಜ್ ಅಲ್ಲಿ ಯು ಟ್ರೈ ಟು ಬಿ ಆಸ್ ಕ್ರಿಯೇಟಿವ್ ಆಸ್ ಪಾಸಿಬಲ್. ಸೊ ಆ ಎಕ್ಸ್ಪೀರಿಯನ್ಸ್ ಅಥವಾ ಆ ಲೆನ್ಸ್ ಅಲ್ಲಿ ನೀವು ನೋಡಿದ್ರೆ ವಾಟ್ ಯು ಥಿಂಕ್ ಹ್ಯಾಸ್ ಕ್ಲಿಕ್ ಫಾರ್ ಸೂಫ್ರಮ್ ಸೊ? ಬಿಕಾಸ್ ಎಲ್ರು ಮಾತಾಡ್ತಿರೋಂಗೆ ವೇರಿಯಸ್ ಸೆಂಟರ್ಸ್ ಅಲ್ಲಿ ಆ ಗೆಲುವನ್ನ ಸೆಲೆಬ್ರೇಟ್ ಮಾಡೋ ವಿಡಿಯೋಸ್ ನಾವು ಬೇರೆ ಸಿನಿಮಾಗಳದ್ದು ನೋಡಿದೀವಿ. ಸೊ ಅದ್ ನಮ್ಗೆ ಹೆಂಗಾಗೋಗಿದೆ ಅಂದ್ರೆ ನಿಜಾನೂ ಸುಳ್ಳು ಓದಾಗ್ತಿರಲ್ಲ. ಬಟ್ ಸೂಫ್ರಮ್ ಸೊ ವಿ ಬಿಲೀವ್ಡ್ ಇಲ್ಲ ನಿಜವಾಗ್ಲೂ ನಗ್ತಿದ್ದಾರೆ ಅಂತ. ಸೊ ನಿಮ್ ಥಾಟ್ಸ್? ಸೊ ಬೇಸಿಕ್ಲಿ ನಾನು ಯಾವಾಗ ಸೂಫ್ರಮ್ ಸೂ ರಿಲೀಸ್ ಆಗಿತ್ತು ನಾನು ಹುಬ್ಳಿನಲ್ಲಿದ್ದೆ. ಸೊ ಹುಬ್ಳಿ ಈಸ್ ಅ ವೆರಿ ಅಲ್ಲಿ ಆಡಿಯನ್ಸ್ ಬಹಳ ಒಂದೇ ಪರ್ಟಿಕ್ಯುಲರ್ ಟೈಪ್ ಆಫ್ ಮೂವೀಸ್ ನೋಡ್ತಾರೆ, ಅಂದ್ರೆ ಹೋದ್ರೆ ಹುಚ್ಚರತ್ಲೇ ಹೋಗ್ತಾರೆ. ಸೊ ಐ ಥಿಂಕ್ ರಿಲೀಸ್ ಆಗಿದ್ದ ಡೇ ಸೊ ದರ್ ಇಸ್ ಅ ಪ್ಲೇಸ್ ಕಾಲ್ಡ್ ಗುರುದತ್ ಭವನ್. ಸೊ ಅಲ್ಲಿ ಹೆಂಗಂದ್ರೆ ಹಿಂಗೆ ಹೋಗ್ತಾ ಇದೆ ಸೂಫ್ರಮ್ ಸೂ ಬಾ ಅಂತ ಕರೆದ್ರು. ಸೊ ಅವಾಗ ನನ್ಗೆ ಅನಿಸ್ತು ಓಕೆ ಇನ್ನೂ ಫಿಲ್ಮ್ ರಿಲೀಸ್ ಇವತ್ತಾಗ್ತಾ ಇದೆ, ಜನ ಆಲ್ರೆಡಿ ಹೇಳ್ತಾರೆ ಸೂಫ್ರಮ್ ಸೂ ಅಂತ, ಇಟ್ಸ್ ಆಲ್ರೆಡಿ ದೇರ್. ಸೊ ಏನೋ ನಾನು ಮತ್ತೆ ನನ್ನ ಫ್ರೆಂಡ್ ಹೋದ್ವಿ ಥಿಯೇಟರ್ಗೆ. ಎಕ್ಸ್ಪೆಕ್ಟೇಷನ್ ಏನಿತ್ತು ನಮ್ದು ಸಿನಿಮಾ ನಾವು ಹುಬ್ಳಿದವನಾಗಿ ಅಲ್ಲೇ ಬಂದಿರಲಿಲ್ಲ ಯಾರು ಥಿಯೇಟರ್ಗೆ, ಯಾರು ಬರಲ್ಲ ಬಿಡು ಅಂತ ನಾನು ಹೋದ್ರೆ ಥಿಯೇಟರ್ ಫುಲ್. ಮತ್ತೆ ಆಡಿಯನ್ಸ್ ಹಿಂಗೆ ಎಂಜಾಯ್ ಮಾಡೋದು ನೋಡಾದ್ಮೇಲೆ ಹೆಂಗ್ ಅನ್ಸ್ಬಿಡ್ತು, ಐ ವಾಸ್ ಇನ್ ಅ ವೆರಿ ಬ್ಯಾಡ್ ಸೆಟ್ ಬಿಕಾಸ್ ನಮ್ದು ರಿಲೀಸ್ ಆಗಿತ್ತು, ಅನ್ಫಾರ್ಚುನೇಟ್ಲಿ ಅದು ವರ್ಕ್ ಆಗಿಲ್ಲ. ಬಟ್ ಯಾವಾಗ ಹೊರಗೆ ಬರ್ತಾ ಅವ್ನು ನಕ್ಕೊಂತ ಬಂದೆ, ಆಡಿಯನ್ಸ್ ಇನ್ನೂ ಬರ್ತಾ ಇದಾರೆ ಗುರು ಅಂತೇಳಿ. ಸೊ ಏನೂ ಮಾರ್ಕೆಟಿಂಗ್ ಮಾಡಲಿ ಅವರು ಏನೂ ಮಾಡಿದ್ರೇನು, ಬಟ್ ಫಸ್ಟ್ ಡೇ ಫಸ್ಟ್ ಶೋ ನೋಡಿದಾಗ ನಂಗೆ ಏನು ಅನ್ಸುತ್ತೆ ಅವರು ಅದೆಲ್ಲ ನೋಡಿ ಅಲ್ಲಿ ಬಂದಿದ್ದಾರೆ ಅಂತ. ಆ್ಯಂಡ್ ಹುಬ್ಳಿ ಆಸ್ ಅ ಸೆಂಟರ್ ನೋಡಿದಾಗ ಇಟ್ಸ್ ವೆರಿ ಡಿಫಿಕಲ್ಟ್ ದೆಮ್ ಟು ಪುಲ್ ಆನ್ ವೀಕ್ ಡೇಸ್. ಸೊ ಅದು ಫಸ್ಟ್ ಡೇ ಫಸ್ಟ್ ಶೋ ಬಂದಿದಾರಲ್ಲ, ಸೊ ಅದೇ ನೋಡಿ ನಮ್ಗೆ ಒಂದು ಖುಷಿ ಆಯ್ತು, ಓಕೆ ಇನ್ನೂ ಮಾಡ್ಬೋದು ಸಿನಿಮಾ ಅಂತೇಳಿ. ಮತ್ತೆ ಇನ್ನೂ ಸ್ವಲ್ಪ ಕಾನ್ಫಿಡೆನ್ಸ್ ಬರಲಿ, ಯಾವ ಪ್ರೊಡ್ಯೂಸರ್ ಕೇಳಿದಲ್ಲ ಈ ಥರ ಕಾಂಟೆಂಟ್ ಇದೆ ನನ್ನ ಕಡೆ ಇದೆ ಸರ್ ಅಂತ ಮಾಡಿ ಈಗ ಅದೇ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಐ ಥಿಂಕ್ ಸೂಫ್ರಮ್ ಸೂ ಇಸ್ ಒನ್ ಆಫ್ ದ ಏನಂತಾರೆ ಎಲ್ಲರಿಗೂ ಮೋಟಿವೇಶನ್ ಕೊಡ್ತು ಫಿಲ್ಮ್ ಮೇಕರ್ಸ್ಗೆ, ಓಕೆ ಬರ್ತಾ ಇದ್ದಾರೆ ಅಂತೇಳಿ. ಬಟ್ ಅದೇ ಎಡಗೈ ಆಸ್ ಅ ಕ್ರಿಯೇಟಿವ್ ಕ್ಯಾಂಪೇನ್ ಎಲ್ಲ ಮಾಡಿದ್ವಿ. ಬಟ್ ಅಟ್ ದಿ ಎಂಡ್ ಆಫ್ ಡೇ ಹೆಂಗಿರುತ್ತೆ ಅಂದರೆ ನಾವು ಒಂದು ಪರ್ಸ್ಪೆಕ್ಟಿವ್ ಇರುತ್ತೆ, ಓಕೆ ನಾವು ಸಿನಿಮಾ ಚೆನ್ನಾಗಿ ಮಾಡಿದ್ದೀವಿ ಅಲ್ಲ, ಬಟ್ ಅಟ್ ದಿ ಎಂಡ್ ಆಫ್ ಡೇ ಆಡಿಯನ್ಸ್ಗೆ ಅದು ಕನೆಕ್ಟ್ ಆಗಲಿಲ್ಲ ಅಂದರೆ ನಾವು ಎಷ್ಟು ಸೈಕಲ್ ಹೊಡೆದು ಎಷ್ಟು ಸರ್ಕಸ್ ಹೊಡೆದ್ರು ಅದು ವರ್ಕ್ ಆಗಲ್ಲ. ಸೊ ಅದೊಂದು ಕಲ್ತಿದ್ದು. ಸೊ ಆದಷ್ಟು ನಾರ್ಮಲ್ ಪಲ್ಸಸ್ ನಾವು ಟಚ್ ಮಾಡಿ ಸಿನಿಮಾ ಮಾಡಿದಾಗ ಐ ಥಿಂಕ್ ಇಟ್ ಕ್ಯಾನ್ ಬಿ ದಿಸ್ ಥಿಂಗ್. ಆಸ್ ಅ ಡೆಬ್ಯೂ ಡೈರೆಕ್ಟರ್ ನಂಗೆ ರಿಯಲೈಸ್ ಆಗಿದೆ ಅದೇ. ಸೊ ನೆಕ್ಸ್ಟ್ ಏನೂ ಮಾಡ್ತಾ ಇರ್ಬೇಕಾದ್ರೆ ಒಂದು ನಾರ್ಮಲ್ ಅಂದರೆ ಮೇ ಬಿ ಬ್ಲ್ಯಾಕ್ ಕಾಮಿಡಿ ಇಸ್ ಒನ್ ಸಬ್ಜೆಕ್ಟ್ ನನಗೆ ಡಿಫಿಕಲ್ಟ್ ಅನ್ಸಿತ್ತು ಆನ್ ಪೇಪರ್ಸ್ ನೋಡ್ತಾ ಇರ್ಬೇಕಾರೆ. ಬಟ್ ಅದು ಸ್ಕ್ರೀನ್ನಲ್ಲಿ ತಂದಾಗ ಎಲ್ಲರಿಗೂ ಒಂದು ಕ್ವಶನ್ ಇತ್ತು, ಡೆತ್ ಆಗ್ತಾ ಇರ್ಬೇಕಾದ್ರೆ ಜನ ನಗಿಸ್ಬೋದಾ ಅಂತೇಳಿ. ಜನ ನಕ್ರು, ಬಟ್ ಅದು ಒಬ್ಬೊಬ್ರಿಗೆ ವರ್ಕ್ ಆಗುತ್ತೆ, ಒಬ್ಬೊಬ್ರಿಗೆ ವರ್ಕ್ ಆಗಲ್ಲ. ಬಟ್ ಸೂಫ್ರಮ್ ಸೂ ಏನಂದ್ರೆ ಇಬ್ರು ಜನಗೂ ವರ್ಕ್ ಆಯ್ತು. ಯಾರು ಈ ಎರಡು ಡಿಫ್ರೆಂಟ್ 2 ಟೈಪ್ಸ್ ಆಫ್ ಆಡಿಯನ್ಸ್ ಇದೆಲ್ಲ ಅವು ಇಬ್ರಿಗೂ ವರ್ಕ್ ಆಯ್ತು. ಐ ಥಿಂಕ್ ಆ ಥರ ಒಂದು ಸ್ಕ್ರಿಪ್ಟ್ ಮಾಡಿದಾಗ ಐ ಥಿಂಕ್ ಇಟ್ ಮೈಟ್ ವರ್ಕ್. ಸೊ ನಂದು ಆ ಪರ್ಸ್ಪೆಕ್ಟಿವ್. ಬಟ್ ಸೂಫ್ರಮ್ ಸೂ ಇಸ್ ಅ ಮೋಟಿವೇಶನ್ ಫಾರ್ ಆಲ್ ದ ಫಿಲ್ಮ್ ಮೇಕರ್ಸ್. ಓಕೆ ಸ್ಟಿಲ್ ವಿ ಹ್ಯಾವ್ ಹೋಪ್ಸ್ ಅಂತ. ಸೊ ಐ ಥಿಂಕ್ ದಟ್ ಈಸ್ ಒನ್ ಥಿಂಗ್ ದಟ್ ನನಗೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದಟ್ ಟೀಮ್ ದಟ್ ದೇ ಮೇಡ್ ದಿಸ್ ಫಿಲ್ಮ್. ಬಿಕಾಸ್ ನನ್ನ ನೆಕ್ಸ್ಟ್ ಫಿಲ್ಮ್ ಜಲ್ದಿ ಸ್ಟಾರ್ಟ್ ಮಾಡ್ತಾರೆ. ಐ ಡಿಂಟ್ ಎಕ್ಸ್ಪೆಕ್ಟ್ ದಟ್ ಐ ವಾಂಟ್ ಟು ಸ್ಟಾರ್ಟ್ ಸೋ ಸೂನ್. ದಟ್ ಈಸ್ ಒನ್ ಆಫ್ ದ ಮೋಟಿವೇಶನ್ ಫಾರ್
ಅವ್ರ ಪ್ರೊಡ್ಯೂಸರ್ ಟು ಕಮ್ ಆನ್ ಬೋರ್ಡ್ ಅಂಡ್ ಓಕೆ ಲೆಟ್ಸ್ ಡೂ ಇಟ್ ಅಂತ. ಸೊ ಐ ಥಿಂಕ್ ಅವ್ರ ನೇಟಿವಿಟಿ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂದರೆ, ಸೊ ನಾವು ನಮಗೂ ಅನಿಸ್ತು ಓಕೆ ನಾವು ಬೀಂಗ್ ಫ್ರಮ್ ನಾರ್ತ್ ಕರ್ನಾಟಕ, ವೈ ನಾಟ್ ನಾರ್ತ್ ಕರ್ನಾಟಕ, ನಾವು ಅದಕ್ಕೆ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ. ಸೊ ನಾವು ವಾಟ್ ಎವರ್ ಐ ಆಮ್ ಡೂಯಿಂಗ್ ದ ನೆಕ್ಸ್ಟ್ ಫಿಲ್ಮ್ ಈಸ್ ಬೇಸ್ಡ್ ಫ್ರಮ್ ನಾರ್ತ್ ಕರ್ನಾಟಕ. ಸೊ ಐ ಥಿಂಕ್ ಆ ಥರ ಒಂದು ಸಿನಿಮಾ ಬರ್ಕೊಂತ ಹೋದ್ರೆ ವಿಲ್ ಹ್ಯಾವ್ ದಟ್ ಏನೋ ಅರ್ಜ್ ಏನಾದ್ರು ಮಾಡಬೇಕು ಅಂತ. ಇಲ್ಲಾಂದರೆ ಅದೇ ದಟ್ಸ್ ವಾಟ್ ಇಟ್. ಸೊ ಭಾಳ ಅಷ್ಟು ಏನು ಮಾಡ್ತಾರೆ ನಾನೇ ಅದು ಹೇಳಿ ನೀರು ಕೊಡ್ಲಾ ಸರ್? ನಿಮ್ದೆಲ್ಲ ಕೇಳಿಸ್ತಾರೆ. ಅಲ್ಲಲ್ಲ, ನಾನು ಒಮ್ಮೆ ಹೆಂಗಂದ್ರೆ ಏನೋ ಡಿಸ್ಕಷನ್ ಎಲ್ಲ ಹೋಗ್ತೈತೆ ಅಂತ ಯೋಚನೆ ಮಾಡ್ತಾರೆ. ಸೊ ಇನ್ನೊಂದು ನನಗೆ ಸೂಫ್ರಮ್ ಸೋನ್ ಅಲ್ಲಿ ಅನ್ಸಿದ್ದು, ಅದರ್ ದ್ಯಾನ್ ದ ಪ್ರಮೋಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಆಫ್ಟರ್ ದ ಅಫ್ಟರ್ಮಾತ್ ಆಫ್ ದ ಏಟ್ಸ್, ಇನ್ ಟರ್ಮ್ಸ್ ಆಫ್ ರೈಟಿಂಗ್ ಆಲ್ಸೋ, ನನಗೆ ಕಾಮಿಡಿ ಸ್ವಲ್ಪ ಟೈಮಲ್ಲಿ ಎಲ್ಲೇ ಯಾವ ಕಡೆ ಟಿವಿನಲ್ಲಿ ನೋಡಿದ್ರು, ಸಿನಿಮಾದಲ್ಲಿ ನೋಡಿದ್ರು, ಅಥವಾ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರು, ಕಾಮಿಡಿಯನ್ನು ಬಿಲೋ ದ ಬೆಲ್ಟ್ ಆ ಥರ ಆಗಿ ನನಗೆ ಸೂಫ್ರಮ್ಸ್ ನೋಡಿದಾಗ ಎಲ್ಲೂ ಆ ಥರ ಅನಿಸ್ತಿಲ್ಲ ಬಿಲೋ ದ ಬೆಲ್ಟ್. ನನಗೆ ಅದನ್ನು ಕಾನ್ಷಿಯಸ್ ಆಗಿ ಯೋಚನೆ ಮಾಡಿದ್ಮೇಲೆ ಅನಿಸಿದ್ದು, ಅಲ್ಲಿ ಥಾಟ್ ಅಲ್ಲಿ ಹೋಗ್ಲೂ ಇಲ್ಲ, ಸುಮ್ಮನೆ ಕೂತಿ ಎಂಜಾಯ್ ಮಾಡಿ. ಆಮೇಲೆ ದಟ್ ಸೋಷಿಯಲ್ ಕಾಮಿಡಿ ಎಸ್ಪೆಷಲಿ ವಾಸ್ ಬ್ರಿಲಿಯಂಟ್ ಟು ದ ಪಾಯಿಂಟ್. And hardy, especially that comedy thing, since it was not below the belt, it could be enjoyed wholeheartedly, not thinking ನಾನು ನಗಾಡಿದ್ರೆ ಪಾಪ್ ಡೌನ್ ಅಂತಾವ ಇಂಥ ನೀಚ ಅನ್ಕೊಂಡ್ಬಿಡೋದು ಅನ್ಕೊಳಂಗಿಲ್ಲ. ನಾನು ಆರಾಮಾಗಿ ನಗುವುದು ಅನ್ನೋ ಥರ ಇರುವಂಥ ಬರವಣಿಗೆ ಸ್ವಲ್ಪ ವಿರಳ ಆಗಿತ್ತು ಮೇಲಿ ಅಂತ ಸೂಪರ್. But writing wise, yeah, exactly. ಅವ್ರು ಹೇಳಿದ್ರೆ ಸೂಪರ್ ರೈಟಿಂಗ್, ಸಿಚುವೇಶನಲ್ ಕಾಮಿಡಿ, ಫೋರ್ಸ್ ಕಾಮಿಡಿ ಅಲ್ಲ, ಸುಮ್ಮನೆ ಜೋಕ್ ಹೇಳಬೇಕು ಅಂತ ಫೋರ್ಸ್ಫುಲಿ ಜೋಕ್ ಹೇಳಿ. But in a hypothetical scenario, let's say Raj hadn't presented it. So ಅದೇ ಸಿನಿಮಾ, ಅದೇ ರೈಟಿಂಗು, ಅದೇ ಕ್ರಾಫ್ಟು, do you think it would have made the same amount of success? ಡೌಟ್ಫುಲ್ ಅನ್ಸುತ್ತೆ. ಕಷ್ಟ ಸರ್. ಅಂದ್ರೆ ನನಗೆ ಅನ್ಸಿದ್ದು ರಾಜ್ ಸರ್ ಒಂದಿಷ್ಟು ಐಡಿಯಾಸ್ ಇವೇ ಇದ್ರೆ ಸಿನಿಮಾ ಆಗಿರ್ತಿತ್ತು ಅನ್ಸುತ್ತೆ. ಬಟ್ ಮಾರ್ಕೆಟಿಂಗು, ಪೊಸಿಷನ್ ಮಾಡೋದು ಅದೆಲ್ಲ ರಾಜ್ ಸರ್ಗೆ ಆಲ್ರೆಡಿ ಒಂದಿಷ್ಟು ಗೆಲುವು ಇದ್ರು, ಜೊತೆಗೆ ಸೋಲ್ದೂ ನೋಡಿದ್ದವ್ರೆ ಅವ್ರು. ಸೊ ಇವಾಗ ಏನ್ ಮಾಡ್ಬೇಕು ಅನ್ನೋದೊಂದು ಜಾಸ್ತಿ ಇರುತ್ತೆ. ಸೊ ಐಡಿಯಾಸ್ ಜಾಸ್ತಿ ಸಿಕ್ಕಿರುತ್ತೆ ರಾಜ್ ಅವರಿಂದ. ಹೌದು, ಬಿಕಾಸ್ ದ ಎಂಟೈರ್ ಟೀಮ್ ಇದೆಯಲ್ಲ, ಎವ್ರಿ ಒನ್ ಆರ್ ನ್ಯೂ ಕಮರ್ಸ್, ರಾಜ್ ಸರ್ ಒಬ್ರು ಬಿಟ್ಟು. ಸೊ ಅವ್ರ ಎಕ್ಸ್ಪೀರಿಯನ್ಸ್ ಡೆಫಿನೆಟ್ಲಿ ಮ್ಯಾಟರ್ ಆಗಿದೆ. They worked with him before, but they worked with him before, but that person in the decision making chair Matters. because he comes with a certain experience. ಬೇಕು ಬೇಡ ಸೋಲು ನೋಡಿರ್ತಾರೆ, ಗೆಲುವು ನೋಡಿರ್ತಾರೆ. ಅಂಡ್ ಸುತ್ತಮುತ್ತ ಇರೋರು ಎಲ್ಲರೂ ಒಂದು ಮೂರ್ನಾಲ್ಕು ಸಿನಿಮಾದಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ದಾರೆ. ಸೊ ಯಾರು ರವಿ ಅನ್ನೋರು ಅಂದ್ರೆ ಜೊತೆಗಿರೋ ಪ್ರೊಡ್ಯೂಸರ್ಸ್ ಆಗ್ಬೋದು, ಯಾರೇ ಆಗ್ಬೋದು, ಎಲ್ಲ ಕೆಲಸ ಮಾಡಿದವ್ರೆ. ಅವ್ರಿಗೂ ಒಂದು ಇರುತ್ತಲ್ಲ, ಈ ಸಲ ಬಿಡಲೇಬಾರ್ದು, ಗೆಲ್ಲೇಬೇಕು ಅಂತ ಆ ಹಠ, ಅದೆಲ್ಲದು ಚೆನ್ನಾಗಿ ವರ್ಕ್ ಆಯ್ತು. ಅದೇ ವಿ ಹ್ಯಾವ್ ಬೋತ್ ಎಕ್ಸಾಂಪಲ್ಸ್ ಇನ್ ದ ಇಂಡಸ್ಟ್ರಿ. ಇವಾಗ ನಮ್ಮ ಈ ಸಿನಿಮಾಗಳ ಬಗ್ಗೆ ಮಾತಾಡೋದಾದ್ರೆ, ವಿತೌಟ್ ರಿವೀಲಿಂಗ್ ದ ನಂಬರ್ಸ್, ಥಿಯೇಟ್ರಿಕಲ್ ಫುಟ್ಫಾಲ್ಸ್ ಚೆನ್ನಾಗಿ ಬಂತ, ಅಥವಾ OTTಯಲ್ಲಿ ವ್ಯೂವರ್ಶಿಪ್ ಚೆನ್ನಾಗಿ ಬಂತ, ಆ್ಯಂಡ್ ಬ್ರೇಕ್ ಇವನ್ ಪಾಯಿಂಟ್ ಕ್ರಾಸ್ ಆಗಿದೆಯಾ? ಇಫ್ ಎಸ್, ಗ್ರೇಟ್. ಇಫ್ ನಾಟ್, ವಾಟ್ ಆರ್ ದ ಮೇಜರ್ ಟೇಕ್ ಅವೇಸ್ ಫಾರ್ ಯುವರ್ ನೆಕ್ಸ್ಟ್ ಫಿಲ್ಮ್ಸ್? Anybody can, probably Roshan can start. ನಮ್ದು OTT ವ್ಯೂವರ್ಶಿಪ್ ಇಸ್ ಮೋರ್ ದೆನ್ ಥಿಯೇಟ್ರಿಕಲ್ ಫುಟ್ಫಾಲ್ ಈಸಿಲಿ. Okay. ಸೊ ನಾಟ್ ಬ್ರೇಕ್ ಇವನ್ ಯೆಟ್, ಬಟ್ ಹೋಪ್ಫುಲಿ ನಾನು ಫ್ಯೂ ಮಂತ್ಸ್ ಅಲ್ಲಿ ಆಗ್ಬೋದು ಅನ್ಸುತ್ತೆ. Okay. What are your major takeaways for your next film? ಅಂದ್ರೆ ಇದನ್ನ ನಾನು ಸಾಲಿಡ್ ಆಗಿ ಕಲ್ತೀನಿ, so that my second film will be even more better, both in terms of craft and in terms of business. ಐ ಥಿಂಕ್ ಐ ಹ್ಯಾವ್ ಅಂದರೆ 2 ಮೇಜರ್ ಟೇಕ್ ಅವೇ ಇದೆ ಫಾರ್ ಮೀ ಪರ್ಸ್ನಲಿ. ಫಸ್ಟ್ ಒನ್ ಏನು ಅಂದರೆ ಮಾರ್ಕೆಟಿಂಗ್ ಕೊಡೋದ್ರಿಂದ ಬೆಟರ್ ಅನ್ಸುತ್ತೆ. ಮೇ ಬಿ ಮೋರ್ ಇನ್ವೆಸ್ಟ್ಮೆಂಟ್ ಇಂಪ್ರೂವ್ ಮಾರ್ಕೆಟಿಂಗ್. ಆ್ಯಂಡ್ ಸೆಕೆಂಡ್ ಈಸ್ ಐ ಥಿಂಕ್ ಮೇ ಬಿ ಕಾಸ್ಟಿಂಗ್ ವೈಸ್ ಮೇ ಬಿ ಬೆಟರ್ ಕಾಸ್ಟಿಂಗ್ ಕೂಡ ಡನ್ ಅ ಬೆಟರ್ ಜಾಬ್ ಅನ್ಸುತ್ತೆ. Okay. Samarth, ನಿಮ್ಮ ಥಾಟ್ಸ್? ಸೊ ಬೇಸಿಕ್ಲಿ ಅದೇ ನಮ್ಮದು ಐ ಥಿಂಕ್ OTT ವ್ಯೂವರ್ಶಿಪ್ ಬೆಟರ್ ಇದೆ ಥಿಯೇಟರ್ ಫುಟ್ಫಾಲ್ಗಿಂತ. ಸೊ ಇನ್ನೂ ಬ್ರೇಕ್ ಇವನ್ ಡಿಫಿಕಲ್ಟ್ ಅನಿಸುತ್ತೆ ಈ ಒಂದು ಪೊಸಿಷನಲ್ಲಿ ಇರೋದು, ಬಿಕಾಸ್ ನಾವು ಬಜೆಟ್ ಜಾಸ್ತಿ ಹಾಕಿದ್ದೀವಿ. ಆ್ಯಂಡ್ ಟೇಕ್ ಅವೇ ಇರೋದ್ರಿಂದ ಒಂದು ಸಿನಿಮಾ ಮೇಲೆ ನಾಟ್ ಮೋರ್ ದೆನ್ 1 year ಯಾರು ರೈಟರ್ ಇನ್ವೆಸ್ಟ್ ಮಾಡಬಾರ್ದು ಆಸ್ ಅ ಟೈಮ್. ಬಿಕಾಸ್ ಈಗ ಇರೋ ಒಂದು ಟ್ರೆಂಡ್ ಪ್ರಕಾರ ಪ್ರತಿಯೊಂದು 6 ತಿಂಗಳಿಗೆ ಮಾರ್ಕೆಟ್ ಚೇಂಜ್ ಆಗ್ತಾ ಇರುತ್ತೆ, ಜನ ಚಾಯ್ಸ್ ಚೇಂಜ್ ಆಗ್ತಾ ಇರುತ್ತೆ. ಮತ್ತು ಕನ್ನಡ ಮಾರ್ಕೆಟ್ ಇಸ್ ಅ ವೆರಿ ಡಿಫಿಕಲ್ಟ್ ಮಾರ್ಕೆಟ್ ಟು ಕ್ರ್ಯಾಕ್, ಬಿಕಾಸ್ ಇಲ್ಲೆಲ್ಲ ಲ್ಯಾಂಗ್ವೇಜ್ ಕನ್ಸ್ಯೂಮ್ ಮಾಡ್ತೀವಿ ನಾವು. ಸೊ ನಮ್ಮದೇ ಆದ ಒಂದು ಸೆಟ್ ಆಫ್ ಕಾಂಪಿಟೇಷನ್ಸ್ ಇದೆ.
ಸೊ ನಂದೇನಂದ್ರೆ ನೆಕ್ಸ್ಟ್ ಒಂದು ಸಿನಿಮಾ ಇವತ್ತು ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟ್ 1 year ರಿಲೀಸ್ ಆಗಬೇಕು ಅಂತ ಅಷ್ಟೇ ನಂದು ತಲೆಯಲ್ಲಿದೆ. ಆಸ್ ಎ ಕ್ರಾಫ್ಟ್ ಎಸ್. ಸೊ ಲಾಸ್ಟ್ ಪ್ರೀವಿಯಸ್ ಸಿನಿಮಾ ಏನು ಮಾಡಿದ್ದೀನಿ ಅದರಿಂದ ಸ್ವಲ್ಪ ಕಲ್ತಿದ್ದೀನಿ ಭಾಳಷ್ಟು ವಿಷಯಗಳು. ಐ ಥಿಂಕ್ ಐ ವಿಲ್ ಅಪ್ಲೈಂಗ್ ಮೈ ನೆಕ್ಸ್ಟ್ ಫಿಲ್ಮ್ maybe in terms of writing, casting or anything. So that's what I'm planning to do. ಓಕೆ ಸರ್ ನಿಮ್ದು ನನಗೆ ಥಿಯೇಟರ್ ವಾಸ್ ಗುಡ್ ಆ್ಯಕ್ಚುಲಿ. ಐ ಸಾ ವೀರೇಶ್ ಟು ದೊಡ್ಡ ಸ್ಕ್ರೀನ್ ಕೊಟ್ಟಿದ್ದು 2-3 ವಾರ ಆಸ್ತು. ಆ್ಯಂಡ್ ಅದರ್ ಮಲ್ಟಿಪ್ಲೆಕ್ಸ್ ಬಿಕಾಸ್ ನಾನು ಸ್ವಲ್ಪ ಸಿಂಗಲ್ ಸ್ಕ್ರೀನ್ ಅಂಡರ್ವೈನ್ ಮಾಡಿದ್ದೆ. ನಾವೇ ಸಿನಿಮಾ ಮಾಡಿದ್ವಿ, ಈ ಆರ್ಟ್ ಕ್ಲಾಸ್ ಸಿನಿಮಾ, ಮಾಸ್ ಸಿನಿಮಾ ನಾವು ಕ್ಲಾಸ್ ಸಿನಿಮಾ ಮಾಡಿದ್ವಿ. ಸಿಂಗಲ್ ಸ್ಕ್ರೀನ್ ವರ್ಕ್ ಆಗಲ್ಲ ಅನ್ನೋ ಪರ್ಸೆಪ್ಷನಲ್ಲೇ ಇದ್ವಿ. ಆಮೇಲೆ ವೀರೇಶ್ ಚಿಕ್ಕ ಸ್ಕ್ರೀನ್ ಕೊಡಿ ಅಂತ ಕೇಳಿದ್ವಿ. ಇಲ್ಲ ರೆಂಟ್ ತಗೋಬಿಟ್ಟಿದ್ದಾರೆ ಅಂತ ಆಯಿತು. ಸರಿ ದೊಡ್ಡ ಸ್ಕ್ರೀನೇ ಕೊಡಿ ಶೇರಿಗೆ ಅಂತ ಆಯಿತು. ದೊಡ್ಡ ಸ್ಕ್ರೀನ್ ಹೌಸ್ಫುಲ್ಸ್ ನೋಡೋಕೆ ಶುರು ಮಾಡಿದ್ವಿ. ಸೊ ಥಿಯೇಟರ್ ವರ್ಕ್ ವೆಲ್ ಫಾರ್ ಅಸ್ ಆಲ್ಸೋ. ಬಟ್ ಮೇಜರ್ ರೆವೆನ್ಯೂ ಕಮ್ಸ್ ಫ್ರಮ್ OTT. ದಟ್ ಐ ಥಿಂಕ್ ಎವ್ರಿ ಒನ್ ಕ್ಯಾನ್ ಯುನಾನಿಮಸ್ಲಿ ಅಗ್ರಿ. ಏನಾಗುತ್ತೆ ಅಂದರೆ ಥಿಯೇಟ್ರಲ್ಲಿ ನಮ್ಗೆ ಅಬ್ಬಬ್ಬ ತುಂಬ ಒಳ್ಳೆ ರನ್ ಆಗಿದ್ದು ನಮ್ದೇನೆ ಬೇರೆ ಸಿನಿಮಾ ಬರ್ತಿಲ್ಲ ಜಾಗ ಮಾಡಿರುತ್ತೆ. ಬಿಕಾಸ್ ದ ಸ್ಕ್ರೀನ್ಸ್ ವಿಲ್ ಹ್ಯಾವ್ ಬೆಟರ್ ರೆವೆನ್ಯೂ ಶೇರ್ ವಿತ್ ದ ನ್ಯೂ ಫಿಲ್ಮ್ಸ್. ಸೊ ನಮ್ಮನ್ನು ಸ್ವಲ್ಪ ತಳ್ತಾರೆ. ನಮ್ಗೆ 1 ತಿಂಗಳು ಅದ್ರೊಳಗೆ ಏನು ಬಿಸ್ನೆಸ್ ಮಾಡ್ಕೋತೀವಿ ಅಷ್ಟೇ. OTT ನಿಂಗೆ ಆಲ್ಮೋಸ್ಟ್ ಪರ್ಪೆಕ್ಚುವಲ್ ಇರುತ್ತೆ. ಏನಿಲ್ಲ ಆದರೂ 2 ವರ್ಷ ಆಯ್ತು. ಯಾರೋ ಸುಮ್ಮನೆ ಬೋರ್ ಆಗಿ ನೋಡ್ತೀನಿ, ಎಲ್ಲೋ ಬೀಂಗ್ ನೋಡಿದೆ, ನನ್ನ ಫ್ರೆಂಡ್ ಅವರು 6 ತಿಂಗಳಿಂದ ನೋಡಿದ್ದೆ, ನೋಡು ರೆಡಿ ಇಟ್ಟಿದ್ದ. ಎನಿಥಿಂಗ್ ಕ್ಯಾನ್ ಟ್ರಿಗರ್ ಮಿ, ಐ ಕ್ಯಾನ್ ಸ್ಟಿಲ್ ವಾಚ್ ಅಟ್ ಮೈ ಕನ್ವೀನಿಯನ್ಸ್. ಥಿಯೇಟರಲ್ಲಿ ಇವಾಗ ಸ್ವಲ್ಪ ರಶ್ ಇದೆ. ಮೊದಲೆಲ್ಲ ಕೇಳ್ತೀವಲ್ಲ, ಮುಂಗಾರು ಮಳೆ ಸ್ಟಾರ್ಟಿಂಗ್ ಸಿಕ್ಕಿದ್ದಿಲ್ಲಂತೆ, ಆಮೇಲೆ 1 ವರ್ಷ ಓಡ್ತ. ಇವಾಗ ಸ್ಯಾಟರ್ಡೆ ಸಂಡೇ ಓಡ್ಲಿಕ್ಕೆ ಅಂದರೆ ಮಂಡಿಗಿರೋದು. ಸೊ OTTನಲ್ಲಿ ಇದಿಲ್ಲ, ಒಂದು ಅರ್ಜೆನ್ಸಿ ಇಲ್ಲ. ಸೊ OTT ವಿಲ್ ಜನರೇಟ್ ಬೆಟರ್ ಫಾರ್ ಯು ಆಲ್ವೇಸ್. ಆ್ಯಂಡ್ ಬ್ರೇಕ್ ಇವನ್ ವಿಲ್ ಹ್ಯಾಪನ್. ಇಟ್ ಹ್ಯಾಸ್ ಹ್ಯಾಪನ್ಡ್ ಫಸ್ಟ್. ಇಟ್ ವಿಲ್ ಹ್ಯಾಪನ್ ಕಂಪೇರ್ ವಿತ್ ಕನ್ಸಾಲಿಡೇಟಿಂಗ್ ಆಲ್ ದಿಸ್. ಓನ್ಲಿ ಥಿಯೇಟ್ರಿಕಲಲ್ಲಿ ಅದೇ ಸೂಫ್ರಮ್ಸು ಕಾಂತಾರ ವಿ ಕಾಂಟ್ ಸೇ ಎನಿಥಿಂಗ್. ಇಟ್ ಇಸ್ ಆನ್ ಎ ಡಿಫ್ರೆಂಟ್ ಲೀಗ್. ಸೂಫ್ರಮ್ಸು ಬಿಟ್ಟರೆ ಇನ್ಯಾವುದು ಬರೀ ಥಿಯೇಟ್ರಿಕಲ್ ಕಲೆಕ್ಟ್ ಮಾಡಿ. ಈ ಯುದ್ಧಕಾಂಡ ಒಂದು ಸ್ವಲ್ಪ ಏಳುಮಲೆ ಆಲ್ಸೋ ಆಫ್ ಕೋರ್ಸ್ ಬಂದಿದೆ, ಬಟ್ ಕಾಂತಾರ ಆದ್ಮೇಲೆ ಬಂದಿದ್ದ ಇದೆಲ್ಲ. ಸಾರಿ, ಸೂಫ್ರಮ್ಸ್ ಆದ್ಮೇಲೆ ಬಂದಿದ್ದು. ಹೌದು. ಇಲ್ಲ, ಯುದ್ಧಕಾಂಡ ಜಾನಲ್ಲಿ ಬಂತು. ಸೊ ಅದಾದ್ಮೇಲೆ ಬಂದಿದ್ದು ಏಳುಮಲೆ. ಇದು 2025 ಇದು ನವೆಂಬರ್. ನವೆಂಬರ್ ಹಿ ವಾಸ್ ಸಪೋಸ್ ಟು ಜಾಯಿನ್ ಇದು ಏಳುಮಲೆ ಡೈರೆಕ್ಟರು ಪುನೀತ್ ರಂಗಸ್ವಾಮಿ ಅವರು. ಬಟ್ ಹಿ ಈಸ್ ಇನ್ ಚೆನ್ನೈ ಬ್ರೋ. So hence he couldn't part of that. ತುದಿವಿದ್ರಲ್ಲ. Anyway, sir, ನಿಮ್ಮ ಪರ್ಸ್ಪೆಕ್ಟಿವ್ ಮೇಲೆ ಸರ್, ಥಿಯೇಟ್ರಲ್ಲಿ ನಂಬರ್ಸ್ ಇವಾಗ ನಾವು 32 ದಿವಸ ಓಡ್ತು ಅಂತ ಹಾಕಿದ್ವಿ. ನಮ್ಮ ಫಸ್ಟ್ ಆಫ್ ಆಲ್ ಒಂದು ಪ್ರಾಬ್ಲಮ್ ಇದೆ. ನಮ್ಮ ಡಿಸ್ಟ್ರಿಬ್ಯೂಟ್ರು ಎಲ್ಲ ಗೊತ್ತಿರೋರೆ ಆದರೂ ಕೂಡ 4 ದಿವಸಕ್ಕಿದ್ದ ಪ್ರೈಮ್ ಟೈಮು 5ನೇ ದಿವಸದಿಂದ ಪ್ರೈಮ್ ಟೈಮಲ್ಲಿ ನಮ್ಮ ಸಿನಿಮಾನೇ ಇಲ್ಲ. ಮತ್ತು ನಮ್ಮ ಆಡಿಯನ್ಸ್ ಇಲ್ಲಿ ಇರ್ತಾರೆ ಅಂತ ನಮ್ಗೊಂದು ಅಂದಾಜಾಗಿರುತ್ತಲ್ಲ 2 ದಿವಸ 3 ದಿವಸದಲ್ಲಿ. ಆ ಆಡಿಯನ್ಸ್ ಇರೋ ಜಾಗದಲ್ಲೇ ನಮ್ಮ ಸಿನಿಮಾ ಇರೋರು. ಇದು ನನಗೆ ಗೊತ್ತಿರೋಂಗೆ ಎಲ್ಲರೂ ಕ್ರ್ಯಾಕ್ ಮಾಡೋಕ್ಕೆ ಟ್ರೈ ಮಾಡಿರ್ತಾರೆ. ಯಾರಿಗೂ ಗೊತ್ತಾಗಿಲ್ಲ, ಮುಂದೂ ಗೊತ್ತಾಗಲ್ಲ. ಯಾಕೆಂದ್ರೆ ಆ ಕಂಟ್ರೋಲ್ ನಮಗಿರಲ್ಲ. ಸೊ ಆ ಪ್ರೈಮ್ ಟೈಮ್ನ ತೆಗೆದುಬಿಡ್ತಾರೆ, ಮಧ್ಯಾಹ್ನ ಕೊಡ್ತಾರೆ. ಮರ್ಯಾದೆ ಪ್ರಶ್ನೆಗೆ ಮಧ್ಯಾಹ್ನ ಕಾಲೇಜ್ ಹುಡುಗರು ಹೋಗಿ ಖಂಡಿತ ನೋಡೋದು. 5 ಜನ ಬಂದಿದ್ದಾರೆ ಸರ್, 6 ಜನ ಬಂದರೆ ಇಡ್ತೀವಿ ಸರ್, ಈ ಥರದ್ದೇನೋ ಇರುತ್ತೆ ಅವ್ರ ರೂಲ್ಸ್. ಸೊ ಈ ಥರ ಒಂದೊಂದು ವಾರದಲ್ಲೂ ಒಂದೊಂದು ಟಾಸ್ಕ್ ಕೊಡ್ತಾರೆ ಯಾರಿಗೆ, ಪ್ರೊಡಕ್ಷನ್ ಒಂದು. ಆ ಟಾಸ್ಕ್ ಎಲ್ಲ ಅರ್ಥ ಮಾಡ್ಕೊಳ್ಳೋಕೆ ನಮ್ಮ 4 ವಾರ ಆಯಿತು. ಸೊ ಅಲ್ಲಿಗೆ ಅದು ಮುಗಿದಂಗೆ. ಸೊ ಈ ಟಾಸ್ಕಲ್ಲಿ ಏನಾಯಿತು ಅಂತಂದರೆ, ನಾವೇನಂದರೆ ಈ ಕೆಲವು ಕಲ್ಚರ್ ಬಂದಿದೆ ಇವಾಗ ಥಿಯೇಟ್ರ್. ನಾವು ಜನನ ಟಿಕೆಟ್ ಕೊಟ್ಟು ಕಳಿಸೋರಂತ ಈ ಥರದ್ದು. ಸೊ ನಾವು ಅದು ಯಾವುದಕ್ಕೂ ಸಿನಿಮಾ ಮಾಡಿದ್ದೇ ಹೆಚ್ಚು, ಅದಕ್ಕೆ ಮಾರ್ಕೆಟ್ ಮಾಡಿದ್ದೇ ಹೆಚ್ಚು. ನಾವು ಮಾಡಿದ ಸಿನಿಮಾಗೆ ಟಿಕೆಟ್ ಅದು ಹೋಗೋವಾಗ ಅಂತ ಕಳ್ಸೋಕ್ಕೆ ನಾವು ಯಾರೂ ರೆಡಿ ಇಲ್ಲ. ಪ್ರತಿ ಪರ್ಟಿಕ್ಯುಲರ್ ಹೀಗೆ ಅಂತ ಇತ್ತು. ಸೊ ಇದೆಲ್ಲ ಮಾಡೋಕ್ಕೆ ನಾವು ರೆಡಿ ಇಲ್ಲ. ಬಟ್ ನಮ್ಮ ರಿವ್ಯೂ ಚೆಕ್ ಮಾಡಿದ್ರೆ ನಾವು ಯಾವುದು ಫೇಕ್ ರಿವ್ಯೂಸ್ ಹಾಕೇ ಇಲ್ಲ. ಒಂದೇ ಒಂದು ಫೇಕ್ ರಿವ್ಯೂ ಮಾಡಿಲ್ಲ. ನನಗೆ ಯಾರೋ ಅವರು ಕ್ಲೈಮ್ಯಾಕ್ಸ್ ಚೆನ್ನಾಗಿಲ್ಲ ಅಂದರೆ ನಾನು ಅದು ಬಿಟ್ಟಿದ್ದೀನಿ ಹಂಗೆ. ಹೌದು, ತುಂಬ ಜನಕ್ಕೆ ನನ್ನ ಸಿನಿಮಾದ ಕ್ಲೈಮ್ಯಾಕ್ಸ್ ಸರಿ ಇಲ್ಲ, ನಾನು ಒಪ್ಕೊಳ್ತೀನಿ, ಇವತ್ತು ಒಪ್ಕೊಳ್ತೀನಿ. ಇಷ್ಟ ಆಗಿಲ್ಲ, ಕರೆಕ್ಟ್, ನಾನು ಬದಲು ಮಾಡ್ಬೋದಿತ್ತು, ಬೇರೆ ಥರ ಮಾಡ್ಬೋದಿತ್ತು. ನನ್ನ ಕ್ಲೈಮ್ಯಾಕ್ಸಿಂದ ನನ್ನ ಸಿನಿಮಾ ಹಾಳಾಯಿತು ಅನ್ನೋ ಬಗ್ಗೆ ಇವತ್ತಿಗೂ ಇದೆ ಹಂಗೆ. ಸೊ
ಆದ್ರೆ ಇಡೀ ಸಿನಿಮಾ ಬಂದಂತ ಒಂದಿಷ್ಟು ರಿವ್ಯೂಸ್ ಇತ್ತಲ್ಲ, ಇದು ತುಂಬಾ ಕಮ್ಮಿ. ಈ ರಿವ್ಯೂಸ್ ಯಾವುದು ವರ್ಕೇ ಆಗಿಲ್ಲ. ಯಾಕೆಂದ್ರೆ ಆ ರಿವ್ಯೂಸ್ ತಲುಪೋಷ್ಟ್ರಲ್ಲಿ ನಮ್ಮ ಥಿಯೇಟ್ರಲ್ಲಿ ಜಾರಿ ಇಲ್ಲ. ಈಗ ಸಂಜೆ ಗೋಣಂಗುಡ್ಡೆ ಕ್ರಾಸಲ್ಲಿ ಸಂಜೆ ಟೈಮು ನಮಗೆ ಎಲ್ಲ ಹೌಸ್ಫುಲ್ ಶೋಸ್ ಆಗಿತ್ತು. 5ನೇ ದಿವಸದಿಂದ ನಮ್ಗೆ ಶೋನೇ ಇಲ್ಲ. ಕೇಳಿದ್ರೆ ಅವ್ರನ್ನ ಮೀಟ್ ಮಾಡಿ, ಇವ್ರನ್ನ ಮೀಟ್ ಮಾಡಿ, ಯಾರನ್ನ ಮೀಟ್ ಮಾಡಿ. ಸೊ ಗೊತ್ತಿಲ್ಲ ಅಂದ್ರೆ ಅವ್ರದ್ದು ಏನು ಅಜೆಂಡಾ, ಅವ್ರಿಗೇನು ಇಷ್ಟು ಕಾಸು ಕೊಟ್ರೆ ಮಾತ್ರ ಅವ್ರ ಮನಸ್ಸನ್ನು ಉಳಿಸೋದ, ಏನು ಮತ್ತೊಂದು ಏನು ಐಡಿಯಾ ಇಲ್ಲ. ಸೊ ನಾವೆಲ್ಲ ನಮಗೆ ಗೊತ್ತಿರೋ ಅವ್ರ ಮೂಲಕ ಎಲ್ಲ ಮಾಡಿ ಹಿಂಗೋ ಒಂದು 32 ದಿವಸ ಅಷ್ಟೆಲ್ಲ ಆಗಿ ಎಷ್ಟು ರೆವಿನ್ಯೂ ಮಾಡಿದ್ರಿ ಅಂತ ಕೇಳಿದ್ರೆ ಅದಕ್ಕಿಂತ OTT-ನಲ್ಲಿ 1 ವಾರದಲ್ಲೇ ಜಾಸ್ತಿ ಬಂತು. ಸೊ ಯಾವುದೂ ಸೇಲ್ ಆಗಿರಲಿಲ್ಲ. ಓಕೆ, ನಮ್ಮ ಸಿನಿಮಾ ಅಟ್ಲೀಸ್ಟ್ ಝೀಗ್ ಸೇಲ್ ಆಯ್ತು. ಸೊ ಎಲ್ಲ ಯೋಚನೆ ಮಾಡಿದ್ರೆ ಓಕೆ, ಓವರ್ ಆಲ್ ಸಿನಿಮಾ ಒಂದು ಮಟ್ಟಕ್ಕೆ ಸೇಫ್ ಝೋನಿಗೆ ತೊಗೊಂಬಂದು ನಿಲ್ಸ್ಕೊಂಡಿದ್ದೀವಿ ಅಂತ ಅನ್ಬೋದು. ಬಟ್ ಒಂದು ಅರ್ಥ ಆಗಿದ್ದೇನು ಅಂತಂದರೆ ಇದೆಲ್ಲ ನೆಕ್ಸ್ಟು. ಬಟ್ ಆ್ಯಸ್ ಒಬ್ಬ ಫಸ್ಟು ಒಂದು ಸಿನಿಮಾ ಮಾಡಿ ಡೈರೆಕ್ಟ್ ಮಾಡಿ ಅದನ್ನು ಗೆಲ್ಸ್ಕೊಳಕ್ಕಾಗಿಲ್ಲ ಅಂದಾಗ ಒಂದು ಅನಿಸುತ್ತಲ್ಲ, ಏನೇನು ತಪ್ಪು ಮಾಡಿದೆ ಅಂತ ಒಂದಿಷ್ಟು ಇರುತ್ತಲ್ಲ ಟೇಕ್ ಅವೇ. ನಾವು ಏನು ತಗೊಂಡು ಇವಾಗ ಏನು ಮಾಡ್ತಾ ಇದ್ದೀವಿ, ನೆಕ್ಸ್ಟ್ ಮಾಡೋಕ್ಕೆ ನಾನು ಏನು ಯೋಚನೆ ಮಾಡಬೇಕು ಅಂತಂದರೆ ತುಂಬ ಕೆಲವುದೆಲ್ಲ ಲಾಜಿಕ್ ಜಾಸ್ತಿ ನೋಡ್ಬಿಟ್ಟೆ, ಟೆಕ್ನಿಕಲಿ ತುಂಬ ನೋಡ್ಬಿಟ್ಟೆ. ಟೆಕ್ನಿಕಲಿ ತುಂಬ ನೋಡದೇ ಇರೋಂಥ ಸಿನಿಮಾ ಕೆಲವುದೆಲ್ಲ ಏನೋ ದುಡ್ಡು ಮಾಡಿದ್ದು ಇನ್ನೊಂದು ಆಗಿದ್ದು ಎಲ್ಲಾದ್ರೂ ಗಮನಿಸಿದಾಗ ಇರಪ್ಪ ಒಂದು ಸ್ವಲ್ಪ ಎಲ್ಲ ಮರ್ತುಬಿಟ್ಟು ಬೇರೆ ಥರ ಇರಮ್ಮ, ಯಾವ್ದು ಇಷ್ಟ ಆಗತ್ತೋ ಅದನ್ನೇ ಕೊಟ್ಬಿಡೋಣ. ಸೊ ಸ್ವಲ್ಪ ಲಾಜಿಕ್ ಗೀಜಿಕ್ ಬಿಟ್ಬಿಡೋಣ ಕೆಲವು ಜಾಗದಲ್ಲಿ. ನನಗೇನು ಇನ್ವೆಸ್ಟ್ ಮಾಡಿರೋನ್ಗೆ ಮನೆಗೆ ಹೋಗೋ ವಾಪಸ್ ಅವ್ನು ಇನ್ವೆಸ್ಟ್ಮೆಂಟ್ ವಾಪಸ್ ಕೊಟ್ಟೆ ಅಂತ ಹೇಳಿದ್ರಲ್ಲ, ನಾನು ಹಾಕಿದ್ದು ದುಡ್ಡು ಬರುತ್ತಾ ಅಂತಕ್ಕೆ ಆ ಥರ ಪರಿಸ್ಥಿತಿಗೆ ಬರಬಾರ್ದು ಆ್ಯಕ್ಚುಲಿ ಪ್ರೊಡ್ಯೂಸರ್. ನಮ್ಮ ಆ್ಯಸ್ ಅ ಮೂವಿ ಮೇಕರ್ ನಾನು ಒಬ್ಬ ಪ್ರೊಡ್ಯೂಸರ್, ನಾನು ಮುಂಚೆನೂ ಪ್ರೊಡ್ಯೂಸ್ ಮಾಡಿರೋದ್ರಿಂದ ಈಗ ನಾನು ಡೈರೆಕ್ಟ್ರಾಗಿ ನಾನು ಆ ಪೊಸಿಷನಲ್ಲಿ ಇದ್ದಲ್ಲ. ಸೊ ಇವಾಗ ನಾನು ಬೇರೆಯವ್ರಿಗೆ ಏನಾದರೂ ಆ ಥರದ್ದು ಏನಾದರೂ ಮಾಡಿದ್ರೆ ನನಗೆ ತಡೆಯೋಕ್ಕಾಗಲ್ಲ, ತಪ್ಪಿದು ಅಂತ. ಸೊ ರಿಕವರಿ ಮಾಡ್ಕೊಡೋಕೆ ಏನು ಬೇಕೋ ಆ ಥರ ಸಿನಿಮಾ ಮಾಡೋದು ನಮ್ಮ ಕರ್ತವ್ಯನೇ. ಆ್ಯಂಡ್ ನಮ್ಮ ನಾಲೆಡ್ಜ್ ಇಲ್ವಾ ಅಥವಾ ನಮ್ಮ ರೈಟಿಂಗ್ಸಲ್ಲಿ ಏನಾದರೂ ತಪ್ಪಿದೆಯಾ ಅದನ್ನ ಸರಿ ಮಾಡ್ಕೊಳ್ಳೋಣ. ಬಟ್ ಕೆಲವು ಜಾಗಗಳಲ್ಲಿ ಇದನ್ನು ಕೊಟ್ಟರೆ ವರ್ಕ್ ಆಗುತ್ತೆ ಅಂತ ಅನ್ಸಿದ್ರೆ ಸಿದ್ಧ ಸೂತ್ರಗಳ ಜೊತೆ ಕೆಲವು ಸಲ ಹೋಗ್ಬೇಕಾದ ಅನಿವಾರ್ಯತೆ ಬರ್ಬೋದು. ಬಟ್ ಅದು ನನ್ನ ಪ್ರಕಾರ ತರ್ದಿಲ್ಲ ಅಂತ ಅನಿಸ್ತಾ ಇದೆ. ಏನಾದ್ರೂ ಒಂದು ಎಕ್ಸಾಂಪಲ್ ಕೊಡ್ಬೋದಾ ಈ ಸಿದ್ಧ ಸೂತ್ರ ಅನ್ನೋದು ಯಾವುದು ಅಂತ? ಒನ್ ಎಕ್ಸಾಂಪಲ್ ಅಂದ್ರೆ ಒಂದಿಲ್ಲ ಸರ್, ಅದು ತುಂಬಾ ಇದೆ. ಅದು ನಾನು ಇವಾಗ ಲಿಸ್ಟ್ ಮಾಡಿ ನಾನು ಕಲಿತಾ ಇದ್ದೀನಲ್ಲ, ಅದು ನನ್ನ ಹತ್ರ ಇಲ್ಲ ಯಾವುದೋ ಅದು ನನ್ಗೆ ಇದೆಲ್ಲ ಇರ್ಬೋದು ಅಂತ ಅನ್ಸಿ ಈಗ ನಾನು ಅದನ್ನ ಕೆಲವೊಂದನ್ನ ಅಡಾಪ್ಟ್ ಮಾಡ್ಕೊಂಡ್ರೆ ನಿಂಗೆ ಆಗ್ಬೋದೇನೋ ಅಂತ ಅನ್ಕೊಳ್ತಾ ಇದ್ದೀನಿ. ಬಟ್ ಅಷ್ಟಾದ್ರೂ ನಮ್ಮ ಮನ್ಸು ಒಪ್ಪಲ್ಲ ಸರ್. ಒಳಗಡೆ ಇರೋ ಮೂವಿ ಮೇಕರ್ ಏನ್ ಮಾಡ್ತಾನೆ, ಅದು ಇದು ಹಂಗೆ ಬದಿಬರಕಣ ಅದೇನೋ ಅಂತಾರೆ, ಹಂಗೆ ಅನ್ಸುತ್ತೆ. ಯಾವ್ದೋ ಸಿನಿಮಾದಲ್ಲಿ ಇದಂಗೆ ಅನ್ಸ್ಬಿಡುತ್ತೆ. ಸೊ ನಾವೀಗ 15 ಸಿನಿಮಾ ನೋಡಿ ಒಂದು ಸಿನಿಮಾ ಮಾಡೋ ಮೇಕರ್ಸ್ ಆಗಿದ್ರೆ ಇವ್ರು ಹೇಳ್ದಂಗೆ 6 ತಿಂಗಳು ಒಂದು ಸಿನಿಮಾ ಮಾಡಕ್ಕೆ ಟ್ರೈ ಮಾಡ್ಬೋದು. ನಮ್ಗೂ ಅನ್ಸುತ್ತೆ 6 ತಿಂಗಳು ಒಂದು ಸಿನಿಮಾ ಮಾಡ್ಬಿಡೋಣ ಅಂತ. ಪ್ರೊಡ್ಯೂಸರ್ ಯಾರೋ ಓಕೆ ಒಂದು ಕಮ್ಮಿ ಬಜೆಟಲ್ಲಿ ಇಷ್ಟು ಒಂದು ಕಾಲು ಕೋಟಿಲ್ಲ ಮಾಡ್ಬಿಡ್ತೀನಿ ಅಂತ ಹೇಳಿ ಕೆಲವು ಸಿನಿಮಾ ಮಾಡೋರು ಇದ್ದಾರೆ ಇವತ್ತು. ಸೊ ಬಟ್ ನಮ್ಗೆ ಅದು ಆಗೋದೇ ಇಲ್ಲ. ಬಟ್ ನಮ್ಗೀಗ ಇನ್ನೂ 3 ಸಿನಿಮಾನು ಸರ್ ನಾನು 3 ಕೋಟಿ ಮೇಲೆ ನಾನು ಮಾಡಬೇಕು ಅಂತ ಆಸೆ ಇಲ್ಲ ನನಗೆ. ಅಂದರೆ ನನ್ನ ಬಜೆಟ್ ಮ್ಯಾಟ್ರ್ ಅಲ್ಲ, ನನ್ನ ಹತ್ರ ಇರೋ ಕತೆನೋ ಇನ್ನೊಂದು 3-4 ಕತೆ ನನ್ನ ಹತ್ರ 3-3.5 ಕೋಟಿ ಅಷ್ಟೇ ಬಜೆಟ್ದೇ ಇದೆ. ಸೊ ನಾನು ಅದೇ, ಸೊ ನನ್ನ ಹತ್ರ ದೊಡ್ಡ ಬಜೆಟ್ ಕತೆ ಇಲ್ವಾ, ಇದೆ. ಬಟ್ ಅದನ್ನ ಈಗ ಮಾಡೋ ಅವಶ್ಯಕತೆ ಇಲ್ಲ. ಸೊ ಆಮೇಲೆ ಮಾಡ್ಬೋದು ಅಂತಾರೆ ಬಂದು. ಸೊ ನನ್ನ ಸಿನಿಮಾದಲ್ಲಿ ಮರ್ಯಾದೆ ಪ್ರಶ್ನೆಯಲ್ಲೇ ತಗೊಂಡ್ರೆ ರಾಕೇಶ್ ಅಡಿಗಿನ ಪಾತ್ರ ಸೂರಿ ಕ್ಯಾರೆಕ್ಟ್ರು ಸೆಕೆಂಡ್ ಹಾಫಲ್ಲಿ ಹೋಗು ಆಯ್ತು, ಎಲ್ಲ ಆಯ್ತು, ಮಚ್ಚುಗಿಚ್ಚು ತಗೊಂಡೋಗಿ ಹೊಡೆದು ಎಲ್ಲ ಮಾಡಿ ಇದು ಮಾಡ್ಬಿಟ್ಟಿದ್ರೆ ಏನೋ ವರ್ಕ್ ಆಗ್ಬಿಡೋದೇನೋ. ಬಟ್ ನಾನು ಮಿಡ್ಲ್ ಕ್ಲಾಸು, ಒಬ್ಬ ವ್ಯಕ್ತಿ ಮಿಡ್ಲ್ ಕ್ಲಾಸು ಅನ್ನೋ ಏನು ಮಾಡ್ಬೋದು, ಮ್ಯಾಕ್ಸಿಮಮ್ ಏನು ಮಾಡ್ಬೋದು, ನನಗೆ ಹಿಂಗಾದ್ರೆ ಏನಾಗಕ್ಕೆ ಸಾಧ್ಯ ಹಂಗೆ ಯೋಚನೆ ಮಾಡಿದ್ದೀನಿ ನಾನು. ಆ್ಯಂಡ್ ಟೈಟ್ಲ್ ಇಟ್ಟಾಗ ಅಥವಾ ಟೈಟ್ಲದ್ದು ಏನೋ ಒಂದು ಬರ್ಕೊಂಡಿರ್ತೀವಲ್ಲ ಸರ್, ಫಸ್ಟು ಆನ್ಲೈನಲ್ಲಿ ಹಿಂಗೆ ಅಂತಲೇ ಬರ್ತೈತಿ. ಸೊ ಏನು ಮಾಡ್ತೀವಿ, ಅದ್ರ ಮೇಲೆ ಹೋಗಿರ್ತೀವಿ. ನಾವೆಷ್ಟೇ ಹೋದ್ರೂ ಅದ್ರ ಹೊರಗಡೆ ಹೋಗೋಕೆ ಬರಲ್ಲ. ಅವನೇನೋ ಶೂಟ್ ಮಾಡ್ಬೇಕು ಅಂದ್ರೆ ಶೂಟ್ ಮಾಡಿಸ್ಕೊಡಕ್ಕಣ, ಅದು ಸರಿ ಹೋಗಲ್ಲ. ಅವ್ನು ಹೀರೋಯಿಸಮ್ ನಾನು ಅವನ ಕ್ಯಾರೆಕ್ಟರೈಸೇಷನಲ್ಲಿ ಬೇರೆ ಥರ ತೊಗೊಂಬಂದಿದ್ದೀನಿ. ಅವ್ನ ಹೀರೋಯಿಸಮ್ನ ನಾನು ಬೇರೆ ಯಾವುದೋ ರೀತಿ ಮೋಟಿವ್ ಮಾಡೋಕ್ಕಾಗಲ್ಲ. ಸೊ ನನಗೂ ಒಪ್ಪಿಗೆ ಆಗ್ತಾ ಇಲ್ಲ. ಸೊ ಕ್ಲೈಮ್ಯಾಕ್ಸ್ ಕೆಲವ್ರಿಗೆ ಇಷ್ಟ ಆಗದೆ ಇರೋ ಕಾರಣ ಅದೇನೆ.
ಸೊ ನಾನೇನಾದರೂ ಬೇರೆ ಥರದ್ದೇನಾದರೂ ಹೋಗಿದ್ರೆ ಇಷ್ಟ ಆಗ್ತಿತ್ತೋ ಏನೋ. ಬಟ್ ಇದನ್ನು ಹೋಲ್ ಥಿಂಗ್ ಡಿಸ್ಕಸ್ ಮಾಡಿದ್ದೀವಿ. ಪ್ರದೀಪ್ ಅವರಾಗಲಿ, ನಾನಾಗಲಿ, ನಮ್ಮ ಸಿನಿಮಾಟೋಗ್ರಾಫರ್ ಸಂದೀಪ್ ಬದೂರಿ ಆಗಲಿ, ಎಲ್ಲರೂ ಡಿಸ್ಕಸ್ ಮಾಡಿದ್ದೀವಿ. ಗೊತ್ತಿಲ್ಲ ಸರ್, ಹೊರತರು ಹೊಡಿಬೋದು ವಾಪಸ್ಸು ಅಂತಾನೆ ಇತ್ತು ಎಲ್ಲರೂ. ಯಾರ ಮೇಲೂ ಯಾರೂ ಬ್ಲೇಮ್ ಮಾಡೋಂಗಿಲ್ಲ. ಈಗ ನಮ್ಮೆಲ್ಲರಿಗೂ ಎಲ್ಲದೂ ಗೊತ್ತಿತ್ತು. ಬಟ್ ಕೊನೆಗೂ ನಮ್ಗೆ ಅದು ಹೊಡಿತು. ಆವಾಗ ಅನಿಸಿದ್ದ, ಅಂದರೆ ಸಿದ್ಧಸೂತ್ರ ಅನ್ನೋ ಮಾತು ಯಾಕೆ ಹೇಳ್ತೆ ಅಂತಂದರೆ, ಈ ಥರ ಉದಾಹರಣೆ ಕೊಡ್ಬೇಕಂತಿಲ್ಲ, ನಿಮಗೀಗ ಗೊತ್ತಾಗೋಯ್ತಲ್ಲ. ಸೊ ಈ ಥರದ್ದು ಅನಿಸಿತ್ತು ಆ ಕಾರಣ. ಓಕೆ. ಬಟ್ OTT ಪ್ಲ್ಯಾಟ್ಫಾರ್ಮ್ ಬೆಟರ್ ರೆಸ್ಪಾನ್ಸ್, ಹೆಚ್ಚು ರಿವ್ಯೂ ಸಿಕ್ಕಿದೆ, ಹೆಚ್ಚು ಜನ ಮಾತಾಡಿಸಿದ್ರು. OTT ಪ್ಲ್ಯಾಟ್ಫಾರ್ಮ್ ಮೇಲೆ ಬಂದ ಮೇಲೆ ನನಗೆ 2-3 ಪ್ರೊಡ್ಯೂಸರ್ ಮೀಟಿಂಗ್ ಆಗಿದ್ದು. ಸೊ ವಿಲ್ ಟಾಕ್ ಅಬೌಟ್ ಇನ್ ಜನರಿಕ್ ಆಗಿ ಒಂದು ಡೆಬ್ಯೂ ಸಿನಿಮಾ ಮಾಡಾದ್ಮೇಲೆ ನಾನು ಅಬ್ಸರ್ವ್ ಮಾಡಿರೋಂಗೆ ಇವಾಗ ಬೇರೆ ಇಂಡಸ್ಟ್ರಿಯಲ್ಲಿ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಫಿಲ್ಮ್ ಅನೌನ್ಸ್ ಆಗಿರುತ್ತೆ. ಬಟ್ ನಮ್ಮ ಇಂಡಸ್ಟ್ರಿಯಲ್ಲಿ ಎಲ್ಲೋ ನೋಡಿದಾಗ ಇವಾಗ 23 ಡೆಬ್ಯೂ ಮಾಡಿರೋ ಡೈರೆಕ್ಟರ್ಸ್, ಇವಾಗ ಡೇರ್ಡೆವಿಲ್ ಮುಸ್ತಫಾ ಡೈರೆಕ್ಟರ್ ಶಶಾಂಕ್ ಇರ್ಬೋದು, ಅವ್ರ ಸಿಂಧು ಅವ್ರು ಇರ್ಬೋದು, ಆಚಾರ್ಯನ್ ಕೋರ್, ನಿತಿನ್ ಹಾಸ್ಟೆಲ್ಗಳು. ಸೊ ಐ ಥಿಂಕ್ ಇನ್ನೂ ಅವ್ರ ಸಿನಿಮಾ ಬಂದಿಲ್ಲ. ಇಟ್ಸ್ ಬಿನ್ 2 years. ಐ ಮೀನ್ ವಿ ವಾಂಟ್ ದೆಮ್ ಟು ಡೂ, ದರ್ ಆರ್ ವಂಡರ್ಫುಲ್ ಡೈರೆಕ್ಟರ್ಸ್. ಅದೇ ಥರ 24 ತಗೊಂಡ್ರೆ ಶ್ರೀನಿಧಿ ಅವ್ರು ಇರ್ಬೋದು, ಬ್ಲಿಂಕ್, ಅವ್ರ ಸಂದೀಪ್ ಅವರು ಶಾಕಾಹಾರಿ, ಈಸ್ ಡೂಯಿಂಗ್ ಕಬಾರ್. ಬಟ್ ಸ್ಟಿಲ್ ಪ್ರಾಡಕ್ಟ್ ಆಚೆ ಬಂದಿಲ್ಲ. ಅಲ್ಲಲ್ಲಿ ಕೆಲವ್ರದ್ದು ಅನೌನ್ಸ್ಮೆಂಟ್ ಇದೆ. ಬಟ್ ಈ ಟೇಬಲ್ ಅಂತ ಬಂದಾಗ ನೀವು ಐ ಥಿಂಕ್ ನಿಮ್ಮ ಎಲ್ಲ ಸಿನಿಮಾಗಳು ಒಂದು ಒಳ್ಳೆ ರಿನೌಂಡ್ OTTs ಅಲ್ಲಿ ಲ್ಯಾಂಡ್ ಆಗಿದ್ರು. ಸೊ ಎಕ್ಸೆಪ್ಟ್ ಸರ್ದೊಬ್ಬರದ್ದು ಬಿಟ್ಟು ಮಿಕ್ಕಿದ ಯಾರ್ದು ಅನೌನ್ಸ್ ಆಗಿಲ್ಲ. ಸೊ ವಿಲ್ ಟಾಕ್ ಅಬೌಟ್ ವೈ ದರ್ ಇಸ್ ಡಿಲೇ ಆ್ಯಂಡ್ ದೆನ್ ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವ ಸ್ಟೇಟಲ್ಲಿದೆ ಅಂತ. ಪ್ರಾಬ್ಲಿ ಇಫ್ ಯು ಕ್ಯಾನ್ ಸ್ಟಾರ್ಟ್. I have less to tell this. ನನಗೆ ಡಿಲೇ ಅಂದರೆ ಐ ಹ್ಯಾಡ್ ಅ ಪೊಲಿಟಿಕಲ್ ಡ್ರಾಮಾ ವಿತ್ ಮೀ. ಓಕೆ. ಬಿಫೋರ್ ದ ರಿಲೀಸ್ ಆಫ್ 24. ಸೊ ಐ ವಾಸ್ ವೆರಿ ಕಾನ್ಫಿಡೆಂಟ್ ಇದರಲ್ಲಿ ಹೋಗ್ತೀನಿ ನೆಕ್ಸ್ಟ್ ಅಂತ. ವಿಚ್ ವಾಸ್ ಆಲ್ಮೋಸ್ಟ್ ಆನ್ ಫ್ಲೋರ್. ವಿ ಡಿಡ್ ದ ಸ್ಮಾಲ್ ಪ್ಯಾಚ್ ಆಫ್ ಶೂಟ್ ಆಲ್ಸೋ. ಇನ್ನೇನು ಹೋಗಬೇಕು ಅನ್ನೋಷ್ಟು ಅದು ಪೊಲಿಟಿಕಲ್ ಅನ್ನೋದು ಬರ್ತಲ್ಲ. ಆಲ್ದೋ ಇಟ್ಸ್ ನಾಟ್ ಎಲೆಕ್ಟ್ರಲ್ ಆರ್ ಐಡಿಯಾಲಜಿಕಲ್ ಪಾಲಿಟಿಕ್ಸ್ ಅಲ್ಲ. ಆಲ್ದೋ ಇಟ್ ಇಸ್ ಸ್ಲೈಟ್ಲಿ ಎಲೆಕ್ಟೋರಲ್, ಒಂದು ಪಾರ್ಟಿ ಒಳಗಾಗುವಂಥ. ಇಟ್ ಈಸ್ ನಾಟ್ ಐಡಿಯಾಲಜಿಕಲ್ ಆರ್ ಕಮ್ಯೂನಲ್ ಆರ್ ಎನಿಥಿಂಗ್. ಬಟ್ ಆ ಒಂದು ಸ್ಟಿಗ್ಮಾ ಥರ ಅಟ್ಯಾಚ್ ಆಗಿಬಿಟ್ಟಿದ್ರಿಂದ ಪೊಲಿಟಿಕಲ್ ಅನ್ನೋದ್ರಿಂದ ಅದು ಮುಂದಕ್ಕೆ ಹೋಗ್ತದೆ. ಐ ವಾಸ್ ಚೇಸಿಂಗ್ ಇಟ್ ಆಲ್ಸೋ. ದೆನ್ ಐ ರಿಯಲೈಸ್ ಓಕೆ, ಐ ಶುಡ್ ಪ್ರಾಬಬ್ಲಿ ಯು ಸ್ಟಾಪ್ ವಿತ್ ದ್ಯಾಟ್ ಅಂತ. ಹಾಗಾಗಿ ಅದರಿಂದ ಸ್ವಲ್ಪ ಆಯಿತು. ನೌ ಐ ಹ್ಯಾವ್ ಜಸ್ಟ್ ಫಿನಿಶ್ಡ್ ರೈಟ್ ಇನ್ ಮೈ ಅನದರ್ ಸ್ಕ್ರಿಪ್ಟ್ ಆ್ಯಂಡ್ ದಟ್ ಈಸ್ ಅಂಡರ್ ಫೈನಲ್ ಸ್ಟೇಜಸ್ ಆಫ್ ಡಿಸ್ಕಷನ್. ಓಕೆ. ಅಂದರೆ ಯು ಮೇಡ್ ಅ ಜಾನ್ರಾ ಶಿಫ್ಟ್. that took some time for me. Otherwise I don't know generic ಆಗಿ ಏನಾಗ್ತಿದೆ ಅಂತ. ನನಗೆ ಐ ಕ್ಯಾನ್ ಓನ್ಲಿ ಸ್ಪೀಕ್ ಫಾರ್ ಮೈಸೆಲ್ಫ್. ಓಕೆ. ಇಫ್ ಯು ಕ್ಯಾನ್ ಶೇರ್ ಯಾವ ಜಾನ್ರಾ ಅಲ್ಲಿ ಬರೀತೀರಾ ಅಂತ. ಇವಾಗ ಇಟ್ ಇಸ್ ಡ್ರಾಮಾ ಅಗೇನ್, ಅದು ಸೋಷಿಯಲ್ ಕಾಮೆಂಟ್ರಿ ಇರುತ್ತೆ. ಐ ಕಾಂಟ್ ರೆಡ್ ಆಫ್ ಇಟ್, ಬಟ್ ಸ್ವಲ್ಪ ಹಿಂಗೆ ಟ್ರೈ ಮಾಡ್ತಾರೆ. ಅಂದರೆ ಯು ಡೋಂಟ್ ವಾಂಟ್ ಟು ಮೇಕ್ ಇಟ್ ಲೈಕ್ ದ ಲಾಗ್, ಲೈಕ್ ಕೀಪ್ ಇಟ್ ಲೇಯರ್ಸ್. ಎಸ್, ಅಲ್ಲಲ್ಲಿದೆ. ಸ್ವಲ್ಪ ಇವ್ರು ಹೇಳ್ದಂಗೆ ಹಾಗೆ ಐ ಆಮ್ ನಾಟ್ ಫೋರ್ಸಿಂಗ್ ಇನ್ ಟು ದ ಸ್ಕ್ರಿಪ್ಟ್ಸ್. ಜನ ಹೊಡೆದಾಡಬೇಕು ಅಂತ ಹೊಡೆದಾಡಲಿ. ನನಗೆ ಐ ಆಮ್ ಜಸ್ಟ್ ಅಬ್ಸರ್ವಿಂಗ್ ದ ಕ್ಯಾರೆಕ್ಟರ್ಸ್ ಆಸ್ ದೇ ಆರ್ ಆಕ್ಟ್. ಅವ್ರು ಮಾಡ್ತಾ ಇರೋದು ನಾವು ಇಷ್ಟ ಇರೋ ಸ್ಕ್ರಿಪ್ಟ್ ಹೊಡೆದಾಡ್ತೀವಿ, ಹೊಡೆದಾಡಿ ಸುಮ್ಮನೆ ಕೂತ್ಕೊಂಡು ಹೋಗ್ಬೋದಾ. ಸೊ ಐ ಆಮ್ ಟೇಕಿಂಗ್ ದ್ಯಾಟ್. Samarth, if you want to. Why the delay in general? Okay. And nim scenario lenike, if you think there is delay, and then about your next project. ಮೇಬಿ ನಂದೆಲ್ಲ ಡಿಲೇ ಅಂತ ಏನಾಗಿಲ್ಲ. ಒಂದು ನಮ್ಮ ಫಿಲ್ಮ್ ರಿಲೀಸ್ ಆದಮೇಲೆ ಸ್ವಲ್ಪ ನಂಗೆ ಅದು ಹ್ಯಾಂಗ್ ಓವರ್ ಇತ್ತು. ನನಗೆ ಅದರಿಂದ ಹೊರಗೆ ಬರೋದಿತ್ತು. ಐ ವಾಸ್ ಗೆಟಿಂಗ್ ಅಪಾರ್ಚುನಿಟಿ. ದಟ್ಸ್ ಒನ್ ಫಾರ್ಚುನೇಟ್ ಥಿಂಗ್ ದಟ್ ಹ್ಯಾಪನ್ ಬಿಕಾಸ್ ಆಫ್ ದಿಸ್ ಫಿಲ್ಮ್. ಬಟ್ ಅದು ಅಂದರೆ ಐ ಬೀನ್ ವಿತ್ ದಿಸ್ ಫಿಲ್ಮ್ ಸಿನ್ಸ್ ಲಾಸ್ಟ್ 4 years. ಸೊ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ ಟು ಕ್ಯಾರಿ. ಅಂದರೆ 4 ವರ್ಷದಿಂದ ಒಂದೇ ಫಿಲ್ಮು, ಸುಮಾರಷ್ಟು ಎಡಿಟು, ಸುಮಾರಷ್ಟು ಮ್ಯೂಸಿಕ್ ಚೇಂಜ್ ಮಾಡಿ, ಮತ್ತು ವಿ ಹ್ಯಾಡ್ ಅ ವೆರಿ ಗುಡ್ ಆ್ಯಕ್ಟರ್ಸ್. ದಿಗಂತ್ ಆಗಲಿ, ನಿಧಿ ಆಗಲಿ, ವಿ ಹ್ಯಾಡ್ ಅ ವೆರಿ ಗುಡ್ ಕಾಸ್ಟ್ ಅಲ್ಲ. ಸೊ ಅದು ಹ್ಯಾಂಗ್ ಓವರ್ ಹೋಗೋಕ್ಕೆ ಭಾಳ ಡಿಫಿಕಲ್ಟ್ ಆಗ್ಬಿಡ್ತು. ಆ ರಿಸೆಪ್ಷನ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅಟ್ಲೀಸ್ಟ್ ಒಂದು ಬ್ರೇಕ್ ಒಂಥರ ಆಗುತ್ತೆ ಅಂತ ಆ ಒಂದು ಅಸಂಪ್ಷನಲ್ಲಿದ್ದೆ. ಸೊ ಐ ಥಿಂಕ್ ಅದು ಮೆಂಟಲ್ ಸ್ಪೇಸ್ನಲ್ಲಿ ಐ ವಾಸ್ ನಾಟ್ ಏನಂದರೆ ಮುಂದೆ ಹೋಗಬೇಕು ಅಂತ ಅನಿಸ್ತಾ ಇರಲಿಲ್ಲ. ಆ್ಯಂಡ್ ಐ ಟೋಲ್ಡ್ ಯು, ಸೂ ಇಸ್ ಒನ್ ಆಫ್ ದ ಏನಂತಾರೆ ಮೋಟಿವೇಶನ್. ಓಕೆ, ಸ್ಟಿಲ್ ಆಡಿಯನ್ಸ್ ವಾಂಟ್ ಟು ವಾಚ್ ಗುಡ್ ಕಾಂಟೆಂಟ್ ಅಂತ. ಸಮ್ವೇರ್ ಐ ಸ್ಯಾಟ್ ಆ್ಯಂಡ್ ರೆಕ್ಟಿಫೈಡ್, ಓಕೆ ದಿಸ್ ಇಸ್ ವಾಟ್ ಐ ಕ್ಯಾನ್ ಡೂ ಅಂತ. ವಿತಿನ್ ಅ ವೀಕ್ ಐ ಹ್ಯಾಡ್ ಅ ಐಡಿಯಾ. ಸೊ ಏನು ಮಾಡಬೇಕು ಅಂತ. ಸೊ ಐ ಕಾಲ್ಡ್ ಅಪ್
ದೋಸ್ ಪ್ರೊಡ್ಯೂಸರ್ಸ್ ಹೂ ಹ್ಯಾಡ್ ಕಾಲ್ ಮೀ, ಸರ್ ಈ ಥರ ಒಂದು ಕತೆ ಇದೆ ಅಂತ, ಓಕೆ ಬನ್ನಿ ಹೇಳಿ ಅಂತ ಹೇಳಿದೆ, ನರೇಶನ್ ಕೊಟ್ಟೆ, ದೇ ಲೈಕ್ ಇಟ್. ವಿತಿನ್ ಅ ವೀಕ್ ವಿ ಸ್ಟಾರ್ಟೆಡ್ ಆ್ಯಂಡ್ ಸ್ಕ್ರಿಪ್ಟಿಂಗ್ ನಡೀತಾ ಇದೆ ಅದರದ್ದು. ಐ ಥಿಂಕ್ ನಿನ್ನೆ ಫೈನಲ್ ಇದು ಬೈ ಜಾನ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ದಟ್ ಫಿಲ್ಮ್. ಸೊ ವಿಲ್ ಗೋ ಆನ್ ಫ್ಲೋರ್ ಬೈ ಜಾನ್. ಸೊ ಅದು ಹಾರರ್ ಕಾಮಿಡಿ ಇದೆ. ಸೊ ಆ್ಯಂಡ್ ಇಟ್ಸ್ ಕಂಪ್ಲೀಟ್ಲಿ ಬೇಸ್ಡ್ ಇನ್ ಹುಬ್ಳಿ. ಸೊ ಆ ಜಾನಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕಂತ ಈ ಸಲ ಹಾರರ್ ಕಾಮಿಡಿ. Oh, nice. Yes. I mean, you need not reveal the names, but is it, are you doing it for stars or ಯಾವ ಥರ cast? ಇಲ್ಲ, ಎಲ್ಲ ಫ್ರೆಶ್ ಹೊಸಬ ಜೊತೆ ಹೋಗ್ಬೇಕು. ಬಿಕಾಸ್ ನನ್ಗೆ ಒಂದು ಏನಂದ್ರೆ ಐ ವಾಂಟ್ ಟು ಮೇಕ್ ಶೋರ್ ದಟ್ ಈ ಯಾವುದು ನೆಕ್ಸ್ಟ್ ಫಿಲ್ಮ್ ಮಾಡ್ತಾ ಇದೀನಿ ಅಂದರೆ ಮೇ ಬಿ 2 ವರ್ಷಕ್ಕೆ ಒಂದು ಸಿನಿಮಾ ಮಾಡಲಿ, ಓಕೆ, ಬಟ್ ಒಂದು ಸಿನಿಮಾ ಜೊತೆ ಟ್ರಾವೆಲ್ ಬರೀ 1 ವರ್ಷ ಆಗಬೇಕು ಅಂತ ಮೆಂಟಲಿ ಭಾಳ ಫಿಕ್ಸ್ ಆಗಿಬಿಟ್ಟಿದ್ದೀನಿ ನಾನು. ಬಿಕಾಸ್ ಇಟ್ಸ್ ವೆರಿ ಡಿಫಿಕಲ್ಟ್ ಆಸ್ ಅ ಡೈರೆಕ್ಟರ್. ನನಗೆ ಅದು ತೊಗೊಳಕ್ಕಾಗಲ್ಲ ಆಫ್ಟರ್ ಎಡಗೈ ವಾಟ್ ಎವರ್ ಹ್ಯಾಪನ್ ವಿತ್ ಎಡಗೈ. ಸೊ ನಾವು ಐ ರಿಯಲೈಸ್, ಸೊ ನಾ ಪ್ರೊಡ್ಯೂಸರ್ಗೆ ಹೋಗಿ ಒಂದೇ ರಿಕ್ವೆಸ್ಟ್ ಮಾಡಿದೆ, ವಾಟ್ ಎವರ್ ದ ಮಿನಿಮಮ್ ಬಜೆಟ್ ಐ ಕ್ಯಾನ್ ಡೂ ಇಟ್, ಬಿಕಾಸ್ ನಾನು ಎಲ್ಲ ಕಟ್ ಡೌನ್ ಮಾಡ್ತೀನಿ. ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ಆಸ್ ಅ ಪ್ರೊಡ್ಯೂಸರ್, ನನಗೆ ಗೊತ್ತು ಎಲ್ಲಿ ಕಟ್ ಡೌನ್ ಮಾಡ್ಬೋದು ಅಂತ. ಸೊ ವಾಟ್ ವಿ ಕ್ಯಾನ್ ಡೂ ಇಸ್ ಓನ್ಲಿ ಏನು ನಿಮ್ಮ ಕಡೆಯಿಂದ ಬೇಕು ಅಂದರೆ ಇವತ್ತಿಂದ ಸ್ಟಾರ್ಟ್ ಮಾಡಿದ್ರೆ ವಿತಿನ್ 8 or 9 monthsನಲ್ಲಿ ಫ್ರೇಮಲ್ಲಿ ನಾವು ರಿಲೀಸ್ ಮಾಡಬೇಕು ಅಂತ. ಸೊ ದಟ್ಸ್ ದ ಓನ್ಲಿ ರಿಕ್ವೆಸ್ಟ್ ದಟ್ ಐ ಹ್ಯಾಡ್, ಆ್ಯಂಡ್ ರೆಸ್ಟ್ ಆಫ್ ದ ಥಿಂಗ್ಸ್ ಐ ಆಮ್ ಟೇಕಿಂಗ್ ಕೇರ್. ಸೊ ಈ ಕಥೆನೂ ಹುಬ್ಳಿನಲ್ಲೇ ಬರೀತಾ ಇದೆ, ಬಿಕಾಸ್ ಇಟ್ಸ್ ಬಿನ್ ಲಾಂಗ್. ನಾನು ಹುಬ್ಳಿ ಟಚ್ನಲ್ಲಿಲ್ಲ. ಸೊ ಐ ಬಿನ್ ಇನ್ ಬ್ಯಾಂಗ್ಳೂರ್ ಸಿನ್ಸ್ ಲಾಸ್ಟ್ 7-8 years. ಸೊ ನಾ ಅಲ್ಲೇ ನಮ್ಮ ಟೀಮಿಗೆ ಕರ್ಕೊಂಡು ಹೋಗಿ ಅಲ್ಲೇ ಬರೆದು, ಸೊ ಅಲ್ಲಿ ಯಾರು ನಾನು ಕಾಸ್ಟ್ ಮಾಡಬೇಕು ಅಂತ ತಲೆಯಲ್ಲಿದೆ ಅವ್ರ ಜೊತೆ ಕುಂತು ಬರೀತಾ ಇದ್ದೀನಿ. ಸೊ ದೇ ಆರ್ ವೆರಿ ವೆಲ್ ನೋನ್ ನೇಮ್ಸ್ ಲೈಕ್ ಅ ಲೋಕಲ್ ಇದು ಜನ. ಸೊ ಐ ಥಿಂಕ್ ದಟ್ ಈಸ್ ಕಮ್ ವೆರಿ ವೆಲ್. ಇನ್ನೇ ನರೇಶನ್ ಆಯಿತು ಆ್ಯಂಡ್ ವಿ ಆರ್ ಇನ್ ಅ ವೆರಿ ಗುಡ್ ಸ್ಟೇಟ್. ಸೊ ವಿ ಆರ್ ರೆಡಿ ಟು ಟೇಕ್ ಆಫ್ ಬೈ ಜಾನ್ ಆರ್ ಸಮಥಿಂಗ್ ಲೈಕ್ ದಟ್. ಸೊ ದಟ್ಸ್ ಒನ್ ಥಿಂಗ್. Awesome. Okay. ರೋಷನ್ ಒಂದು ಏನು ಹೇಳಬೇಕು ಅಂದರೆ, ರೋಷನ್ ಇಸ್ ಅ ಡಿಯರ್ ಫ್ರೆಂಡ್. ಅವರು ಎವ್ರಿ ವೀಕ್ ಹಿ ಕಾಲ್ಸ್ ಮೀ ಆರ್ ಮೀಟ್ಸ್ ಮೀ, ಹಿ ಕಮ್ಸ್ ಅಪ್ ವಿತ್ ಅ ಡಿಫ್ರೆಂಟ್ ಲೈನ್. ಅದೇನಾದ್ರು ಒಂದು ಎಕ್ಸಲೆಂಟ್ ಲೈನ್ ಸಿಕ್ಕಿದೆ, ಇದೇ ಫಿಕ್ಸು ಕತೆ ಮಾಡ್ತೀನಿ, ಸೂಪರ್ ರೋಷನ್ ಹೇಳಿ ಅಂತಾರೆ. ಹಿಂಗನ್ಸ್ ಫೀಡ್ಬ್ಯಾಕಿಗೆ ಬೌನ್ಸ್ ಮಾಡ್ತಾರೆ. ಹೇಳ್ತಲ್ಲಿ ಇಲ್ಲ ಇದು ಚೆನ್ನಾಗಿದೆ ಮಾಡಿ ಅಂತ, ನೋಡಿ 1 ತಿಂಗಳಲ್ಲಿ ಡ್ರಾಫ್ಟ್ ಮಾಡ್ತೀನಿ ಅಂತಾರೆ. ನೆಕ್ಸ್ಟ್ ಒಂದು 10 ದಿವಸ ಬಿಟ್ಟು ಸಿಕ್ಕಿದ್ರೆ, ಇಲ್ಲ ಅದು ಸ್ಟಾಲ್ ಮಾಡಿದೆ ಇನ್ನೊಂದು ಸಿಕ್ಕಿದೆ ಅಂತ ಒಂದು 200 ಕತೆ ಹೇಳಿ ಅದು ನನಗೆ 6 ತಿಂಗಳಲ್ಲಿ. ಅದೆಲ್ಲ ಕೊಡಿ. ಕೊಡ್ಬೇಕು ಸರ್. ನೆಕ್ಸ್ಟ್ ಡಿಸ್ಕಷನ್ ಅದೇ ಕೂತ್ಕೊಂಡು ಯಾವ ಕತೆ ಚೆನ್ನಾಗಿವೆ ಅಂತ ಡಿಸ್ಕಸ್ ಮಾಡಬೇಕು ಕತೆ. ಸರ್ ನಿಮ್ಮ ಪ್ಲಾನ್ಸ್, ಆ್ಯಂಡ್ ಯು ಆಲ್ರೆಡಿ ಅನೌನ್ಸ್ಡ್ ಯುವರ್ ಫಿಲಮ್. ಸೊ ಅದು ದೇವಿ ಮಹಾತ್ಮೆ ಅಂತ ಟೈಟಲ್ ಅನೌನ್ಸ್ ಮಾಡಿ. ಸೊ ಕಾಮಿಡಿ ಥ್ರಿಲ್ಲರ್ ಅದು. ಸೊ ದೇವಿ ಮಹಾತ್ಮೆ ಅನ್ನೋ ಟೈಟ್ಲ್ ಇಟ್ಟಿದ್ದೀನಿ. ಅದು ಪರ್ಟಿಕ್ಯುಲರ್ ಕಾರಣ ಇದೆ, ಅದಕ್ಕೆ ಆ ಟೈಟ್ಲ್ ಇಟ್ಟಿದ್ದೀನಿ. ಸೊ ಆ ಸಬ್ಜೆಕ್ಟ್ ಮಾಡ್ತಾ ಇದ್ದೀನಿ. ಫೆಬ್ರವರಿಯಿಂದ ಶೂಟ್ಗೆ ಹೋಗ್ತಾ ಇದೆ. ಓಕೆ. ಸೊ ಡಿಸೆಂಬರ್ 15th ಒಳಗಡೆ ಫೈನಲ್ ಡ್ರಾಪ್ ಆಗುತ್ತೆ. ಸೊ 1 ತಿಂಗಳು ಪ್ರೀ ಪ್ರೊಡಕ್ಷನ್ನು. ಎಸ್ ಕೆ ರಾವ್ ನಾನು ಮತ್ತೆ ವರ್ಕ್ ಮಾಡಿ. ಎಸ್ ಕೆ ರಾವ್ ನಾನು ದಿ ಬೆಸ್ಟ್ ಆ್ಯಕ್ಟರ್ ಅಂತ ನನ್ನ ಫಸ್ಟ್ 45 minutes ಮೈಕ್ರೋ ಮೂವಿ ಮಾಡಿದ್ದೆ ನಾನು. ಸೊ ನಾವಿಬ್ಬರು ಒಟ್ಟಿಗೆ ವರ್ಕ್ ಮಾಡಿದ್ವಿ. ಸೊ ನನ್ನ ಫೇವ್ರೆಟ್ ಸಿನಿಮಾಟೋಗ್ರಾಫರ್ ಅವನು. ಸೊ ಮತ್ತೆ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ವಿ. ಆ್ಯಂಡ್ ಮೋರ್ ಓವರ್ ಇದು ನನ್ನ ಊರಿಗೆ ತೊಗೊಂಡೋಗ್ತೆ, ಮತ್ತು ಅಂದರೆ ಕುಂದಾಪುರ. ಸೊ ಇಲ್ಲಿ ಬೆಸ್ಟ್ ಆ್ಯಕ್ಟರ್ ನಾನು ಸ್ವಲ್ಪ ಹೇಳಿದ್ದೆ ಅಷ್ಟೇ. ಆ ಊರಲ್ಲಿ ಇನ್ನೂ ತುಂಬ ಹೇಳೋಕ್ಕಿತ್ತು, ನೇಟಿವಿಟಿ ಇರ್ಬೋದು ಅಥವಾ ಅಲ್ಲಿದ್ದ ಜನಸಾಮಾನ್ಯರದ್ದು ಒಂದು ವಿಷಯ. ಆ್ಯಂಡ್ ಇದು 2002ಗೆ ಹೋಗ್ತಾ ಇದೆ ಕತೆ. ಸೊ ಈ ಥರದ್ದೆಲ್ಲ ಇರೋದ್ರಿಂದ ಪ್ರಿಪ್ರೇಷನ್ ಜಾಸ್ತಿ ಇದೆ. ಒಂದು ಗುಡ್ ಫೀಲ್, ಒಂದಿಷ್ಟು ಸಿಚುವೇಶನಲ್ಲಿ ಇರುವಂಥ ವಿಷಯ. ಸ್ಟಾರ್ಟಿಂದ ಎಂಡ್ ತನಕನೂ ಒಂದು ಹಸನ್ ಮುಫೆ ಸ್ವಲ್ಪ ಜಾಸ್ತಿ ನಗಾಡ್ತಾ ಇದ್ದೀನಲ್ಲ, ಅದು ಇತ್ತೀಚೆಗೆ ಅದನ್ನ ನೋಡೋರು ಯಾರೋ ಫಸ್ಟ್ ನನಗೇನು ಸ್ವಲ್ಪ ಓಕೆ ಈ ಮನುಷ್ಯ ಸೀರಿಯಸ್ ಸಬ್ಜೆಕ್ಟ್ ಮಾತ್ರ ಬರೀತಾನೆ ಅಥವಾ ನಾನೆಲ್ಲ ಇನ್ನೊಂದೆಲ್ಲ ಬರೋದು ನಾನು ತುಂಬ ಸೀರಿಯಸ್ ಇದನ್ನೇ ಬರ್ದಾಗ್ತಾ ಇರ್ತೀನಿ. ಬಟ್ ನಾನು ಥಿಯೇಟ್ರಲ್ಲಿ ಮಾಡಿದ್ದಷ್ಟು ಬರೀ ಕಾಮಿಡಿ ನಾಟಕಕ್ಕೆ ಈ ಥರದ್ರಲ್ಲೇ ಜಾಸ್ತಿ ಜರ್ನಿ ಮಾಡಿದ್ದು. ಸೊ ನನಗೆ ಅದು ಇಷ್ಟನೇ, ಬಟ್ ಅದನ್ನು ಇವಾಗ ಸಿನಿಮಾದಲ್ಲಿ ಬಳಸ್ತಾ ಇದ್ದೀನಿ. Now there is one more important topic I wanted to discuss. ಏನಂದರೆ ನಾನೊಂದಷ್ಟು ಜನ ಫಿಲಮ್ ಅಕಾಡೆಮಿಕ್ಸ್ ಅವ್ರ ಹತ್ರ ಮಾತಾಡಿದಾಗ, ದರ್ ವಾಸ್ ಅ ಟೈಮ್ ವೆನ್ ಈ ಬೆಂಗಾಲಿ ಇಂಡಸ್ಟ್ರಿ, ಒಡಿಯಾ ಫಿಲಮ್ ಇಂಡಸ್ಟ್ರಿ ಆ್ಯಂಡ್ ಅಸಮೀಸ್ ಫಿಲಮ್ ಇಂಡಸ್ಟ್ರಿ, ಈ ಇಂಡಸ್ಟ್ರಿ ಎಲ್ಲ ಒಂದು ಪೀಕಿಂದ ಡೌನ್ಫಾಲ್ ಆಗೋ ಟೈಮಲ್ಲಿ ಟು ಸರ್ವೈವ್ ಅವ್ರೇನು ಮಾಡಿದ್ರು ಅಂದರೆ ದೇ ಸ್ಟಾರ್ಟೆಡ್ ಕೀಪಿಂಗ್ 1 leg ಆನ್ ಹಿಂದಿ. ಅಂದರೆ ನಾವು ಬರೇ ಒಡಿಯಾ ಫಿಲ್ಮ್ ಮಾಡೋ ಬದಲು ಒಡಿಯಾ ಹಿಂದಿ ಮಾಡೋಣ, ಇಲ್ಲ ಬರೇ ಮರಾಠಿ ಫಿಲ್ಮ್ ಮಾಡೋ ಬದಲು ಮರಾಠಿ ಹಿಂದಿ ಮಾಡೋಣ. ಸೊ ಮರಾಠಿ ಅಂದರೆ ಅವ್ರ ರೀಜನಲ್ ಲ್ಯಾಂಗ್ವೇಜ್ ವಾಸ್ ದೇರ್ ಕ್ರಿಯೇಟಿವ್
savior. Hindi was their business savior. ಸೊ ಆಫ್ ಲೇಟ್ ನಾನು ಕನ್ನಡದಲ್ಲಿ ನೋಡ್ತಿರೋಂಗೆ ಸಮ್ವೇರ್ ಎಲ್ಲೋ ಒಂದು ಕಡೆ ಫಿಲ್ಮ್ ಮೇಕರ್ಸ್ ಆರ್ ಟ್ರೈಂಗ್ ಟು ಕೀಪ್ ಒನ್ ಲೆಗ್ ಇನ್ ದ ತೆಲುಗು ಫಿಲಮ್ ಇಂಡಸ್ಟ್ರಿ. ಆ್ಯಂಡ್ ನಾನೊಂದಷ್ಟು ಜನ ಪ್ರೊಡ್ಯೂಸರ್ಸ್ ಹತ್ರ ಮಾತಾಡಿದಾಗ್ಲೂ ಇದನ್ನು ತೆಲುಗುನೇ ಮಾಡಿಬಿಡಿ ಅಂತಾರೆ, ಇಲ್ಲ ಕನ್ನಡ ತೆಲುಗು ಮಾಡಿ ಅಂತಾರೆ. ಲೈಕ್ ಇಫ್ ಇಟ್ ಇಸ್ ಟೂ ರೀಜನಲಿ ಕನೆಕ್ಟೆಡ್ ಫಿಲಮ್, ಲೈಕ್ ಯು ನೋ ಹೌ ಯು ಆರ್ ಡೂಯಿಂಗ್ ಯರ್ ನೆಕ್ಸ್ಟ್ ಫಿಲಮ್, ಆ ಥರದಕ್ಕೆ ಕಷ್ಟ ಆಗ್ಬೋದೇನೋ. ಬಟ್ ಇನ್ ಜನರಲ್ ನಾನು ನೋಡ್ತಿರೋ ಒಂದಷ್ಟು ಅನೌನ್ಸ್ಮೆಂಟ್ಸ್ ಅಲ್ಲಿ ಇವಾಗ ರೀಸೆಂಟ್ಲಿ ಅಭಯ್ ಅಂತ ಒಬ್ರು ಫಿಲ್ಮ್ ಮೇಕರ್ ಯಾರೆ, ಹಿ ಟ್ರೈಡ್ ಅ ಲಾಡ್ ಆಫ್ ಪ್ರೊಡ್ಯೂಸರ್ ಮೀಟಿಂಗ್ಸ್ ಅಂಡ್ ದೆನ್ ಈಸ್ ಲೈಕ್ ಇಲ್ಲ ನಾನು ತೆಲುಗು ಮಾಡ್ತೀನಿ. ಆ್ಯಂಡ್ ಜಗನ್ ತೀರ್ಥರೂಪ ತಂದೆಯವರು ವೆನ್ ಈಸ್ ಡೂಯಿಂಗ್ ಕನ್ನಡ ಆ್ಯಂಡ್ ತೆಲುಗು ಆ್ಯಂಡ್ ಅ ಲಾಡ್ ಆಫ್ ಅದರ್ ಫಿಲ್ಮ್ಸ್. ಸ್ಟ್ರೈಕ್ ಆಗ್ತಾ ಇಲ್ಲ, ಬಟ್ ಯಾರ್ಯಾರು ಅನೌನ್ಸ್ ಆಗ್ತಿದೆಯೋ ರೀಚ್ ಅಲ್ದಲೆ ಒಂದು ಬಿಸ್ನೆಸ್ ರೀಸನ್ಗೂ ದೇ ಟ್ರೈಂಗ್ ಟು ಕೀಪ್ ಒನ್ ಲೆಗ್ ಇನ್ ತೆಲುಗು, ಬಿಕಾಸ್ ನಾನು ಕೇಳಿರೋದು ಇಟ್ ಇಸ್ ಕಂಪ್ಯಾರಿಟಿವ್ಲಿ ಈಸಿಯರ್ ಟು ಕ್ರ್ಯಾಕ್ ಬಿಸ್ನೆಸ್ ದೇರ್ ಅಂತ. ಸೊ ವಾಟ್ ಆರ್ ಯುವರ್ ಟೇಕ್ಸ್ ಆನ್ ದ್ಯಾಟ್? ಎನಿಬಡಿ ಕ್ಯಾನ್. ಇದು ಆರ್ಮ್ಯಾಕ್ಸ್ ಅಂತ ಒಂದು ಏಜೆನ್ಸಿ ಇದೆ, ಆರ್ ಇಂಟು ಡೇಟಾ, ಎನಿ ಡೇಟಾ, ಬಟ್ ದೇ ಆಲ್ಸೋ ಡೂ ಫುಲ್ ಡೇಟಾ ವಿಚ್ ಇಸ್ ರೇರ್. ನಿಮಗೆ ಪಾಲಿಟಿಕ್ಸ್ ಅಲ್ಲಿ ಡೇಟಾ 1000 ಏಜೆನ್ಸೀಸ್ ಸಿಗುತ್ತೆ, ಬೇರೆ ಮೀಡಿಯಾದಲ್ಲಿ ಏಜೆನ್ಸೀಸ್ ಸಿಗುತ್ತೆ, ಮೆಟ್ರಿಕ್ಸ್. ಸಿನಿಮಾದಲ್ಲಿ ಸ್ವಲ್ಪ ಕಡಿಮೆ ಇದೆ. ಆರ್ಮ್ಯಾಕ್ಸ್ ಈಸ್ ಅ ವೆರಿ ಗುಡ್ ಏಜೆನ್ಸಿ, ಲೈಕ್ ದೇ ಹ್ಯಾವ್ ಅ ನಿಶ್. ಅವ್ರದ್ದು ಲಾಸ್ಟ್ ಇಯರ್ದೇನೋ ಇಬ್ಬರಲ್ಲೆಲ್ಲೋ ಓದಿದ್ದೆ, ತೆಲುಗು ವ್ಯೂವರ್ಶಿಪ್ ಇಸ್ ಅಬೌಟ್ 27-28%. ಸೊ 100 ಜನ ಇದೆ, 27-28 ಜನ ವಾರಕ್ಕೊಂದ್ಸಲ ಹೋಗಿ ಕೇಳೋ ಸಿನಿಮಾ ನೋಡ್ಕೊಂಡು. ತಮಿಳ್ ಅವರ್ಸ್ ಅರೌಂಡ್ 20-21%, ಕನ್ನಡ ಅವರ್ಸ್ ಅರೌಂಡ್ 7-8%. ಓಕೆ. ಕನ್ನಡದಲ್ಲಿ ಇನ್ನೊಂದು ಡೇಟಾ ಇದೆ. ಬೆಂಗಳೂರಲ್ಲಿ ಸಿನಿಮಾ ಗೋವರ್ಸ್ ಯಾವ್ಯಾವ ಲ್ಯಾಂಗ್ವೇಜ್, ಚೆನ್ನೈಯಲ್ಲಿ ಇಟ್ ಇಸ್ ಮೆಜಾರಿಟಿ ಆಫ್ ದೀಸ್ ಆಡಿಯನ್ಸ್ ವಾಚ್ ತಮಿಳ್. ತೆಲುಗು ಆಡಿಯನ್ಸ್ ಬೋತ್ ಇನ್ ಆಂಧ್ರ ಆ್ಯಂಡ್ ಎನಿ ಮೇಜರ್ ಸಿಟಿ ಇಟ್ ಇಸ್ ಪ್ರಿಡಾಮಿನೆಂಟ್ಲಿ ತೆಲುಗು. ಬೇರೆ ಅಗೇನ್ ನೀವು ಮೇಜರ್ ಸಿಟೀಸ್ ತಗೊಂಡ್ರೆ, ನೀವು ಮುಂಬೈ ತಗೊಂಡ್ರೆ ಇಟ್ ಇಸ್ ಸ್ಟಿಲ್ ಹಿಂದಿ ಮರಾಠಿ ಎರಡು ನೋಡ್ತಾರೆ ಬಿಟ್ರೆ ಬೇರೆ ಅಷ್ಟೊಂದು ನಾವು ತೆಲುಗು ತಮಿಳ. ನೀವು ಕರ್ನಾಟಕ ಎಸ್ಪೆಷಲಿ ಬ್ಯಾಂಗ್ಳೂರ್ ಈಸ್ ಅ ಮೇಜರ್ ಸಿಟಿ. ಕರ್ನಾಟಕದ ಇನ್ನೊಂದು ದೊಡ್ಡ ದೂರ ಅಂತಾರೆ Tier 2 ಸಿಟಿ, ಸ್ವಲ್ಪ ದೂರಗಳಲ್ಲಿ ಅಂದರೆ ಇನ್ ಟರ್ಮ್ಸ್ ಆಫ್ ಎಕನಾಮಿಕ್ ಗ್ರೋತ್. ಬೆಂಗಳೂರು ಬಿಟ್ಟರೆ ನೆಕ್ಸ್ಟ್ ಹುಬ್ಳಿ ಮಂಗಳೂರೆಲ್ಲ ತುಂಬ ಕೆಳಗಿತ್ತು ರೆವೆನ್ಯೂ ಜನ್ರೇಷನ್ ಇರ್ಬೋದು. ಸೊ ನಮ್ದು ಇರೋದು ಒಂದು ಮೇಜರ್ ಸಿಟಿ. ಈ ಸಿಟಿನಲ್ಲಿ ನಮಗೆ ಇರೋ 7-8% ವಿ ಹ್ಯಾವ್ ಟು ಕಂಪೀಟ್ ವಿತ್ ದರ್ ಇಸ್ ಈಕ್ವಲ್ ಆಡಿಯನ್ಸ್ ಫಾರ್ ಕನ್ನಡ, ತಮಿಳ್, ತೆಲುಗು. ಆಫ್ ಲೇಟ್ ದರ್ ಇಸ್ ಬೆಂಗಾಲಿ ಫ್ಲಕ್ಸ್ ಆಲ್ಸೋ, ಆ್ಯಂಡ್ ಹಿಂದಿ ಆ್ಯಂಡ್ ಇಂಗ್ಲಿಷ್. ಇವಾಗ ಮಲಯಾಳಂ ಸಿನಿಮಾ ಸಫಲಾಗಿ ಹೋಗುತ್ತೆ ಕನ್ನಡ ಬೆಂಗಳೂರಲ್ಲಿ. ಆ್ಯಂಡ್ ದೀಸ್ ಆಡಿಯನ್ಸ್ ಆರ್ ನಾಟ್ ಜಸ್ಟ್ ಮಲಯಾಳಂ ಸಿನಿಮಾನ ಬರೆಯೊಬ್ಬ ಮಲಯಾಳಿ ಬಂದು ನೋಡ್ತಾರೆ ಅಂತಾರೆ, ಕನ್ನಡಿಗರು ಅಷ್ಟೇ ಸೆಲೆಬ್ರೇಟ್ ಮಾಡಿ ನೋಡ್ತಾರೆ. ಒಂದು ಖುಷಿ ವಿಷಯ ಅಂದರೆ ಕನ್ನಡಿಗರು ಸಿನಿಮಾ ನೋಡ್ತಾರೆ. ಬಟ್ ಸ್ವಲ್ಪ ಏನಂದರೆ ಇರೋ 7-8%ಗೆ ವಿ ಹ್ಯಾವ್ ಟು ಫೈಟ್ ವಿತ್ ದೀಸ್ ಪೀಪಲ್. ದಿಸ್ ಇಸ್ ವಾಟ್ ದ ಡೇಟಾ ಸೇಸ್. ಸೊ ತೆಲುಗು ಎನಿವೇ ದರ್ ಇಸ್ ಹೈಯರ್ ವ್ಯೂವರ್ಶಿಪ್ ಆ್ಯಂಡ್ ಆರ್ ನಾಟ್ ಶೇರಿಂಗ್ ದಿಸ್ ವ್ಯೂವರ್ಶಿಪ್ ವಿತ್ ಎನಿ ಅದರ್. ಸೊ ಒಂದು ಸೇಫ್ಟಿ ನೆಟ್ ಇಲ್ಲೇ ಆಲ್ರೆಡಿ. ಅದರಿಂದ ಆಮೇಲೆ ಆಬ್ವಿಯಸ್ಲಿ ವಿಕಿಡ್ ವರ್ಸಸ್ ದಿಸ್ ಇಸ್ ಮೈ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಇಟ್. Yeah, and just to add to what Kuldeep said, business decision ಅಂತ ನೋಡಕ್ ಹೋದ್ರೆ ಐ ಥಿಂಕ್ ಇಟ್ ಮೇಕ್ಸ್ ಸೆನ್ಸ್ ಪ್ಯೂರ್ಲಿ ಬಿಕಾಸ್ ಆಫ್ ದ ನಂಬರ್ಸ್ ಯುವರ್ ಆರ್ಗನೈಸ್ಟೆಡ್. ಐ ಸೀನ್ ದಟ್ ಡೇಟಾ, ಸೇಮ್ ಡೇಟಾ. ಬೆಂಗಳೂರಲ್ಲಿ ಲೈಕ್ ಇಸ್ 7-8% ಪೀಪಲ್ ವಾಚ್. ಸೊ ಅದನ್ನು ನೀವು ಇಫ್ ಯು ಮಲ್ಟಿಪ್ಲೈ ದ್ಯಾಟ್ ವಿತ್ ಅದರ್ ಲ್ಯಾಂಗ್ವೇಜ್ ಪೀಪಲ್ ಹು ವಾಚ್ ದ ಫಿಲ್ಮ್ ಅಲ್ಲ, ಆಟೋಮ್ಯಾಟಿಕ್ಲಿ ನಿಮ್ಮ ನಂಬರ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಫ್ ಯು ಆರ್ ಏಬಲ್ ಟು ಕ್ರ್ಯಾಕ್ ಕನ್ನಡ ವಿತ್ ಲೆಟ್ಸ್ ಸೇ ತೆಲುಗು, or ಕನ್ನಡ ವಿತ್ ತೆಲುಗು ಆ್ಯಂಡ್ ಮಲಯಾಳಂ, ಆಟೋಮ್ಯಾಟಿಕ್ಲಿ ಬಿಸ್ನೆಸ್ ಪರ್ಸ್ಪೆಕ್ಟಿವ್ ನೋಡ್ಕೊಂಡ್ರೆ ನಿಮ್ಮ ನಂಬರ್ಸ್ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ದ್ಯಾಟ್ ಮೀನ್ಸ್ bigger footfalls in theaters and more avenues to explore for OTT. So I think it makes sense. And none perspective. Your thoughts, sir? ಗೊತ್ತಿಲ್ಲ, ಡೇಟಾ ಜೀವನ ಮಾಡೋಣ ಅನಿಸ್ತದೆ, ಗೊತ್ತಿಲ್ಲ. ಆಮೇಲೆ ನನಗೆ ಇನ್ನೊಂದ್ಸತಿ ಇಟ್ ಆಲ್ ಗೋಸ್ ಬ್ಯಾಕ್ ಟು ಅಗೇನ್ ಡಬ್ಬಿಂಗ್. ನಾವು ವಿ ಆರ್ ನಾಟ್ ಯೂಸ್ ಟು ವಾಚಿಂಗ್ ತೆಲುಗು. ಅವರು ಡಬ್ಬಿಂಗ್ ಇಟ್ಟಿದ್ರಿಂದ ಅವ್ರು ಅವಾಗಲೇ ನಿಮ್ಗೆ ಒಂದು ಟಾಮ್ ಹ್ಯಾಂಕ್ಸ್ ಫಿಲ್ಮ್ ಬರುತ್ತೆ ತೆಲುಗುದಲ್ಲೇ ನೋಡೋದು. ತೆಲುಗು ಫಿಲ್ಮ್ ಮೇಕರ್ಸ್ ಹ್ಯಾಡ್ ಟು ಕಾಂಪೀಟ್ ವಿತ್ ದ ಟಾಮ್ ಹ್ಯಾಂಕ್ಸ್ ಆರ್ ಟಾಮ್ ಕ್ರೂಸ್ ಫಿಲ್ಮ್. ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ನ ತೆಲುಗುನಲ್ಲೇ ಅವಾಗ್ಲಿಂದಾನೇ ನೋಡ್ತಿದ್ರಿಂದ ಇಲ್ಲಿ ಒಬ್ಬ ಡೈರೆಕ್ಟರ್ ಒಂದು ಪ್ರೊಡ್ಯೂಸರ್ ಮಾಡ್ತಿದ್ದೆ, ಅವರು ಅಷ್ಟು ಮಾಡ್ಲಾಕ್ರು ದೇ ಹ್ಯಾವ್ ಟು ಅಪ್ ದೇರ್ ಕ್ವಾಲಿಟಿ ವಿಚ್ ಇಸ್ ಸೀನ್ ಇನ್ ಟುಡೇಸ್ ತೆಲುಗು ಸಿನಿಮಾ, ತಮಿಳ್ ಸಿನಿಮಾ ಅದ್ರಲ್ಲಿ ಕಾಣಿಸುತ್ತೆ ನಮಗೆ. ಸೇಮ್ ವಿತ್ ಹಿಂದಿ. ಮಲಯಾಳ ಇದ್ರ ಈ ಪ್ರಾಸೆಸ್ಸಿಂದ ಹೋಗಿಲ್ಲ ಅಂತಂದ್ರು ಅವ್ರದ್ದೊಂದು ಬೇರೆ ಇದೆ, ಅಂದರೆ ದೇ ಹ್ಯಾವ್ ಅ ಡಿಫ್ರೆಂಟ್ ನೀಶ್ ಆರ್ಡ್. ಅವ್ರ ವ್ಯೂವರ್ಶಿಪ್ ಹೆಂಗಿದೆ ಅಂದರೆ ಕ್ರಂಚಿ ರೋಲ್ ಅಂತ ಒಂದು ಆ್ಯನಿಮೆ OTT ಪ್ಲ್ಯಾಟ್ಫಾರ್ಮ್ ಇದೆ, ಯು ಮಸ್ಟ್ ಹ್ಯಾವ್ ಹರ್ಡ್. ಸೊ ಅಲ್ಲಿ ನಿಮಗೆ
ಹಿಂದಿ ಡಬ್ ಸಿಗುತ್ತೆ ಆ್ಯಂಡ್ ತೆಲುಗು ಡಬ್ ಸಿಗುತ್ತೆ, ನೋ ಅದರ್ ಲ್ಯಾಂಗ್ವೇಜಸ್. ಓಕೆ. ಸೊ ತೆಲುಗು ಪೀಪಲ್ ಆರ್ ವಾಚಿಂಗ್ ಯುವರ್ ಆನಿಮೆ, ಅಲ್ಲಿ ವ್ಯೂವರ್ಶಿಪ್ ಆನಿಮೆಗೂ ಇದೆ ಅಂತ. ಸೊ Your thoughts, Samarth, on this? ಬೇಸಿಕ್ಲಿ ಇಟ್ಸ್ ಮಾರ್ಕೆಟ್ ಎಕ್ಸ್ಪಾನ್ಷನ್. ನಾ ಅದೇ ಪರ್ಸ್ಪೆಕ್ಟಿವ್ ಥಿಂಕ್ ಮಾಡ್ತೇನೆ. ಕನ್ನಡ ಇದೆ, ತೆಲುಗು ಯಾಕೆ ಬೇಡ ಅಂತೇಳಿ. ನಥಿಂಗ್ ರಾಂಗ್ ಇನ್ ಇಟ್. ಸೊ ದಿನಪಡಿ ಅವರು ಬಂದು ರಿಲೀಸ್ ಮಾಡ್ತಾರೆ ಕನ್ನಡ. ಐ ಥಿಂಕ್ ಈಗ ಮಾಡ್ತಾ ಇದ್ದಾರೆ, ಕನ್ನಡ ತೆಲುಗುದವರು ಮಾಡ್ತಾ ಇದ್ದಾರೆ. ಇಟ್ಸ್ ಅ ಮಾರ್ಕೆಟ್ ಎಕ್ಸ್ಪಾನ್ಷನ್ ಅಷ್ಟೇ. ಐ ಡೋಂಟ್ ಹ್ಯಾವ್. ಬಟ್ ಅದೇ ಕೆಲವು ಸಲ ಅನ್ಸುತ್ತೆ, ಈಗ ನಮ್ಮ ಸಿನಿಮಾ ಅಥವಾ ಅವ್ರ ಸಿನಿಮಾ ಸಾಧ್ಯತೆ ಇಲ್ವೇನೋ ಬೇರೆ ಲ್ಯಾಂಗ್ವೇಜ್ ಹೋಗೋಕ್ಕೆ ಅಂತ ಅನ್ಕೊಂತೀವಿ. ಬಟ್ ಸಾಧ್ಯತೆ ಇರುತ್ತೆ. ಸೊ ಅದಾದ್ಮೇಲೆ ನಾವು ಈಗ ತೆಲುಗು ಡಬ್ಬಿಂಗ್ ಅಂತ ಸೇಲ್ ಮಾಡಲ್ಲ, Correct. ಮಾಡಿ ಸೊ ಫಸ್ಟ್ ಯೋಚನೆ ಮಾಡಿದ್ನು. ಐ ಥಿಂಕ್ ಅದೇ. ಬಟ್ ಪ್ರೊಡಕ್ಷನ್ ಹೌಸ್ ಅವ್ರಿಗೆ ವೆರಿ ಸ್ಟಾರ್ಟಲ್ಲಿ ಈ ಥರದ ಅಪ್ರೋಚ್ಗಳು ಓಕೆ ಆಗದೆ ಇರೋ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಒಂದು ಲ್ಯಾಂಗ್ವೇಜ್ ಮಾಡೋಕ್ಕೆ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ. ಸೊ ಇನ್ನೇನೋ ಎಕ್ಸ್ಟ್ರಾ ಅದಕ್ಕೆ ಹಿಂಗೆ ಖರ್ಚಾಗುತ್ತೆ, ಹಂಗೆ ಇದಾಗುತ್ತೆ ಅಂತಾಗ ಅದು ಇನ್ನೊಂದಿದೆ, ನಾವು ಬೈಲಿಂಗ್ವಲ್ ಮಾಡ್ತೀವಿ ಅಂದರೆ ಯೂನಿಯನ್ ರೈಟ್ಸ್ ಚೇಂಜ್ ಆಗುತ್ತೆ. ನಮಗೆ ಒಬ್ಬ ಯೂನಿಟ್ ಅವರು, ಒಬ್ಬ ಹುಡುಗ ಯೂನಿಟ್ ಹತ್ತೀನಿ ಒನ್ ಟೆಕ್ ವರ್ಕರ್ ಫ್ರಮ್ ದ ಯೂನಿಯನ್ ಸೆಟ್ಟಿಗೆ ಬರ್ತಾ ಇದ್ರು. 1,000 ರೂಪಾಯಿ ಈಗ ಹತ್ತತ್ರ ಆಗುತ್ತೆ. ಬೆಂಗಳೂರಲ್ಲಿ ಶೂಟ್ ಮಾಡಿದ್ರೆ ಔಟ್ಡೋರ್ ಇದ್ರೆ ಇನ್ನೊಂದು ಆಚೆ ಈಚೆ ಆಗುತ್ತೆ. ನಿಮಗೆ ಬಾಂಬೆ ಮತ್ತು ಹೈದ್ರಾಬಾದಲ್ಲಿ ಶೂಟ್ ಮಾಡ್ತಿದ್ರೆ ಕಾಸ್ಟ್ ಜಾಸ್ತಿ ಆಗ್ತವೆ. ಅದು ನಿಮಗೆ ಇದು ಯಾರು ಫುಡ್ ಸೋಲ್ಜರ್ಸ್, ನೀವು ಒಬ್ಬ ಫೋಕಸ್ ಕೂಲರ್ ಕೇಳ್ತೀರಾ ಅಂದರೆ ಕರ್ನಾಟಕದಲ್ಲಿ ಪಾಪ ತುಂಬ ಇದರಲ್ಲಿ 5,000 4,000 ಪರ್ ಕಾಲ್ ಶೀಟ್ ಸಿಗ್ತಾರೆ. ನಾನು ಬಾಂಬೆಲಿ ಶೂಟ್ ಮಾಡಿದ್ದೀನಿ, 12,000 ಪರ್ ಕಾಲ್ ಶೀಟ್ ಕೊಟ್ಟು 8 hours ಕಾಲ್ ಶೀಟ್. ಆ್ಯಂಡ್ ಹಿ ಈಸ್ ನಾಟ್ ಅ ವೆರಿ ಎಕ್ಸ್ಪೀರಿಯನ್ಸ್, ವೆರಿ ಸ್ಟಾರ್ ಸಿನಿಮಾ ಡೆವಲಪ್ ಮಾಡೋ ಫೋಕಸ್ ಕೂಲರ್. ಅವ್ರದ್ದು ವರ್ಕ್ ಬಗ್ಗೆ 2 ಮಾತಾಡೋಂಗಿಲ್ಲ ಬಾಂಬೆ. ಅವ್ನು ಟೈಮ್ ಬರ್ತಾನೆ, ಫೋಕಸ್ 1 millimeter ಆಚೆ ಹೆಚ್ಚು ಹೋಗೋದಿಲ್ಲ. ಯು ವಿಲ್ ನಾಟ್ ಬೆಸ್. ಬಟ್ ಅಲ್ಲಿ ಸಖತ್ ಎಕ್ಸ್ಪೆನ್ಸಿವ್ ಇದೆ ಪ್ರೊಡ್ಯೂಸ್ ಮಾಡೋದಕ್ಕೆ ಸಿನಿಮಾ. ಮುಂಬೈ ತುಂಬ ಜಾಸ್ತಿ ಇದೆ. ಹೈದ್ರಾಬಾದ್ ಇಸ್ ಆಲ್ಸೋ ಎಕ್ಸ್ಪೆನ್ಸಿವ್, ಇಫ್ ನಾಟ್ ಈಕ್ವಲಿ ಲಿಟಲ್ ಎಕ್ಸ್ಪೆನ್ಸಿವ್ ಬ್ಯಾಂಕ್ ಕನ್ನಡ. ಕನ್ನಡದಲ್ಲಿ ಸ್ವಲ್ಪ ಆರಾಮಾಗಿದ್ದೀವಿ. ಬಾಂಬೆನಲ್ಲಿ ನಾನು ಪರ್ಮಿಷನ್ ಹಾಕೋಬೇಕು ಅಂತಂದರೆ 1 ಲಕ್ಷ 1.5 ಲಕ್ಷ ಪರ್ ಡೇ ಖರ್ಚಾಗುತ್ತೆ ಪಬ್ಲಿಕಲ್ಲಿ ಶೂಟ್ ಮಾಡಿ. ಮುಂಬೈ ಆಚೆ ಸ್ವಲ್ಪ ಚೀಪ್ ಆಗುತ್ತೆ. ನಾನು ಪುಣೆ ಸೈಡು ಇಲ್ಲ ಖಾನೆಯಿಂದ ಮೀರು ಹೋಗ್ತೀನಿ. ಮುಂಬೈಯಲ್ಲಿ ಶೂಟ್ ಮಾಡ್ತೀನಿ ಅಂದರೆ ಕಷ್ಟ ಆಗುತ್ತೆ. ಬೆಂಗಳೂರಲ್ಲಿ ಸ್ವಲ್ಪ ಆರಾಮಾಗಿ ಶೂಟ್ ಮಾಡ್ತೀನಿ. ಹಂಗೆ ಕರ್ನಾಟಕದಲ್ಲಿ ದ ಪ್ರೊಡಕ್ಷನ್ ಕಾಸ್ಟ್ ಗೋಸ್ ಡೌನ್, ಬಟ್ ದ ಮಾರ್ಕೆಟ್ ಆಲ್ಸೋ ಇಸ್. ಧೀರಜ್, ನಿಮ್ಮ ಪರ್ಸನ್ ನೀವು ಕೂಡ ಸೇಮ್ ರಿಯಾಕ್ಟ್ ಮಾಡಿದ್ದೀರಿ. ಐ ಆಮ್ ಅ ಹೋಸ್ಟ್ ಟುಡೇ ಐ ಆಮ್ ಅ ಹೋಸ್ಟ್. ನಿನ್ನ ಸಿನಿಮಾನು ನೀವು ಅವಾಗಲೇ ಹೇಳಿಲ್ಲ, ಒಂದು ಸಿನಿಮಾ ಎಲ್ಲೆಲ್ಲಿದೆ ಅಭಿ ಸನ್ ನೆಕ್ಸ್ಟ್ ಅಲ್ಲಿ. Thank you. Promotion. ಏನಾದ್ರು I will talk after that. ನೆಕ್ಸ್ಟ್ ಸಿನಿಮಾ ಯಾವಾಗ ಮಾಡ್ತಾ ಇದ್ದೀರಾ ಅಟ್ಲೀಸ್ಟ್ ಅದರೇ? Yeah, that I'll share in the upcoming days. ಇವಾಗ ನೋಡಿ ತರ ಜಾಸ್ತಿ ಆಗುತ್ತೆ. So we'll talk about OTT. ಇವಾಗ ನಾವು ಬಿಗಿನಿಂಗ್ ಆಫ್ ದ ಪಾಡ್ಕಾಸ್ಟ್ ಅಲ್ಲಿ ಮಾತಾಡ್ದಂಗೆ ಮೋಸ್ಟ್ ಆಫ್ ಯುವರ್ ಫಿಲ್ಮ್ಸ್ ಅದಕ್ಕೆ ಜಾಸ್ತಿ ವಿಸಿಬಿಲಿಟಿ ಆ್ಯಂಡ್ ರೆವೆನ್ಯೂ ಕಂಪೇರ್ಡ್ ಟು ಥಿಯೇಟರ್ಸ್ ಬಂದಿರೋದೇ OTTs ಅಲ್ಲಿ. ಸೊ ಬಟ್ ಈ OTTs ಅಂತ ಬಂದಾಗ Amazon Prime might have picked around 10-15 films this year, 2025. Sun Next might have picked around 5-8 films. Z5, Hotstar put together, maybe another 2-3 films. So roughly about 20-25 films are on OTTs. The remaining out of around 200-250, less than 10% of the films are coming on OTTs. ಇದರಲ್ಲಿ ಕನ್ಸರ್ನ್ ಏನಂದರೆ ಕೆಲವೊಂದು ಸಿನಿಮಾಗಳು ನೋಡಿದಾಗ ಅಯ್ಯೋ ಈ ಸಿನಿಮಾ ಯಾಕೆ ಗುರು ತೊಗೊಂಡ್ರು OTTಗೆ ಅಂತ ಅನ್ಸಿರೋದಿದೆ. ಇನ್ನು ಕೆಲವೊಂದು ಸಿನಿಮಾಗಳು ಈ ಸಿನಿಮಾ ಏನಕ್ಕೆ ಎಲ್ಲೂ ಬಂದಿಲ್ಲ ಅನ್ನೋ ಉದಾಹರಣೆಗಳು ಇದೆ. ಸೊ ಡಸಂಟ್ ದಿಸ್ ಅ ಕನ್ಸರ್ನಿಂಗ್ ಫ್ಯಾಕ್ಟರ್? ಸೊ ಹೌ ಆರ್ ಯು ಲುಕಿಂಗ್ ಅಟ್ ದಿಸ್? ಅಂದರೆ ಅವ್ರು ಯಾವ ಕ್ರೈಟೀರಿಯಾ ಮೇಲೆ ಸೆಲೆಕ್ಟ್ ಮಾಡ್ತಿದ್ದಾರೆ ಆ್ಯಂಡ್ ಯಾವ ಕ್ರೈಟೀರಿಯಾ ಮೇಲೆ ರಿಜೆಕ್ಟ್ ಮಾಡ್ತಿದ್ದಾರೆ? ಬಿಕಾಸ್ ಆನ್ ಎ ಲಾಂಗರ್ ರನ್ OTT ಇಸ್ ಗೋನ್ ಬಿ ಅ bankable revenue source. So and it is also ಅಂದರೆ ಆಡಿಯನ್ಸ್ ನೋಡೋದೇ ಅದರಲ್ಲಿ ಬಂದಾಗ. ಸೊ ಇವಾಗ ಬರೀ ಕೆಟ್ಟ ಸಿನಿಮಾಗಳೇ ಬರ್ತಾ ಇದ್ರೆ ಈ ಇಂಡಸ್ಟ್ರಿನೇ ಹಿಂಗ ಅನ್ಸ್ಬಿಡ್ಬೋದು ಬರೇ ಬೇರೆ ಭಾಷೆಯವ್ರಿಗೆ. ಸೊ ವಾಟ್ ಆರ್ ಯುವರ್ ಟೇಕ್ಸ್ ಆನ್? ಎನಿಬಡಿ ಕ್ಯಾನ್ ಸ್ಟಾರ್ಟ್. ಅದೊಂದು ದೊಡ್ಡ ಮಿಸ್ಟ್ರಿ ಆಗಿದೆ, ವೈ ಡಸ್ OTT ಸೆಲೆಕ್ಟ್ ಅ ಫಿಲ್ಮ್ ಅಂತ. ಬಟ್ ಅಂದರೆ ಅಂದರೆ ಈ 2025 ಪ್ಯಾಟರ್ನ್ ನೋಡೋಕೆ ಹೋದ್ರೆ ಅಟ್ಲೀಸ್ಟ್ ಸಮ್ ನೋನ್ ಫೇಸ್ ಇರೋ ಮೂವೀಸ್ ಎಲ್ಲ OTT ಬಂದಿದೆ. ಬಟ್ ಸ್ಟಿಲ್ ಥಿಯೇಟರ್ ಟು OTT ಕನ್ವರ್ಷನ್ ಇಸ್ ವೆರಿ ಸ್ಮಾಲ್. ಸೊ ಒನ್ ಫ್ಯಾಕ್ಟರ್ ದಟ್ ಯು ಆರ್ ಏಬಲ್ ಟು ಡಿಕೋಡ್ ಇಸ್ ನೋನ್ ನೇಮ್ಸ್ ಇದ್ರೆ ತಗೊಳ್ಳೋ ಸಾಧ್ಯತೆ ಇದೆ ಜಾಸ್ತಿ ಆಗುತ್ತೆ. ಬಟ್ ಡೆಫಿನೆಟ್ ಆನ್ಸರ್ ಅಂತೂ ಅಲ್ವೇ ಅಲ್ಲ ಅದು.
it's something that we can talk about. ಓಕೆ ಅದು ಪೇಪರ್ ವ್ಯೂ ಮಾಡಲ್, ದೇ ಆರ್ ನಾಟ್ ಅಕ್ವೈರಿಂಗ್ ಫಿಲ್ಮ್ ಆಸ್ ದಟ್ ಇಸ್ ಒಂಥರ ರೂಲ್ ಅಲ್ಲೇ ನಮ್ದು ಹೊರಗೆ ಬಂದ್ಬಿಡ್ತು. ಸೊ ಪೇಪರ್ ವ್ಯೂ ಬೆಟರ್ ಆಪ್ಷನ್ ಅನ್ಸುತ್ತೆ. ಹೌದಾ? ಓಕೆ. ಅಂಡ್ ಇಟ್ ಡಿಪೆಂಡ್ಸ್ ಆನ್ ದ ಬಜೆಟ್. ಪರ್ಚೇಸ್ ಐ ಡೋಂಟ್ ಥಿಂಕ್ ವಿ ವುಡ್ ಹ್ಯಾವ್ ಮೇಡ್ ದಿಸ್. ಓಕೆ. ಅಟ್ಲೀಸ್ಟ್ IP ನಿಮ್ಮ ಹತ್ರ ಉಳ್ಕೊಂಡು ಅದೇ ಇರುತ್ತೆ. ಹೌದು. ಬಿಕಾಸ್ ಪೇಪರ್ ವ್ಯೂ ಅಂದರೆ ಪರ್ಪೆಚುವಲ್ ಅಲ್ಲ, ಯಾವಾಗ ಬೇಕಾದ್ರೂ ಎಷ್ಟು ಅಮೌಂಟ್ ಮಾಡುತ್ತೆ ಅಂತ ಹೇಳಕ್ಕೆ ಆಗುತ್ತೆ. ಅಂಡ್ ನನಗೆ ಇಫ್ ಐ ಸ್ಟಾರ್ಟ್ ಮಾರ್ಕೆಟಿಂಗ್ ಟುಡೇ ಐ ವಿಲ್ ನೋ ದಟ್ ಆ ಗ್ರಾಫ್ ಹೋಗುತ್ತೆ. ಹೌದು. ಸೊ ಹ್ಯಾವ್ ಕಂಟ್ರೋಲ್ ಓವರ್ ಮಾರ್ಕೆಟಿಂಗ್. ಐ ಥಿಂಕ್ ದಟ್ಸ್ ಅನ್ ಇಂಟ್ರೆಸ್ಟಿಂಗ್ ಪರ್ಸ್ಪೆಕ್ಟಿವ್ ಬಿಕಾಸ್ OTT ಜೊತೆ ನೆಗೋಷಿಯೇಷನ್ ಕೂತಾಗ ಪೇಪರ್ ವ್ಯೂನೇ ಅವ್ರು ಪುಷ್ ಮಾಡ್ತಿರ್ತಾರೆ, ನಾವು ಪೇಪರ್ ವ್ಯೂ ಬೇಡ ಅಂತಿರ್ತೀವಿ. ಬಟ್ ಯು ಆರ್ ಟೆಲಿಂಗ್ ದಟ್ ಇಟ್ಸ್ ಅಡ್ವಾಂಟೇಜಸ್. Yeah, if I am confident on my film, it will be in my control, including the IP. And the viewership will also be slightly in my control. ಸೊ ಯು ಶ್ ಪ್ರೆಫರ್ ಏನಾಗುತ್ತೆ, ಜನಕ್ಕೆ ಎಫರ್ಟ್ ಆಗೋದಿಲ್ಲ. ಅವ್ರ ಸಬ್ಸ್ಕ್ರಿಪ್ಷನ್ ಇರುತ್ತೆ ಹಿಂಗಿದೆಯೋ, ಅವ್ರಿಗೆ ಕ್ಲಿಕ್ಕಲ್ಲಿ ಆಗ್ಬಿಡುತ್ತೆ. ವಿ ಜಸ್ಟ್ ಹ್ಯಾವ್ ಟು ಪುಷ್ ಇನ್ ಸ್ಲೈಟ್ಲಿ ಹಿಮ್ ಆರ್ ಹರ್. ಅವ್ರು ಥಿಯೇಟ್ರಿಗೆ ಬರಬೇಕು ಜಾಸ್ತಿ ಇದೆ, ಅವ್ರ ಫ್ರೆಂಡ್ ಹೇಳ್ಬೇಕು, ಅವ್ರ ಮನೇಲಿ ಹೇಳ್ಬೇಕು, ಆಚೆ ಬಂದಾಗ ಪೋಸ್ಟರ್ ಕಾಣಿಸ್ಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಬೆಳಿಗ್ಗೆ ತಗೊಂಡು ಬರಬೇಕು. ದೇರ್ ಆರ್ ಲಾಟ್ ಆಫ್ ಫ್ಯಾಕ್ಟರ್ಸ್ ಟು ಗೆಟ್ ದೆಮ್ ಟು ಥಿಯೇಟರ್ಸ್. ಥಿಯೇಟರಲ್ಲಿ ನೋಡಿಲ್ಲ ಅಂತಂದ್ರೂ ಇವರು ಅವಾಗಲೇ ಡಿಸ್ಕಸ್ ಮಾಡಿಲ್ಲ, ಥಿಯೇಟರ್ ಬರುವಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ದಟ್ ಫೋಮೋ ವಿಲ್ ಆಲ್ಸೋ ಕನ್ವರ್ಟ್ ಹಿಯರ್. ನನಗೆ ಎಲ್ಲೋ UB ಡೆಲ್ಲಿಯಿಂದೆಲ್ಲ ಮೆಸೇಜಸ್ ಬರ್ತಾ ಇರುತ್ತೆ, ಐ ವಾಚ್ಡ್ ಯುವರ್ ಫಿಲ್ಮ್, ಇಟ್ಸ್ ಗುಡ್ ಫಿಲ್ಮ್ ಅಂತ. ಸೊ ದೇರ್ ಈಸ್ ನೋ ಬ್ಯಾರಿಯರ್ ಆಸ್ ಸಚ್ ವೆನ್ ಇಟ್ ಗೋಸ್ ಆನ್ OTT. ಯಾರು ಇರಬೇಕಾದ್ರು ಅದೇ ಅವನ್ನ ನಾನು ಕರ್ಕೊಬಂದು ಇಲ್ಲಿ ತೋರಿಸ್ಬೇಕು ನನಗೆ ತುಂಬ ಕಷ್ಟ ಆಗುತ್ತೆ. ಸೊ ಆ್ಯಂಡ್ ಇಟ್ ಇಸ್ ಪೇಪರ್ ವ್ಯೂ. ಹಿ ಮೈಟ್ ಪ್ರಾಬ್ಲಿ ಟೆಲ್ ಅನದರ್ ಪರ್ಸನ್, ನೋಡು ದ ನಂಬರ್ ಮೈಟ್ ಸೌಂಡ್ ಸ್ಮಾಲ್ ಆನ್ OTT, ಬಟ್ ಕನ್ವರ್ಷನ್ ಈಸ್ ಅ ಲಾಟ್ ಮೋರ್. ಅದರಿಂದನೇ ನಾವು ಅವಾಗಿಂದ ಎಲ್ಲರೂ OTT ಬೆಟರ್ ನಮ್ಗೆ ಕಾಣಿಸಿದಾಗ ಇದರಿಂದ. ಬಟ್ ಕಮಿಂಗ್ ಬ್ಯಾಕ್ ಟು ದ ಕ್ರೈಟೀರಿಯಾ, ನಿಮ್ಮ ಡಿಕೋಡ್ ಯಾವ ಥರ ಇದೆ? ಯಾವ ಅವ್ರದ್ದೊಂದಷ್ಟು ಪ್ಯಾರಾಮೀಟರ್ಸ್ ಇದೆ. ದೇ ವಿಲ್ ಓನ್ಲಿ ಥಿಂಕ್ ದಟ್ ಒಳ್ಳೆ ಸಿನಿಮಾ ಕೆಟ್ಟ ಸಿನಿಮಾ ನಮ್ದೊಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಅದ್ರ ಪ್ರಕಾರ ನಾನು ಸಿನಿಮಾ ಮಾಡಿದ್ದೆ. ಐ ಕುಡ್ ಬಿ ರಾಂಗ್, ಆರ್ ಐ ಕುಡ್ ಹ್ಯಾವ್ ಫೇಲ್ಡ್ ಅಟ್ ಸಮ್ ಪಾಯಿಂಟ್ ಆರ್ ಡಿರೈಡ್ ಅಟ್ ಸಮ್ ಪಾಯಿಂಟ್. ನಿಮ್ದೊಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಯು ಕುಡ್ ಹ್ಯಾವ್ ಸಕ್ಸೀಡೆಡ್, ಯು ಕುಡ್ ಹ್ಯಾವ್ ನಾಟ್. ಅವ್ರದ್ದೊಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಅದರಲ್ಲಿ ಇವ್ರು ಹೇಳ್ದಂಗೆ ಮಾರ್ಕೆಟಿಂಗ್ ದೇ ವಿಲ್ ಚೆಕ್. ಮಾರ್ಕೆಟಿಂಗ್ ವಿ ಕಾಂಟ್ ಸೋಸ್ ಫೇಕ್ ನಂಬರ್ಸ್. ಅವ್ರ ಮೆಟ್ರಿಕ್ಸ್ ಸಖತ್ ಸ್ಟ್ರಾಂಗ್ ಇದೆ. ಅವರಿಗೆ ಚೆನ್ನಾಗಿ ಗೊತ್ತಾಗುತ್ತೆ ನಾವು ಎಷ್ಟು ಪುಷ್ ಮಾಡಿದ್ವಿ, ಎಷ್ಟು ಆ್ಯಕ್ಚುಯಲ್ ನಂಬರ್ಸ್ ಇದೆ. ಥಿಯೇಟ್ರಿಕಲಿ ಆಲ್ಸೋ ವಿ ಕಾಂಟ್ ಜಸ್ಟ್ ರೆಂಟ್ ಅ ಥಿಯೇಟರ್ ಆ್ಯಂಡ್ ಸೇ ದಟ್ ಕೌಂಟಿಂಗ್ ವಾಟ್ಸ್ ಸಿವಿಂಗ್ ಎಂದು ನಂಬರ್ ಇಲ್ಲ. ಅವ್ರಿಗೆ ಕ್ಲಾರಿಟಿ ಇರುತ್ತೆ. ಆ್ಯಂಡ್ ಆಲ್ಸೋ ಆರ್ಟಿಸ್ಟ್ ಇದು ವಿಲ್ ಕನ್ಸಿಡರ್ ಆಲ್ ಆಫ್ ಇಟ್. ಅವ್ರಿಗೆ ವ್ಯೂವರ್ಶಿಪ್ ಅಟ್ ದ ಎಂಡ್ ಆಫ್ ದ ಡೇ OTT ಅವ್ರಿಗೂ ಬಿಸ್ನೆಸ್ ಮಾಡೋಕ್ಕೆ ಎಕ್ಸಾಕ್ಟ್ಲಿ. ಅವನಿಗೆ ಚೆನ್ನಾಗಿ ನೋಡಿದ್ರೆ ಅವ್ನಿಗೂ ದುಡ್ಡು ಬರುತ್ತೆ, ನನಗೂ ದುಡ್ಡು ಬರುತ್ತೆ. ಅವ್ನಿಗೇನು ದ್ವೇಷ ನಾನು ದುಡ್ಡು ಬರುತ್ತೆ ಅಂದ್ರೂ ನನ್ನ ಸಿನಿಮಾ ತಗೊಳ್ಳಲ್ಲ ಅಂತ ಅವರು ಕೂತಿರೋದಿಲ್ಲ. ಬಟ್ ಕನ್ನಡಕ್ಕೆ ಒಂದೇನಪ್ಪ ಅಂತಂದರೆ ವಿ ಹ್ಯಾವ್ ಲಿಮಿಟೆಡ್ OTT ಸ್ಪೇಸಸ್. ಜಿಯೋ ಆ್ಯಂಡ್ ಹಾಟ್ಸ್ಟಾರ್ ಹ್ಯಾವ್ ಮರ್ಜ್ಡ್, ಅದು ಒಂದು. ZEE5 both of those are not buying that aggressively also. One good thing is ZEE5 produces at least new content. ಆಮೇಲೆ ಪ್ರೈಮ್ ಬೈಸ್ ಆಸ್ ಇನ್ ಎಲ್ಲ ಪೇಪರ್ ವ್ಯೂನೇ. ಪ್ರೈಮ್ ಸ್ವಲ್ಪ ಚೆನ್ನಾಗಿ ಕನ್ಸಿಡರ್ ಮಾಡಬೇಕು ಇರೋ ಕನ್ನಡ ಸಿನಿಮಾಗಳನ್ನ. ನೆಕ್ಸ್ಟ್ ಇವಾಗ ಶುರು ಮಾಡಿದೆ. ವಿ ಆರ್ ಲೆಫ್ಟ್ ಔಟ್ ಫ್ರಮ್ ಆಹಾ, ವಿ ಆರ್ ಲೆಫ್ಟ್ ಔಟ್ ಫ್ರಮ್ ಬೇರೆ ತೆಲುಗುದು, ಮಲಯಾಳಂದು ಮನೋರಮಾ ಮತ್ತು ETV ಬಿಡ್ತೀನಿ ಬಿಕಾಸ್ ದೇ ಆರ್ ಲ್ಯಾಂಗ್ವೇಜ್ ಎಕ್ಸ್ಕ್ಲೂಸಿವ್. ವಿ ಆರ್ ಲೆಫ್ಟ್ ಔಟ್ ಫ್ರಮ್ ಸೋನಿ, ವಿ ಆರ್ ಲೆಫ್ಟ್ ಔಟ್ ಫ್ರಮ್ ನೆಟ್ಫ್ಲಿಕ್ಸ್. Sony and Netflix have very good considerable viewership and ಅವ್ರದ್ದು ರೆವೆನ್ಯೂ ವಾಟರ್ ಫ್ಲೋ ಚೆನ್ನಾಗಿರುತ್ತೆ ಇವೆಲ್ಲದರಿಂದ. ಬಟ್ ವಿ ಆರ್ ಲೆಫ್ಟ್ ಔಟ್ ಫ್ರಮ್. Your take on this, Samarth. What are the elements that they majorly look out for? ನಿಮ್ಗೆ ಅನ್ಸೋ ಹಾಗೆ ಬೇಸಿಕ್ಲಿ ಐ ಥಿಂಕ್ ಇದೆಲ್ಲ ಏನು ಡಿಸ್ಕಸ್ ಮಾಡ್ದಲ್ಲ, ಕಾಸ್ಟ್ ಆಗಲಿ ಕಾಂಟೆಂಟ್ ಆಗಲಿ, ಐ ಥಿಂಕ್ ಅವ್ರೊಂದು ಬಿಸ್ನೆಸ್ ಮಾಡ್ಕೋತಾರೆ. ನಮಗೊಂದು ಥಾಟ್ ಪ್ರೊಸೆಸ್ ಇದೆ, ಓಕೆ ಕನ್ನಡ ಸಿನಿಮಾ ಅಂದರೆ ತೊಗೊಳಂಗಿಲ್ಲ ಅಂತ, ಬಟ್ ಎಷ್ಟು ಚೆನ್ನಾಗಿ ಓಡ್ತಾ ಇದ್ದಾರೆ ಇವ್ರು ಹೇಳಿದಾಗ. ಆ್ಯಂಡ್ ಆಲ್ಸೋ ನಮ್ಮ ಫಿಲ್ಮ್ ಬಜೆಟ್ ಆಲ್ಸೋ ಇಟ್ ಮ್ಯಾಟರ್ಸ್. ಸೊ ಯೂಸ್ XYZ ಅಮೌಂಟ್ ಇದ್ದಾಗ ಇಟ್ಸ್ ವೆರಿ ಈಸಿ ಫಾರ್ ದಮ್ ಟು ರಿಕವರ್. ಸೊ ಆ ನಂಬರ್ ಈಸಿ ಸರ್, ಬಿಕಾಸ್ ನಮ್ಮದು XYZ ಬಜೆಟ್ ಇದ್ದಾಗ ಇಟ್ಸ್ ಸೋ ಡಿಫಿಕಲ್ಟ್. ಸೊ ನನಗೆ ಇನ್ನೊಂದು 1-2 ವರ್ಷ ಬೇಕು ಪೇ ಪರ್ವಿಂದ ನನ್ನ ದುಡ್ಡು ನನಗೆ ವಾಪಸ್ ಬರೋಕ್ಕೆ. ಸೊ ಐ ಥಿಂಕ್ ಇಟ್ ಡಿಪೆಂಡ್ಸ್ ಆನ್ ಬಜೆಟ್ ಆಸ್ ವೆಲ್. ಸೊ ಚಿಕ್ಕ ಬಜೆಟ್ ಇದ್ದರೆ ಈಸಿಲಿ ರಿಕವರ್ ಆಗ್ಬೋದು 3-4 ಮಂತ್ಸ್ನಲ್ಲಿ. ಬಟ್ ಬಜೆಟ್ ಸ್ವಲ್ಪ ದೊಡ್ಡದಿದ್ದಾಗ ಇಟ್ ವುಡ್ ಟೇಕ್ ಮತ್ತು 1 ವರ್ಷ ಆದಮೇಲೆ ಈಗೇನು ₹4 ಪರ್ ಅವರ್ ಕೊಡ್ತಾ ಇದ್ದಾರೆ, ಇಟ್ ಕ್ಯಾನ್ ಕಮ್ ಡೌನ್ ಟು ₹3 ಆರ್ ಸಮಥಿಂಗ್ ಲೈಕ್ ದಟ್. ಸೊ ಅದೇನು ಟ್ರಾಫಿಕ್ ಸ್ಟಾರ್ಟಿಂಗ್ ಇನಿಷಿಯಲ್ ಇರುತ್ತೆ ಅಷ್ಟೇ, ಮುಗೀತು. ಅದಾದಮೇಲೆ ಏನು ಡಿಪ್ ಆಗುತ್ತೆ, ಅದು ಮೆಲ್ಲಕ್ಕೆ ಡಿಪ್ ಆಗಿ ಮುಂದೆ ಬರುತ್ತೆ. ಹೌದಾ? ನನಗೆ ಸ್ವಲ್ಪ ಡಿಫ್ರೆಂಟ್. ಅದು ಓಕೆ, ಸೇಮ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಅಂದರೆ ಐ ಡೋಂಟ್ ನೋ, ಫಾರ್ ಸಮ್ ರೀಸನ್ ನಾರ್ತ್ ಇಂಡಿಯಾನಲ್ಲಿ ತುಂಬ ಜನ ನೋಡ್ತಿದ್ದಾರೆ. ದೇ ಸ್ಟಿಲ್ ವಾಚಿಂಗ್ ದ ಫುಲ್. ಮೆಸೇಜಸ್ ಬರೋದು, ಯಾರು ರ್ಯಾಂಡಮ್ ಆಗಿ ಯೂಟ್ಯೂಬಲ್ಲಿ ವಿಡಿಯೋಸ್ ಹಾಕೋದು, ರಿವ್ಯೂಸ್ ಮಾಡೋದೆಲ್ಲ ಬರ್ತಾನೆ ಇರು.
So strangely, I think what Kuldeep said, OTT ಬಂದ್ಮೇಲೆ exposure ಸಿಗೋದು is completely different because the market is the entire world. ನೀವು ಬೈ ಲ್ಯಾಂಗ್ವೇಜ್ ಮಾಡೋದು ಈಜಿ ಮಾಡೋದು ಏನೋ ಇರಬೇಕು ಸರ್. ಅರೆ ಮಾಡಿದ ಆಲ್ರೆಡಿ ಸೊ ಹಿಂದಿ ಏನಾಗ್ಬಿಡುತ್ತೆ ಅಂದ್ರೆ ಯು ಆರ್ ನಾಟ್ ಕೇಟರಿಂಗ್ ಜಸ್ಟ್ ಫಾರ್ ಹಿಂದಿ. ಅಲ್ಲ ಏನಾಗುತ್ತೆ ಗೊತ್ತಿಲ್ಲ, ಇವ್ರಿಗೆ ಆಡಿಯನ್ಸ್ ಇದಾರಲ್ಲ. ನೆಕ್ಸ್ಟ್ ಹಿಂದಿ ಮಾಡೋಣ. ಹಿಂದಿನ ಹರಿಯಾಣವಿಯವರು ನೋಡ್ತಾರೆ, ಪಂಜಾಬೀಸ್ ನೋಡ್ತಾರೆ, ಆಮೇಲೆ ಈ ಕಡೆ ಭೋಜ್ಪುರಿ ಅವ್ರು ನೋಡ್ಬಿಡ್ತಾರೆ. ಸೊ ಸಾಕಷ್ಟು ಲ್ಯಾಂಗ್ವೇಜ್ಗಳು ಅಂಬ್ರೆಲಾದಲ್ಲಿ ಬಂದ್ಬಿಡುತ್ತೆ. We'll talk about Z5 before we move on to the closure. This ಅಲ್ಲ ಬಟ್ ನಾನೀಗ OTT ಬಗ್ಗೆ ನಾನು ಹೇಳೋದು. Oh, sorry. Please. ಅಂದ್ರೆ ಈ ಥಿಯೇಟರ್ ರಿಲೀಸ್ ಆಗಿ ಅಲ್ಲಿ ಎಷ್ಟು ಗಳಿಸ್ತೀವಿ ಅನ್ನೋದು ಒಂದು ಲೆಕ್ಕ ಆದ್ರೆ ಇಲ್ಲೊಂದು ಲೆಕ್ಕ. ತುಂಬಾ ಸಲ ಅನ್ಸುತ್ತೆ ಕೆಲವು ಇಲ್ಲ ನಾನು OTTಗೆ ಸಿನಿಮಾ ಮಾಡ್ತೀನಿ ಅಂತ. ಸೊ ಪೇಪರ್ ವ್ಯೂ ಮಾಡೋದು ಹಾಕಿದೆ ಅಂತಂದ್ರೆ ಪರ್ ವ್ಯೂ ಒಂದು 4 rupees. 1 ಕೋಟಿ ಜನ ನೋಡಿದ್ರೆ 4 ಕೋಟಿ ಆಗತ್ತೆ ದುಡ್ಡು. ಸೊ 1 ಕೋಟಿ ಜನ ನೋಡ್ಬೇಕಾಗಿ ನಮ್ಮಲ್ಲಿ 7 ಕೋಟಿ ಜನ ಇದ್ದಾರೆ. 1 ಕೋಟಿ ಜನ ಸಿನಿಮಾ ನೋಡೋದು ಈಗಾರ ಇಲ್ಲ. ಸೊ ಈಗ 4 ಬಿಲಿಯನ್ ಆ ಥರ ಆಡಿಯನ್ಸ್ ಖುಷಿಬೇಕು. ಸೊ ಆ ಥರ ಸಿಕ್ಕಿದ್ರೆ ಆಗತ್ತೆ ಅನ್ಕೊಳ್ಳಿ. ಸೊ ಬಜೆಟ್ 2 ಕಾರ್ಬೋಟಿಗೆ ಇದ್ರೆ 4 ಕೋಟಿ ಇದೆಲ್ಲ ಲೆಕ್ಕಾಚಾರ ಮಾಡೋಕ್ಕೆ ಚೆನ್ನಾಗಿರುತ್ತೆ ಕೇಳಕ್ಕೆ. ಬಟ್ ಪ್ರಾಕ್ಟಿಕಲ್ ಆಗಿ ಹೇಳ್ಬೇಕು ಅಂತಂದರೆ ನನ್ನ ಸಿನಿಮಾ 10 ಲಕ್ಷ ಜನ ನೋಡಿ, ಅದು ಮತ್ತು ಕೆಲವರೆಲ್ಲ ಪೂರ್ತಿ ನೋಡೋದು ಇಲ್ಲ, ಅರ್ಧ ನೋಡಿ ನಿಲ್ಲಿಸ್ಬಿಟ್ಟಿರ್ತಾರೆ ಅನ್ಕೊಳ್ಳಿ. ನನ್ನ ಸಿನಿಮಾ ಅಂತ ಮಾತ್ರ ಹೇಳ್ತಾರೆ. ಓವರಾಲ್ ನಮ್ಮ ಯಾರದೇ ಸಿನಿಮಾ ಕೂಡ ಅವರೆಲ್ಲ ಪೂರ್ತಿ ನೋಡಿಲ್ಲ ಅಂತಂದ್ರೆ ಅದೇನೋ ಇಷ್ಟು ನಿಮಿಷದ ನಂತರ ನೋಡಿಲ್ಲ, ಅಷ್ಟು ನಿಮಿಷ ನೋಡಲೇಬೇಕು, ಅದಾದ್ಮೇಲೆ ಮಾತ್ರ ಅದು ಕ್ರಿಯೇಟ್ ಆಗೋದು, ಜನರೇಟ್ ಆಗೋದು. ಸೊ ಆ ಥರ ಆಗಿಲ್ಲ ಅಂದ್ರೆ ಅದು. ಸೊ ಬರೀ OTTನ ನಂಬ್ಕೊಂಡು ಸಿನಿಮಾ ಮಾಡೋದು ತುಂಬ. ಆಮೇಲೆ ಅವ್ರು ತಗೊಳ್ಳೋದು ಇಲ್ಲ, ಅವ್ರ ಪ್ರೈಮರಿ ಕ್ರೈಟೀರಿಯಾ ಬಂದು ಥಿಯೇಟ್ರಿಕಲ್ ಬೋರ್ಡ್. ಅದು ಮತ್ತೆ ಎಷ್ಟೋ ಸಿನಿಮಾಗಳು ಇವತ್ತಿನ ದಿವಸದಲ್ಲಿ OTT ತಗೊಳ್ತಾರೆ, ಅದು OTTನಲ್ಲಿ ಹಾಕಬೇಕು ಅನ್ನೋ ಕಾರಣಕ್ಕೂ ಅದು ರಿಲೀಸ್ ಮಾಡೋರು ಇದ್ದಾರೆ. ಸೊ ಆ ಸಿನಿಮಾ ಬಗ್ಗೆ ಏನು ಗೊತ್ತಿಲ್ಲ OTTನಲ್ಲಿ ಇದೆ ಅಂತ ಹೇಳಿ. ಸೊ ಈ ಥರದ್ದೆಲ್ಲ ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆಯಲ್ಲ, ಅದು ನಮ್ಗೆ ಯಾರಿಗೂ ಇನ್ನೂ ಅರ್ಥ ಆಗದೆ ಇರೋದು, ಅಥವಾ ಅವ್ರು ಏನು ಚೇಂಜ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಕಾರ್ಪೊರೇಟ್ ಲೆವೆಲಲ್ಲಿ ನಡೆಯುವಂಥ ಕೆಲಸ ಅಲ್ವಾ. ಸೊ ಯಾರ್ಯಾರು ಏನೇನು ನಿರ್ಧಾರ ತಗೊಳ್ತಾರೆ ಅವರವರೇ ಬರ್ಜಾಗ್ತಿರ್ತಾರೆ. ಸೊ ಅವ್ರ ಮರ್ಜಾಗೆ ಅಷ್ಟರಲ್ಲ ಅವ್ರದ್ದೊಂದು ಐಡಿಯಾಸ್, ಇವ್ರದ್ದೊಂದು ಐಡಿಯಾಸ್ ಸೇರಿ ಇನ್ನೊಂದೇನೋ ಐಡಿಯಾಸ್ ಆಗಿರೋದು. ಸೊ ಆ ಎಲ್ಲ ಐಡಿಯಾಸು ನಮ್ಮ ಪಿಕ್ಚರ್ ರಿಲೀಸ್ ಆಗೋ ಟೈಮ್ ಅವ್ರ ಐಡಿಯಾಸ್ ಡೆವಲಪ್ಮೆಂಟ್ ಆಗುತ್ತೆ. ಸೊ ನಾವು ಅವ್ರ ಐಡಿಯಾಸ್ ಮೇಲೆ ಇಲ್ಲೇನೋ ಕ್ರಿಯೇಟ್ ಮಾಡೋಕ್ಕೆ ತುಂಬ ಕಷ್ಟ. ಸೊ ಈ ಥರದ್ದೆಲ್ಲ ತುಂಬ ಚೆನ್ನಾಗಿ, ಅದು ಅರ್ಥ ಆಗದೆ ಇರೋದು ಅದೊಂಥರ ಚೆನ್ನಾಗಿದೆ. ಅದು ಅರ್ಥ ಆಗ್ಬಿಟ್ರೆ ನಾವೆಲ್ಲರೂ ಧೋನಿ ಶ್ರೀಮಂತ ಅರ್ಥ, ಧೋನಿ ಶ್ರೀಮಂತ ಅಥವಾ ನಾವು ಅದು ಅರ್ಥ ಆಗದ್ ಭಾಳ ಕಷ್ಟ. ಮತ್ತು OTTನೇ ನಂಬ್ಕೊಂಡು ಅನ್ನೋದು ಗೊತ್ತಿಲ್ಲ ನನಗಂತೂ. ನನ್ನ ನಂಬಿಕೆ ಇಲ್ಲ ಅಷ್ಟು. ಇಲ್ಲ, ಅದು ಒಂದು ಟೈಮಲ್ಲಿ ಇತ್ತು ಅನ್ಸುತ್ತೆ. ಕೋವಿಡ್ ಅದ್ರ ಸುತ್ತಮುತ್ತ ಅವ್ರು ಪರ್ಚೇಸ್ ಮಾಡ್ತಾ ಇದ್ರು. ಇವನ್ ಥಿಯೇಟ್ರಿಕಲ್ ರಿಲೀಸ್ ಅವ್ರು ಪರ್ಚೇಸ್ ಮಾಡ್ತಾ ಇದ್ರ, ನಮ್ಮ ಹತ್ರ ಕನ್ನಡದವ್ರ ಸಿನಿಮಾನೇ ಇರಲಿಲ್ಲ. ಅವ್ರು ಪರ್ಚೇಸ್ ಮಾಡ್ಬೇಕು. ಸೊ ಆ ಟೈಮಲ್ಲಿ ಬರೀ ಮಲಯಾಳಂ ಅವರದ್ದು ಸಿನಿಮಾ ಇತ್ತು. ಇಲ್ಲ ನಮ್ಮಲ್ಲಿ ಮಲಯಾಳಂ ಆಡಿಯನ್ಸ್ ಹೆಂಗ್ ಕ್ರಿಯೇಟ್ ಆದ್ರು ಅಂತಂದ್ರೆ, ನಮ್ಮಲ್ಲಿ ಜಾಸ್ತಿ ಮಲಯಾಳಂ ಮೂವೀಸ್ ನೋಡಕ್ ಕ್ರಿಯೇಟ್ ಆಗದೆ ಕನ್ನಡ ಟೈಮಲ್ಲಿ ಎಷ್ಟು ಜನ ನೀವು ಎಲ್ಲರೂ ಬೇರೆ ಭಾಷೆ ಸಿನಿಮಾ ನೋಡಕ್ ಇದ್ದಿದ್ದು, ಅದ್ರದ್ದು ಯಾವುದು ಮಲಯಾಳಂ. ಸೊ ನೀವು ಡ್ರೈವಿಂಗ್ ಲೈಸೆನ್ಸು, ಅಯ್ಯಪ್ಪನ ಬಹುಶಃ ಅಥವಾ ಈ ಥರದ್ದೆಲ್ಲ ಸಿನಿಮಾಗಳ ಬಗ್ಗೆ ಜಾಸ್ತಿ ಮಾತುಕತೆ ಆಗಿದ್ದು ಕನ್ನಡದಲ್ಲಿ. ಸೊ ಅವ್ರಿಗೆ ನಮ್ಮ ಹತ್ರ ಇರ್ಲಿಲ್ಲ ಅವಾಗ ಕಂಡ್ರೆ. ಮತ್ ನೀವ್ ಹೇಳ್ದಂಗೆ ಅವಾಗ ಇರ್ಲಿಲ್ಲ, ಅದನ್ನ ಮಾಡಕ್ಕೆ ಪ್ರೋಗ್ರೆಸ್ ಚೇಂಜ್ ಡೆವಲಪ್ಮೆಂಟ್ ಚಿಕಿತ್ಸೆ ಆಗ್ಬಿಟ್ಟಿರ್ತಾರೆ, ಅಥವಾ ಬೇರೆ ಸಿಗೋಂದಿರ್ತಾರೆ. ಆಮೇಲೆ ಥಿಯೇಟ್ರಿಕಲ್ ಬನ್ನಿ ಪರ್ಚೇಸ್ ಮಾಡ್ತೀವಿ. ಇವ್ರು ಥಿಯೇಟ್ರಿಕಲ್ ಬರೋಷ್ಟು ಪರ್ಚೇಸ್ ಮಾಡಲ್ಲ, ಪೇಪರ್ ವ್ಯೂ. ಸೊ ದೇ ಆರ್ ಆಲ್ಸೋ ಕಾನ್ಸ್ಟೆಂಟ್ಲಿ ರಿಚ್. So yeah, I wanted to talk about Z5. ಇವಾಗ ಕನ್ನಡ ಸೀರೀಸ್ನ ಯಾರು ನೋಡಲ್ಲ, ಕನ್ನಡ ಸೀರೀಸ್ಗೆ ಯೂಸರ್ ಬೇಸ್ ಇಲ್ಲ ಅಂತ ಯಾವುದೇ OTTನೂ ಮುಂದುವರೆದಿರಲಿಲ್ಲ. ನನಗೆ ಐ ವಾಸ್ ಟಾಕಿಂಗ್ ಟು ಐ ಥಿಂಕ್ ಸುಮಂತ್ ಅನ್ಸುತ್ತೆ ಅವ್ರ ಹೆಸರು, ಅವ್ರ ನೀರಜ್, ಐ ಫಾರ್ಗಾಟ್. ಏಕಮ್ ಅಂತ ಒಂದು ಸೀರೀಸ್ ಮಾಡಿದ್ರು ಒಂದು ಟೀಮು. ಸುಮಂತ್ ಅವ್ರ ನೀರಜ್ ನಂಗೆ ಬರ್ತವೆ. ಸುಮಂತ್ ದ ಟೀಮ್ ಹ್ಯಾಡ್ ರೀಚ್ಡ್ ಔಟ್ ಟು KFC, ಈ ಥರ ಒಂದು ಡಿಜಿಟಲ್ ಡಿಸ್ಟ್ರಿಬ್ಯೂಷನ್ ಕಾನ್ಸೆಪ್ಟ್ ಮಾಡೋಣ ಅಂತ. ಸೊ ಆ ಟೈಮಲ್ಲಿ ಐ ಹ್ಯಾಡ್ ಆಸ್ಕ್ಡ್ ದೆಮ್, ಸಿ ಯು ಇಟ್ ಇಸ್ ಪ್ರೊಡ್ಯೂಸ್ಡ್ ಬೈ ರಕ್ಷಿತ್ ಆ್ಯಂಡ್ ಕಾಸ್ಟಿಂಗಲ್ಲಿರೋದು ರಾಜು, ಪ್ರಕಾಶ್ ರಾಜ್ ಅಂಡ್ ಸೊ ಆನ್ ಎಲ್ಲ ದೊಡ್ಡವ್ರು ಯಾರೆ.
ಬಟ್ ಸ್ಟಿಲ್ ದೇ ವರ್ ನಾಟ್ ಏಬಲ್ ಟು ಸೆಲ್ ದಟ್ ಟು ಎನಿ ರಿನೌಂಡ್ OTTs. ಅವರೇ ಸ್ವಂತ ಒಂದು ಸ್ಟ್ರೀಮಿಂಗ್ ವೆಬ್ಸೈಟ್ ಮಾಡಿಬಿಟ್ಟು ಹಾಕೊಂಡ್ರು. ಸೊ ಈ ತರ ಅಂಡ್ ಪ್ರದೀಪ್ ಅವರು ಸಖತ್ ಸ್ಟುಡಿಯೋ ಮಾಡಿದ್ರು. ಅಂಡ್ ಸಖತ್ ಸ್ಟುಡಿಯೋ ಆಲ್ಸೋ ಇನಿಷಿಯಲಿ ವೆನ್ ಇಟ್ ಕೇಮ್ ಯುವರ್ ಆಲ್ ವೆರಿ ಹೋಪ್ಫುಲ್, ಇಟ್ ಕ್ಯಾನ್ ಟರ್ನ್ ಔಟ್ ಟು ಬಿ ಸಮಥಿಂಗ್ ಲೈಕ್ ಆಹಾ ಫಾರ್ ತೆಲುಗು, ಕನ್ನಡಕ್ಕೂ ಒಂದು ಒಳ್ಳೆ ನೇಟಿವ್ ಆಗುತ್ತೆ, OTT ಆಗುತ್ತೆ ಅಂತ. ಬಟ್ ನೋ ಏನಕ್ಕೆ ಆಗ್ಲಿಲ್ಲ. ದಟ್ ಟುಕ್ ಎ ಬ್ಯಾಕ್ ಸೀಟ್. ಸೊ ಈ ಒಂದು ತುಂಬಾ ಅನ್ಸರ್ಟೈನ್ ಸ್ಪೇಸ್ ಅಲ್ಲಿ ZEE5 came out and told, okay, we will do a series of web series in Kannada. Writers room ಅನ್ನೋ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ರು ಎಲ್ಲ ಡಿಸ್ಟ್ರಿಕ್ಟ್ಸ್ ಅಲ್ಲಿ. ಅಂಡ್ ದೇ ಬೀನ್ ಪ್ರೊಡ್ಯೂಸಿಂಗ್ ಇವಾಗ ರಿನೌನ್ ಪ್ರೊಡಕ್ಷನ್ ಹೌಸಸ್ ಜೊತೆ ಟೈ ಅಪ್ ಮಾಡ್ತಿದ್ದಾರೆ. ಐ ಥಿಂಕ್ KRG ಅವ್ರ ಜೊತೆ ಒಂದು ಮಾಡಿದ್ರು. ಅಂಡ್ ವಿ ಆಲ್ ನೋ ದಟ್. But one thing we definitely have to appreciate what ZEE5 is doing. When nobody is doing, they have stepped out. On the other end, ನಾನು ಒಂದಷ್ಟು ಟ್ವೀಟ್ಸ್ಗಳು ಇಂಟರ್ನೆಟ್ ಅಲ್ಲಿ ಓದ್ತಿರೋಂಗೆ, ರೆಡಿಟ್ ಅಲ್ಲಿ ತುಂಬಾ ಒಳ್ಳೊಳ್ಳೆ ಡಿಸ್ಕಷನ್ಸ್ ಆಗ್ತಿರೋಂಗೆ, somewhere they are not going all in ಅನ್ನಿಸ್ತಿದೆ. Because when Sacred Games came in Hindi, the Family Man series came in Hindi, it disrupted the market. ತಮಿಳಲ್ಲಿ ಸುಡಲ್ಲು, ಪಾವಕಥೆಗಳು ಈ ಥರ ಎಲ್ಲ ಬಂದಾಗ ದೇರ್ ಆಲ್ ಹೈ ಪ್ರೊಡಕ್ಷನ್ ವ್ಯಾಲ್ಯೂ, ಟಾಪ್ ನಾಚ್ ಡೈರೆಕ್ಟರ್ಸ್, good budget, good marketing, they went all in. So it kind of created an ecosystem for series. ಅಷ್ಟೇ ಹೋಪ್ಫುಲ್ ಆಗಿ ನಾವು ZEE5 ನೋಡ್ತಿರ್ಬೇಕಾದ್ರೆ, ಅಫ್ಕೋರ್ಸ್ ದೇ ಆರ್ ಡೂಯಿಂಗ್ ದ ಬೆಸ್ಟ್ ಫ್ರಮ್ ದೇರ್ ಎಂಡ್. ಬಟ್ how are you looking at the ZEE5 phenomenon that's happening? ಸೊ ಇಲ್ಲಿ ಅವ್ರಿಗೆ ಈಗ ಸಾಧ್ಯತೆಗಳು ಏನಿದೆ ಅದ್ರಲ್ಲಿ ಅವ್ರು ಸ್ಟಾರ್ಟ್ ಮಾಡಿದ್ದಾರೆ ಅಂತ ಅನ್ಬೋದು. Okay, or they are just testing waters ತರ. So ಏನಾಗುತ್ತೆ, ಒಂದು ಏರಿಯಾಗೆ ಅವ್ರು ಬಂದು ಏನೋ ಒಂದು ಮಾಡುವಾಗ ಅವ್ರು ಟೆಸ್ಟೇ ನೋಡ್ಬೇಕು. ಸೊ ಈಗ ಮಿನಿಮಮ್ ಬಜೆಟ್ ಇಟ್ಕೊಂಡು ಏನೋ ಒಂದಿಷ್ಟು ಪ್ರಾಡಕ್ಟ್ನ ಮಾಡೋಣ ಅನ್ನೋ ಐಡಿಯಾ ಮೇಲೆ ನಡೀತಾ ಇದೆ. ಬಟ್ ಈ ಫ್ಯೂಚರ್ ತ್ರಿವೇಣಿ ಅವರು ಯಾವುದೋ ಕಾದಂಬರಿ ತಗೊಂಡು ಇದನ್ನು ಮಾಡೋಣ ಅಂತ ಹೊರಡ್ರೆ, ಸೊ ಅವ್ರ ಹತ್ರ ಒಂದು 3.5 CR ತನಕ ಬಜೆಟ್ ಹೋದ್ರೆ ಒಂದು ಒಳ್ಳೆ ಕ್ವಾಲಿಟಿಯಿಂದ ವೆಬ್ ಸೀರೀಸ್ ಸಿಗ್ಬೋದು. ಸೊ ಅದು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಅವ್ರಿಗೂ ಭಯ, ಅಂದ್ರೆ ಅವರೇ ಬೈ ಮಾಡೋದು ಇನ್ನೊಂದು ಎಲ್ಲ ಮಾಡೋರಾಗಿರೋದ್ರಿಂದ ಅವ್ರಿಗೂ ಏನೋ ಒಂದು ಇರ್ಬೋದು. ಎಷ್ಟು ಜನ ಸಬ್ಸ್ಕ್ರೈಬ್ ಆಗ್ತಾರೆ ಇನ್ನೊಂದು ಕ್ವಶನ್ಸ್ ಇರ್ಬೋದು. ಅಟ್ಲೀಸ್ಟ್ ಸ್ಟಾರ್ಟಲ್ಲಿ ಏನೂ ಇಲ್ಲದೆ ಇರೋವಂಥ ಸ್ಥಿತಿನಲ್ಲಿ ಅಟ್ಲೀಸ್ಟ್ 3 ಡೈರೆಕ್ಟರ್ಗೆ, 3 ಸಿನಿಮಾಟೋಗ್ರಾಫರ್ಗೆ, ಒಂದಿಷ್ಟು ಆ್ಯಕ್ಟರ್ಸ್ಗೆ ಬೇರೆ ಪ್ಯಾಟ್ರನ್, ಅಂದರೆ ಸೀರಿಯಲ್ಲು ಸಿನಿಮಾ ಬಿಟ್ಟು ಒಂದು ಬೇರೆ ಥರದೊಂದು ಜಾಗದಲ್ಲಿ ಕೆಲಸ ಮಾಡೋದಕ್ಕೆ ಒಂದು ಬೇರೆ ಥರ ಅವಕಾಶ ಸಿಕ್ತು. ಪ್ರೊಡಕ್ಷನ್ ರನ್ ಆಗಿಲ್ಲ ಅಂತಂದರೆ ಎಷ್ಟೋ ಜನ ನಮ್ಮಲ್ಲಿ ಅದೇ ಕೆಲಸ ನಂಬಿರುವಂಥವ್ರು ಸುಮ್ಮನೆ ಕೂಗ್ತಾರೆ. ಅಟ್ಲೀಸ್ಟ್ ಅರ್ನಿಂಗ್ಗೆ ಒಂದು ಸೋರ್ಸ್ ಆಯಿತು. ZEE5 ಅದು ಮಾಡದೇ ಇರೋದ್ರಿಂದ ಅದನ್ನ ಅಪ್ರಿಷಿಯೇಟ್ ಮಾಡ್ಬೋದ. ಮತ್ತು ಅವರು ಆ ನಿರ್ಧಾರ ತೊಗೊಳೋದಕ್ಕೆ ಕಾರಣ ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೆಂಗೆ ಅನಿಸ್ತಾರೆ. ಯಾಕಂದ್ರೆ ಒಂದೇ ಸಲ ಯಾರು ಈಗ ನನ್ನ ಹತ್ರ ಬಗ್ಗೆ ಕೇಳಿದ್ರೆ, ಈಗ ನನ್ನ ಹತ್ರ ಇಲ್ಲ, ನಾನು ಅಷ್ಟು ಆ ಥರ ಬಜೆಟಲ್ಲಿ ಮಾಡೋ ತಗೋಕಾದ್ರೆ ನಂಗೆ ತಲೆ ಹೊಡಿದೆ ಇರ್ಬೋದು. ಸೊ ಇವ್ರ ಹತ್ರ ಇರ್ಬೋದು, ಇನ್ನೊಬ್ರ ಹತ್ರ ಇರ್ಬೋದು. ಲೈಕ್ ನಮ್ಮ ಒಂದೊಂದು ಸಿನಿಮಾ ಮಾಡಿದಂಥವ್ರಾದ್ರೆ ಯಾರ ಹತ್ರ ವೆಬ್ ಸೀರೀಸ್ ಆ ಥರ ಕಥೆಗಳಿದ್ರೆ ಪಿಚ್ ಮಾಡೋದಕ್ಕೆ ಕೂಡ ಅವ್ರು ಬಜೆಟ್ ಒಳಗಡೆ ಬಂದರೆ ಅವರೇ ಒಂದು ಪ್ರೊಡಕ್ಷನ್ ಹೌಸು ಅಥವಾ ಇನ್ನೊಂದು ಅಪ್ರೋಚ್ ಮಾಡಿ ಅವ್ರು ಮಾಡಿಸ್ತಾರೆ. ಸೊ ಗುಡ್ ಅಲ್ಲ, ಅಟ್ಲೀಸ್ಟ್ ಮೇಕರ್ಗೆ ಒಂದು ಚಾನ್ಸ್ ತೊಗೊಳಕ್ಕಾಗತ್ತೆ, ಒಂದು ಬೇರೆ ಫಾರ್ಮೇಟ್ ಕೆಲಸ ಮಾಡೋಕ್ಕಾಗತ್ತೆ. ಸೊ ನಮ್ಗೆ ಏನಾಗುತ್ತೆ ಅಂದರೆ ಸಿನಿಮಾದಲ್ಲಿ ನಾವು ಯಾವುದೋ ಒಂದಿಷ್ಟು ಜಾಗಗಳನ್ನ ಹಿಂಗೆ ಇಟ್ಕೊಬರ್ಬೇಕು, ಈಗ 40-80 ಅಂತೆಲ್ಲ ಯೋಚನೆ ಮಾಡಿ. ಸೊ ಈ ವೆಬ್ ಸೀರೀಸಲ್ಲಿ ಎಂತ ಮಾಡೋದು ಬೇರೆ ಬೇರೆ, ಸೊ ಐಡಿಯಾಸೇ ಬೇರೆ. ಅದು ಬರೆಯುವಾಗ ಬೇರೆ ಐಡಿಯಾಸ್ ಜೊತೆಗೆ ಹೋಗ್ಬೇಕಾಗುತ್ತೆ. ಸೊ ಎವ್ರಿ ಎಪಿಸೋಡ್ ಎಂಡಲ್ಲಿ ಫೈಂಡ್ ನೆಕ್ಸ್ಟ್ ಇನ್ನೇನೋ ಅಥವಾ ಯಾವುದೋ ಹೊಸ ಕ್ಯಾರೆಕ್ಟರ್ ನೆಕ್ ತೊಗೊಂಡ್ಬರ್ಬೇಕು, ಈ ಥರದ್ದೆಲ್ಲ ಐಡಿಯಾ ಇದೆ. ಸೊ ಆ್ಯಂಡ್ ಅವನ್ನ ಎಜುಕೇಟ್ ಮಾಡ್ತಾ ಇದ್ದಾರೆ ಮೇಕರ್ಸ್ನು. ಸೊ ಇದು ತಕ್ಷಣ ಕಳೆದೇ ಇದ್ರು ಇನ್ನೊಂದು 2 ವರ್ಷ ಬಿಟ್ಟಾದ್ರೂ ZEE5 ಸ್ಟಾರ್ಟ್ ಮಾಡಿರೋದ್ರಿಂದ ಜಿಯೋದವರು ಅಥವಾ ಬೇರೆ ಯಾವುದೋ ಒಂದು ಪ್ಲ್ಯಾಟ್ಫಾರ್ಮ್ ಅವರು ಈ ಥರದಕ್ಕೆ ಬಂಡವಾಳ ಹಾಕಿ ಇನ್ನಷ್ಟು ಜನಕ್ಕೆ ಕೆಲಸ ಸಿಕ್ಕೋಕ್ಕಾಗ್ಬೇಕು ಅಂತ ನಾನು ಇಟ್ಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್ ಆ್ಯಕ್ಚುಲಿ. ಅಂದರೆ ಇವಾಗ ಹೇಳ್ದಂಗೆ ಒಂದು ಎಕ್ಸ್ಪೆರಿಮೆಂಟಲ್ ಫಾರ್ಮ್ಯಾಟ್. ಆ್ಯಂಡ್ ಇವಾಗ ಯಾವ ವೆಬ್ ಸೀರೀಸ್ ಬಂದಿದೆಯಲ್ಲ ZEE5ಅಲ್ಲಿ, ದೋಸ್ ಆರ್ ಬ್ಯಾಕ್ ಬೈ ರಿನೌನ್ ಪ್ರೊಡಕ್ಷನ್ ಹೌಸ್ ಲೈಕ್ PRK ಆಗಿರ್ಬೋದು, ಇಲ್ಲ KRG ಆಗಿರ್ಬೋದು.
So they're not afraid to risk investing in such a new format, and it's a very good development. Industry. Indirectly ಅದನ್ನ ಪ್ರೊಡಕ್ಷನ್ ಹೌಸ್ಗೂ ಅಭ್ಯಾಸ ಮಾಡಿಸ್ತಿದ್ದಾರೆ ಅಂತ ಅರ್ಥ. ಅಂದ್ರೆ ಅದ್ರ ರುಚಿ ಎಲ್ಲರಿಗೂ ಗೊತ್ತಾಗ್ಲಿ ಅಂತ. ಅಲ್ಲ ಇದು ಫ್ರಮ್ ಅ ಮೇಕರ್ಸ್ ಪರ್ಸ್ಪೆಕ್ಟಿವ್, ಬಟ್ ಫ್ರಮ್ ಅನ್ ಆಡಿಯನ್ಸ್ ಪರ್ಸ್ಪೆಕ್ಟಿವ್ ಅವ್ರು ಬೇರೆ ಎಲ್ಲಾ ಭಾಷೆಯಲ್ಲಿ ಸೀರೀಸ್ ಬಂದಾಗ ಅವ್ರು ಬಂದಿರೋ ಅಪ್ರೋಚ್ ಬೇರೆ ಇತ್ತು. ಕನ್ನಡದಲ್ಲಿ ಸೀರೀಸ್ ಬಂದಾಗ ಸ್ಟಾರ್ಟಿಂಗ್ ಸ್ಮಾಲ್ ಅನ್ಸ್ದಾಗ ಒಂದು ಆಸ್ ಮೇಕರ್ಸ್ ವಿ ಅಂಡರ್ಸ್ಟ್ಯಾಂಡ್, ಓಕೆ ಬಿಸ್ನೆಸ್ ಸ್ಟೇಬಲ್ ಇದೆಯಾ ನೋಡಬೇಕು, ಪ್ರೊಡಕ್ಷನ್ ಹೌಸ್ನ ಎಜುಕೇಟ್ ಮಾಡಬೇಕು, ಮೇಕರ್ಸ್ನ ಎಜುಕೇಟ್ ಮಾಡಬೇಕು, ಎಲ್ಲರೂ ಒಂದು ಇಕೋ ಸಿಸ್ಟಮ್ ಅಲ್ಲಿ ಹೋಗೋಣ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಬಟ್ ಆಡಿಯನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಬಿಡೋ ಕನ್ನಡದಲ್ಲಿ ಇಷ್ಟೇ ಅನ್ಸ್ಬಿಡುತ್ತಾ, ಅದ ಅನ್ಸೋ ಸಾಧ್ಯತೆ ಖಂಡಿತ ಐತೆ. ಅನ್ಸಿಲ್ಲು ಬೋರ್ಡ್ ಡಿಸ್ಟ್ರಾಯ್ಡ್ ಆನ್ಸಲ್ಲಿ. ಬಟ್ ಅಂಡ್ ದೆನ್ ವಿ ಗೋ ಬ್ಯಾಕ್ ಅಂಡ್ ಟೆಲ್ ಕನ್ನಡದವ್ರ ಸೀರೀಸ್ ನೋಡಲ್ಲ ಅಂತ. ಆ ಕನ್ನಡದವ್ರ ಸಿನಿಮಾ ನೋಡಲ್ಲ, ಲಾಗ್ ಮಾಡ್ಬೇಕಲ್ಲ. ಅದ ರಿಸ್ಕ್ ಅನ್ನೋದಿದೆಯಲ್ಲ, ಇದನ್ನ ತಗೊಳ್ಳೋದಕ್ಕೆ Z5 ಬೇರೆ ಯಾವುದೇ ಆದಂತ ಕಾರಣ ಇರ್ಬೋದು. ಕರೆಕ್ಟ್. ಸೊ ಅವ್ರ ಬಜೆಟ್ ಇಷ್ಟೇ ನಂಗೆ ಇಟ್ಕೊಂಡಾಗ ಬರೀ ನಾನು ಇರ್ತಾರ ಬಜೆಟ್ ಒಂದೇ ಅಂತಾನು ಅಲ್ಲ, ಅದು ಅವ್ರಿಗೆ ಕತೆ ವೈಸು ಇನ್ನೂ ಏನೋ ದೊಡ್ಡದು ಮಾಡೋದಕ್ಕೆ ಕತೆ ವೈಸು ಅವ್ರಿಗೆ ಈಗ ಸ್ಟಾರ್ಟ್ ಮಾಡಿದ್ದಾರೆ ಅನ್ಕೊಳ್ಳಿ. ಈಗ ಮೊನ್ನೆ ಜೂನಿಂದ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಅಂದ್ರೆ ತಕ್ಷಣಕ್ಕಾಗೋ ಪ್ರಾಜೆಕ್ಟ್ಗಳು ಈಗ ಮಾಡ್ತಾ ಇರ್ಬೋದು. ಮೇ ಬಿ ಕರೆಕ್ಟ್. ಸೊ ಲಾಂಗ್ ದೊಡ್ಡದು ಯಾವುದೋ ಹ್ಯೂಜ್ ಪ್ರಾಜೆಕ್ಟ್ ಮಾಡೋದಕ್ಕೆ ಅವ್ರು ಟೈಮ್ ತಗೊಳ್ತಾ ಇರ್ಬೋದು, ಯಾರಾದ್ರಿಂದ ಡಿಸ್ಕಸ್ ಮಾಡ್ತಾ ಇರ್ಬೋದು, ಅದ್ರ ಪ್ರೋಸೆಸ್ ನಡೀತಾ ಇರ್ಬೋದು. ನೆಕ್ಸ್ಟ್ ಅವ್ರು ಬಿಡೋಂಥ ಪ್ರಾಡಕ್ಟ್ಗಳು ಇನ್ನೂ ಚೆನ್ನಾಗಿರ್ಬೋದು. ಇದೊಂದು ಬೇಸಿಕ್ ಅಭ್ಯಾಸ ಮಾಡಿಸ್ಬೋದು. ಅಂದ್ರೆ ಬರೀ ಪ್ರೊಡಕ್ಷನ್ ಹೌಸ್ ಮಾತ್ರ ಅಭ್ಯಾಸ ಅಲ್ಲ, ಆಡಿಯನ್ಸ್ಗೂ ಒಂದು ಚಂದ ರುಚಿ ಕೊಟ್ಟಿರ್ಬೋದು. ಅವರು ನಾನು ಕೆಲವು ಪೂರ್ಣ ಪ್ರಮಾಣದ ಅಸಮಾಧಾನ ಇದೆ ಅಂತ ಹೇಳಕ್ಕಾಗಲ್ಲ ಆಡಿಯನ್ಸ್ಗೆ. ಓಕೆ ಸೂಪರ್ ಅಂತಾನು ಅಂದಿರೋರು, ಅದರ್ವೈಸ್ ಅಷ್ಟೊಂದು ಸಬ್ಸ್ಕ್ರೈಬ್ ಆಗಲ್ಲ. ತುಂಬಾ ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ. ಅದೊಂದು ಸಣ್ಣ ಅಭ್ಯಾಸ ಆಗ್ಬೇಕು. ಅಂದ್ರೆ ಈಗ ನಾವ್ ಹೇಳೋ ಕರೋನಾ ಆದ್ಮೇಲೆ ಥಿಯೇಟರ್ ಬರೋ ಅಭ್ಯಾಸ ಆಗ್ಬೇಕು, ಅಭ್ಯಾಸ ಬಿಡೋಗಿದೆ ಅಂದಿಷ್ಟು ಒಂದ್ ವರ್ಷ ಪೂರ್ತಿ ಅದನ್ನೇ ಹೇಳ್ಕೊಂಡ್ಬಂದ್ವಿ. ಆಮೇಲೆ ಅಭ್ಯಾಸ ಆದ್ಮೇಲೆ ಬಂದ್ರ ಅಂತ ಕೇಳೋರು ಇಲ್ಲ ಬಂದಿಲ್ಲ ಅಂತ, ಅದೇ ತರ ಅಭ್ಯಾಸ ಇರುತ್ತೆ. ಸೊ ಇದೊಂದು ಬೇರೆ ತರ ಅಭ್ಯಾಸ. ನೀವು ಜಿಯೋದಲ್ಲಿ ಬಿಗ್ ಬಾಸ್ ನೋಡುವಾಗ ಸ್ಟ್ರೀಮಿಂಗ್ ನಂಬರ್ಸ್ ನೋಡ್ರೆ ವಾವ್ ಅನ್ಸುತ್ತೆ. ಕ್ರಿಕೆಟ್ ನೋಡೋಕ್ಕೂ ಕೆಲವು ಅದೇ ನಂಬರ್ ತೋರಿಸ್ತಾರೆ ಕೆಲವೊತ್ತಿಗೆ. ಸೊ ಸ್ಟ್ರೀಮಿಂಗ್ ಆಡುವಾಗ ನೋಡೋರು ಆ ಥರದ ಸಂಖ್ಯೆ ಎಲ್ಲ ಅದೊಂದು ಡೇಟಾ ಬೇಸ್ ಅದು ಇದೆಯಲ್ಲ, ಅದ್ ನಮಗೆ ಸಿಕ್ಕಿದ್ರೆ ಇವಾಗ ಇವ್ರು ಹೇಳಿದಾಗೆ ಅದೇ ಈ ಡೇಟಾ ಬೇಸ್ ಅಲ್ಲಿ ನಾನು ಹಿಂಗೆ ನೋಡಿದೆ ಅಂತ ಅದೇ ತರ ಇಲ್ಲೂ ಅದೇ ತರ ತುಂಬಾ ಯೂಸ್ ಇರುತ್ತೆ. ಅಂದ್ರೆ ನಾನು ಹೇಳ್ತಾ ಇರೋದು Z5 ಪಾಯಿಂಟ್ ಆಫ್ ವ್ಯೂ ಅಲ್ಲೇ ಮಾತಾಡ್ಬೇಕಾಗುತ್ತೆ. ನಾವು ಆಡಿಯನ್ಸ್ಗೆ ಈಗ ರುಚಿ ಕೊಡ್ತಾ ಇರೋದಲ್ವಾ, ಸೊ ಟೈಮ್ ತಗೋಬೋದು. ಬಟ್ ಅವರು ಚೆನ್ನಾಗಿ ಕೊಡ್ತೀವಿ ಅನ್ನೋದು ಪ್ರೂವ್ ಮಾಡೋದಕ್ಕೆ ಒಂದು 5-6 ಪ್ರಾಡಕ್ಟ್ ಮಾಡಿ 7 ಇಂಡಿಯನ್ ಪ್ರಾಡಕ್ಟ್ ದೊಡ್ಡದಾಗಿ ಮಾಡ್ಬೋದು. ಆಮೇಲೆ ನನಗೆ ಅನ್ಸೋದು ಆಡಿಯನ್ಸ್ ಆಗಿ ನನಗೆ ಸ್ಟಾರ್ಟಿಂಗ್ ಚಿಕ್ಕದ್ ಕೊಡ್ತಿದ್ದಾರೆ ಅಂತ ಅನ್ಸ್ತಾ ಇಲ್ಲ, ಸ್ಟಾರ್ಟ್ ಲೇಟಾಗಿ ಮಾಡಿದ್ದಾರೆ ಅಂತ ಅನ್ಸ್ತಾ ಇದೆ. ಬಿಕಾಸ್ ಹಿಂದಿನಲ್ಲಿ ಶುರು ಆಗಿದ್ದು ಇಟ್ ಡಿಡ್ ನಾಟ್ ಸ್ಟಾರ್ಟ್ ವಿತ್ ದ ಸೇಕ್ರೆಡ್ ಗೇಮ್ಸ್ ಆರ್ ದೇರ್ ಪಿಯರ್ಸ್, ವಿಚ್ ಸ್ಟಾರ್ಟೆಡ್ ವಿತ್ DVF, AIB. ಅವರು ಸ್ಕೆಚಸ್ಸು ಆ ಥರ ಲಾಂಗ್ ಫಾರ್ಮ್ಯಾಟ್ ವಿಡಿಯೋಸ್ನ ಯೂಟ್ಯೂಬಲ್ಲಿ ಮಾಡ್ಕೊಂಡು ದಟ್ ಕನ್ವರ್ಟೆಡ್ ಇಮಿಡಿಯೇಟ್ಲಿ ಇಂಟು ಎಷ್ಟೊಂದು ಯೂಟ್ಯೂಬ್ TVF ಕಾಂಟೆಂಟ್. ಆಮೇಲೆ ನೆಟ್ಫ್ಲಿಕ್ಸ್ ಲೈನ್ ಶುರು ಆಯಿತು. ಸೊ ಹಿಂದಿ ಆಡಿಯನ್ಸ್ ವರ್ ಅಕಸ್ಟಮ್ಡ್ ವಿತ್ ದೀಸ್ ಅದರ್ ಕಾಂಟೆಂಟ್. ಅವರು ದೇ ಸ್ಟಾರ್ಟೆಡ್ ಸ್ಮಾಲ್, ದಿ ಆಡಿಯನ್ಸ್ ಆಲ್ಸೋ ಆ್ಯಂಡ್ ದ ಪ್ರೊಡಕ್ಷನ್ಸ್ ಆಲ್ಸೋ. ಅದು ಹೋಗ್ತಾ ಕನ್ವರ್ಟ್ ಆಯಿತು. ಅವ್ರು 10 ವರ್ಷ ಹಿಂದೆ ಶುರು ಮಾಡಿದ್ನ ನಾವು ಇವಾಗ ಶುರು ಮಾಡಿ. ಅಂದ್ರೆ ಈಗ ಒಂದು ಮಾರ್ಕೆಟ್ ಸೇಮ್ ಮಾತ್ರ ಇದು ಪ್ರಾಡಕ್ಟ್ ಆಗ್ಬೋದು ಅಥವಾ ಕಂಟೆಂಟ್ ಆಗ್ಬೋದು ಅಥವಾ ಒಂದು ಯಾವುದೋ ಒಂದು ಡಿಸೈನಿಂಗ್ ಆಗ್ಬೋದು, ಎಲ್ಲೋ ಬಂದ್ಮೇಲೆ ನಮ್ಮಲ್ಲಿ ಬರೋದು ಜಾಸ್ತಿ. ಪಾಪ ಇದನ್ನ ವಿ ಕಾಂಟ್ ಬರ್ಡನ್ ಎವ್ರಿಥಿಂಗ್ ವಿತ್ taking it to Z5 saying starting secretary as a audience. That is wrong of us to expect. As an audience, they always start small. And I'm glad that they have started. ಬೇರೆಯವ್ರಿಗೂ ಬೇರೆ ಪ್ಲಾಟ್ಫಾರ್ಮ್ಗೂ ಇಲ್ಲಿ ಮಾರ್ಕೆಟ್ ಇದೆ ಅಂತ ಗೊತ್ತಾಗ್ಬೇಕಲ್ಲ. ಸೊ ಇವ್ರು ಹೇಳ್ದಂಗೆ ಅವ್ರು ಇಷ್ಟೊಂದೆಲ್ಲ ವೆಬ್ ಸೀರೀಸ್ ಪ್ರೊಡ್ಯೂಸ್ ಮಾಡಿ ಒಂದೊಂದ್ಸಲ ಇದೆ ಕನ್ನಡದಲ್ಲೂ ಪ್ರದೀಪ್ ಅವರೇ ಸ್ಟಾರ್ಟ್ ಮಾಡಿರೋಂಗೆ ಲೂಸಿ ಕನೆಕ್ಷನ್ ಬಂತು. ಅಂಡ್ ಇವನ್ ಬಿಫೋರ್ ರಾಜ್ಕುಮಾರ್ ಅವ್ರದ್ದೊಂದು ಹನಿಮೂನ್ ಅಂತ. ಬಟ್ ಕನ್ಸಿಸ್ಟೆಂಟ್ ಆಗಿ ನಾವು ವರ್ಷಕ್ಕೆ 10 ಆ ಥರ ಎಲ್ಲ ತಿಂಗಳಿಗೆ 6 ತಿಂಗಳಿಗೆ ಅದನ್ನೊಂದು ಇಂಡಸ್ಟ್ರಿ ತರ ಆಗಿಲ್ಲ. ಪ್ರದೀಪ್ ಅವರು ಅದು ಅವ್ರಿಗೆ ಇಷ್ಟ ಅವರು ಇವರೆಲ್ಲ ಅವ್ರಿಗೆ ಮಾಡಿದಂತ ಎಲ್ಲ ಪ್ರಾಡಕ್ಟ್ಗಳಿಗೂ ಕೂಡ ಎಲ್ಲಿ ಜನ ಅಂದ್ರೆ ಅವಾಗ ಅಷ್ಟು ವ್ಯೂವರ್ಶಿಪ್ ಬಂದಿತ್ತು. ಆ ಪ್ರಾಡಕ್ಟ್ ಹನಿಮೂನ್ ಪ್ರಾಡಕ್ಟ್ ನ ತಗೊಂಡೋಗಿ ಆಹಾರ ಇದೆ. ಸೊ ನಮ್ ಪ್ರಾಡಕ್ಟ್ ನಮ್ಮ ಆಡಿಯನ್ಸ್ ಕೊಡೋದಕ್ಕೆ ಏನ್ ಜಾಗನೇ ಇದ್ದಾಗ ಅಟ್ಲೀಸ್ಟ್ ಈಗ ಒಂದು Z5 ಅಂತ ಒಂದು ಜಾಗ ಬರ್ತಾ ಇಲ್ಲ.
ಆ ಪಾಯಿಂಟಲ್ಲೇ ಜಾಸ್ತಿ. ನಿಮ್ಗೆ ಯಾವ್ದೋ ಜಾಗ ಇಲ್ಲದೆ ಎಲ್ಲೋ ತಗೊಂಡೋಗಿ ಕೊಟ್ಟು ನಮ್ಮವ್ರಿಗೆ ಅಭ್ಯಾಸನೇ ಮಾಡಿಸದೇ ಇರೋದಕ್ಕಿಂತ ಈಗ ಒಂದು ಬೇಸಿಕ್ ಅಭ್ಯಾಸ ಆಗ್ತಾ ಇರೋದನ್ನ ನಾವು ಅಪ್ರಿಶಿಯೇಟ್ ಮಾಡ್ಕೋಬಹುದು. ಅಂಡ್ ಇದನ್ನು ದೊಡ್ಡ ಮಟ್ಟಕ್ಕೆ ಆಗ್ಬೋದು. ಇವತ್ತು ಬಂದಿರೋ ಕಂಟೆಂಟ್ಗಳು ಸ್ವಲ್ಪ ಸಣ್ಣದು, ಇನ್ನೊಂದು ಮತ್ತೊಂದು ಏನೇ ಅನ್ಸ್ಬೋದು. ಮೇಕರ್ಸ್ ಬೇರೆ ಬೇರೆ ಅಭಿಪ್ರಾಯ ಬರ್ಬೋದು. ಆಡಿಯನ್ಸ್ ಕೆಲವ್ರಿಗೆ 100% 70% ಅಂದ್ರೆ ಇಷ್ಟ ಆಗಿರೋದಕ್ಕೆ ಸಬ್ಸ್ಕ್ರೈಬರ್ ಇರ್ತಾರೆ. ಸೊ ಇನ್ 13 ಓಕೆ ಚೇಂಜ್ ಆಗ್ಬೋದು. ಯೂಸ್ ಕನೆಕ್ಷನ್ ನಾನು ಸಖತ್ ಎಂಜಾಯ್ ಮಾಡಿದ್ದೆ. ಪ್ರಾಬಬ್ಲಿ ಅದಕ್ಕೆ ಅಷ್ಟು ವ್ಯೂವರ್ಶಿಪ್ ಬಂದಿದ್ರೆ ಅದು ಅವಾಗಲೇ ಇಮಿಡಿಯೇಟ್ ಇನ್ನೊಂದು ಕನ್ವರ್ಟ್ ಆಗ್ತೈತೆ, ಇನ್ನೊಂದು ವೆಬ್ ಸೀರೀಸ್ ಆಗೋ ಏನೋ ಒಂದು, ಆಮೇಲೆ OTT ಎಲ್ಲ ಏನಾಗ್ತಿತ್ತು ಏನೋ. ಅದಕ್ಕೆ ಅವಾಗ ಅಷ್ಟು ವ್ಯೂವರ್ಶಿಪ್ ಸಿಗ್ದಲ್ಲೇ ಇದಕ್ಕೆ ನಾವು ಅಟ್ಲೀಸ್ಟ್ ದೇ ಆರ್ ಟ್ರೈಸ್. ಈ ವಿಷಯಕ್ಕೂ ಬರ್ತೀನಿ. ಲೈಕ್ ಇದು ಒಂದು ಐಡಿಯಾ, ಲೂಸ್ ಕನೆಕ್ಷನ್ ಸಕಸ್ ಸ್ಟುಡಿಯೋದು ಒಂದು ಫಸ್ಟ್ ಐಡಿಯಾ. ಅದಕ್ಕೆ ಅವ್ರು ಅದನ್ನ ಒಂದು ಯೂಟ್ಯೂಬ್ ಬ್ರ್ಯಾಂಡೆಡ್ ಮಾತ್ರ ಅದನ್ನ ಬಳಕೆ ಮಾಡೋದು. ಸೊ ವೆರಿ ನೆಕ್ಸ್ಟ್ ಅವ್ರು ಮಾಡಿದ ಪ್ರಾಡಕ್ಟ್ ಅನ್ನ ಅವರು ಯೂಟ್ಯೂಬ್ ಅಂತ ಮಾಡಿದ್ದ, ಅಂದ್ರೆ ಯೂಟ್ಯೂಬ್ ಅಲ್ಲಿ ಹಾಕಲಿ ಯಾವ್ದು ವೆಬ್ ಸೀರೀಸ್ ನ. ಸೊ ಅದನ್ನ ಸೇಲ್ ಮಾಡೋದಕ್ಕೆ ಇದಕ್ಕೆ ಅಂತಾನೆ ಮಾಡಿದ್ದು. ರೋಮಿಯೋ ಇದೆಲ್ಲ ಗುಡ್ ಕ್ವಾಲಿಟಿ ಕಂಟೆಂಟ್ಸ್. ಸೊ ಈಗ ಶ್ರೀಗುತ್ತು ಮತ್ತೆ ಸಗಸ್ ಸ್ಟುಡಿಯೋ ಕೊಲಾಬರೇಷನ್ ಅಲ್ಲಿ ಈ ತರದ 2 ಪ್ರಾಡಕ್ಟ್ ಏನಾಗಿದೆ ಅದೆಲ್ಲ ಒಂದು ಬೇರೆ ಒಳ್ಳೆ ಪ್ಲಾಟ್ಫಾರ್ಮ್ಗೆ ಹೋಗಿ ತಗೊಂಡು ಬೈ ಮಾಡಿದ್ದಾರೆ, ಸೇಲ್ ಆಗಿದೆ. ಸೊ ನಮ್ಮಲ್ಲಿಗ್ಲ ಅಷ್ಟೇ, ನಮ್ಮ ಹೊತ್ತಿಂದ ತೆರಕೋಬೇಕು ಅಷ್ಟು ಬಿಟ್ರೆ. ಅಂಡ್ ಕ್ವಾಲಿಟಿ ಅಟ್ಲೀಸ್ಟ್ ಇವಾಗಾರ ಸ್ಟಾರ್ಟ್ ಮಾಡಿದಾರಲ್ಲ ಕನ್ಸಿಸ್ಟೆಂಟ್ ಆಗಿ ಬರ್ತದೆ. ದಟ್ಸ್ ಅ ಗುಡ್ ಥಿಂಗ್. ಅಂಡ್ ಕ್ವಾಲಿಟಿನೂ ಚೆನ್ನಾಗಿದೆ. ಇಟ್ಸ್ ನಾಟ್ ಲೈಕ್ no craft wise it's good, but the concern is hasn't been able to disrupt the market yet. ಅಲ್ಲ ಈ ಬಾಡಿ ಇಟ್ಸ್ ಟು ಅರ್ಲಿ ಫಾರ್ ಆಡಿಯನ್ಸ್ ಅಲ್ಲ, ಬಿಕಾಸ್ ದೇ ಆರ್ ಯೂಸ್ ಟು ಆಲ್ ಲ್ಯಾಂಗ್ವೇಜಸ್ ಕಾಂಟೆಂಟ್. ಸೊ ನಾವು ಅಟ್ಲೀಸ್ಟ್ ಸ್ಟಾರ್ಟ್ ಮಾಡಿದ್ರೆ ವಿ ಶುಡ್ ಬಿ ನಾವು ಇಟ್ಸ್ ಪಾರ್ಟ್ ಆಫ್ ಅವರ್ ಇಕೋ ಸಿಸ್ಟಮ್. ಲೈಕ್ ಮುಂಚೆ ಏನೇ ಇರಲಿಲ್ಲ ಸೀರೀಸ್ ಅಂತಂದಾಗ ಒಂದು ಯಾರೋ ಯಾವ ಟ್ರೆಡಿಷನಲ್ ಇದು ಇದ್ರೆ ಬಿಸ್ನೆಸ್ ಅಂತ ಕನ್ಸಿಡರ್ ಮಾಡ್ತಿರಲ್ಲ OTT ಸೀರೀಸ್ಗೆ. ನಾವು ಲೈಕ್ ಪ್ರೊಡಕ್ಷನ್ ಲೈಕ್ KRG PRK ಅವರು ಮಾಡ್ತಾ ಇದ್ದಾರೆ. ಇಟ್ಸ್ actually good move. That education should also come that limited episode series ಬೇರೆ in usual team, because both are available on the same platform. In usual soap, daily soap ಬೇರೆ, serial TV serial ಇಲ್ಲಿ ಬರುತ್ತೆ ಬೇರೆ, limited episode series ಬೇರೆ. ಎಜುಕೇಶನ್ ಹೋಗ್ತಾ ಬರುತ್ತೆ. ಅಂದ್ರೆ ಎಲ್ಲ ಸಹ ಅಭ್ಯಾಸ ಮಾಡಿಸ್ತಾ ಇದಾರೆ. ವರ್ಟಿಕಲ್ ವಿಡಿಯೋಸ್ನು ಅಭ್ಯಾಸ ಮಾಡಿಸ್ತಾರೆ, ಜೊತೆಗೆ ಈ ತರದ ವೆಬ್ ಸೀರೀಸ್ನು ಅಭ್ಯಾಸ ಮಾಡಿಸ್ತಿದ್ದಾರೆ. ಎಲ್ಲದಕ್ಕೂ ಹೋಗ್ತಿದ್ದಾರೆ. ಬಟ್ ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ಇದ್ರದ್ದೆಲ್ಲ ಅನ್ನೋ ರೇಷಿಯೋನೇ ಆಡಿಯನ್ಸ್ ಬಂದೇ ಬರುತ್ತೆ ನಾನು ಅಂದ್ರೆ somebody had to do it. So Z ಒಂದು ಫಸ್ಟ್ ಸ್ಟೆಪ್ ತಗೊಂಡಿದ್ದಾರೆ. ಐ ಥಿಂಕ್ ವಿಲ್ ಸಿ. ಚೈನಾದಲ್ಲಿ ಏನೋ ಐ ಥಿಂಕ್ ಏನ್ ಡಿಸ್ಟರ್ಬ್ ಮಾಡ್ತಾರೆ ಅಂದ್ರೆ ವರ್ಟಿಕಲ್ ಸೀರೀಸ್ 2 minutes ಇನ್ ಎಪಿಸೋಡ್ ಏನೋ ಐ ಥಿಂಕ್ ದೇ ಆರ್ ಮೇಕಿಂಗ್ ಬಿಲಿಯನ್ಸ್ ರೀಲ್ ಶಾರ್ಟ್ ಏನೋ ಆ ಥರ ದೇ ಆರ್ ಮೇಕಿಂಗ್ ಬಿಲಿಯನ್ಸ್. ಹೌದಾ? ಬರೀ 2 minutes ಎಪಿಸೋಡ್ ಅಷ್ಟೇ. ಚೈನಾ, ಕೊರಿಯಾ, ಐ ಥಿಂಕ್ ಮೈಕ್ರೋ ಡ್ರಾಮಾಸ್ ಆ ಥರ ಚೈನೀಸ್ ಫಸ್ಟ್ ಸ್ಟಾರ್ಟ್. ಅದು ಚೈನಾದವ್ರೆ ಸ್ಟಾರ್ಟ್ ಮಾಡಿ. ಇಲ್ಲೂ ಮಾಡ್ತಾ ಇದ್ರೆ ಐ ಥಿಂಕ್ ಕುಕ್ಕನ್ ಮಾಡ್ತಾನೆ. ಹೌದಾ? ಓಕೆ. ಚಾಯ್ ಬಿಸ್ಕೆಟ್ಸ್ ಒಂದು ಬಂತು ನನಗೆ ಫೀಡಲ್ಲಿ ಬಂತು. ಐ ಲವ್ ಟು ಕ್ವಾಲಿಟಿ ಆಫ್ ಇಟ್. ನಾನು ನೋಡಿದಂಥ ನನಗೆ ಸಜೆಷನ್ ಬಂದಂಥ ಮಿನಿ ಸೀರೀಸಲ್ಲಿ ಚಾಯ್ ಬಿಸ್ಕೆಟ್ ಒಂದು ಎಪಿಸೋಡ್ ನೋಡಿದ್ದು ಚೆನ್ನಾಗಿ ಫುಲ್ ನೋಡೋಕ್ಕಾಗಲಿಲ್ಲ, ಬಟ್ ಕ್ವಾಲಿಟಿ ವೈಸ್ ಮಿನಿ ಸೀರೀಸ್ಗೆ ಅಷ್ಟು ಒಳ್ಳೆ ಸಿನಿಮ್ಯಾಟಿಕ್ ಕ್ವಾಲಿಟಿ ಅಷ್ಟು. They have raised good amount of funds from I think corporate company. So ಅದಕ್ಕೋಸ್ಕರ OTT ಗೋಸ್ಕರ 2 minutes ಶಾರ್ಟ್ ಕಂಟೆಂಟ್ಗೋಸ್ಕರ. And I think Indian ಅವ್ರದೇ production was, I think they are going to start with their own OTT or something like that. They have announced it. OTT ಬರುತ್ತೆ ಅಂತ 2 months. ಬಟ್ ಅಟ್ ದ ಸೇಮ್ ಟೈಮ್ ನೀವು ನೋಡಕ್ ಹೋದ್ರೆ ಇಟ್ ಕುಡ್ ಬಿ ಅ ವೆರಿ ನಮ್ಮಂತ ಫಿಲ್ಮ್ ಮೇಕರ್ಸ್ಗೆ ಸ್ವಲ್ಪ ಬ್ಯಾಡ್ ಸೈನ್ ಅಂತನೂ ಆಗ್ತದೆ. ಬಿಕಾಸ್ ಜನರ ಅಟೆನ್ಷನ್ ಸ್ಪ್ಯಾನ್ ಕಮ್ಮಿ ಆಗ್ತಿದೆ. ಒಂದೊಂದು ಕಾಂಟೆಂಟ್ ದಟ್ ಈಸ್ ಅಲ್ಲ, ಅದು ಈ ಮಿನಿ ಸೀರೀಸ್ ಮಾಡಿ ನಾವು 2 hour ಮೂವಿ ಮಾಡಿಸಿದ್ವಿ. ಅದರಿಂದಾನು ಆಗ್ತಿದೆ. ಸಿನಿಮಾ ನಾನು ಯಾವ್ದೊಂದು ಆರ್ಟಿಕಲ್ ಅಲ್ಲಿ ಬ್ಯಾಟ್ರಿ ಮಾರನ್ ಅವ್ರು ಹೇಳಿದ್ನು ಓದಿದ್ದೆ, ಸಿನಿಮಾ ಇಸ್ ಬಿಕಮಿಂಗ್ ಎ ಡೈಯಿಂಗ್ ಆರ್ಟ್ ಫಾರ್ಮ್ ಅಂತ. ಸೊ ಡು ಯು ಅಗ್ರಿ ಆರ್ ಡಿಸ್ಅಗ್ರಿ? ಆನ್ ದಟ್ ನೋಟ್ ನಿಮ್ಮ ಕ್ಲೋಸಿಂಗ್ ರಿಮಾರ್ಕ್ಸ್ ಜೊತೆ ಲೆಟ್ಸ್ ರ್ಯಾಪ್ ಅಪ್ ದ ಪಾಡ್ಕಾಸ್ಟ್. ಐ ಡಿಸ್ಅಗ್ರಿ. ಬಿಕಾಸ್ TV ಬಂದಾಗ ಥಿಯೇಟ್ರಿಗೆ ಹೋಗಲ್ಲ ಅಂತಾಗಿ, ಆಮೇಲೆ OTT ಬಂದಾಗ ಥಿಯೇಟ್ರಿಗೆ ಹೋಗಲ್ಲ ಅಂತಾಗಿ. Now mini series or whatever it is, I disagree. It will probably evolve into a different form of making and consumption, but it will always
ಆ್ಯಂಡ್ ಸಿನಿಮಾ ನನ್ನ ಅಂಡರ್ಸ್ಟ್ಯಾಂಡಿಂಗಲ್ಲಿ ಬೋತ್ ಆಸ್ ಅ ಮೇಕರ್ ಆ್ಯಂಡ್ ಆಸ್ ಅನ್ ಆಡಿಯನ್ಸ್ ಇಟ್ ಈಸ್ ದಿ ಅಲ್ಟಿಮೇಟ್ ಮೀಡಿಯಮ್. ನೀವು ಬೇರೆ ಯಾವುದೇ ಆರ್ಟ್ ಫಾರ್ಮಿಗೆ ಬಂದ್ರೂ ಆರ್ಟ್ ಫಾರ್ಮ್ ಮಾಡೋರ್ಗಾಗ್ಲಿ ನೋಡೋರ್ಗಾಗ್ಲಿ ಸಿನಿಮಾಗೆ ಹೋಗ್ಬೇಕು ಅನ್ನೋ ಆಸ್ಪಿರೇಷನ್ ಇರುತ್ತೆ. ಆಡಿಯನ್ಸ್ ಆಗೂ ನಾನು ಸಿನಿಮಾ ನೋಡಬೇಕು ಅನ್ನೋ ಆಸ್ಪಿರೇಷನ್ ಇರುತ್ತೆ. ಆ್ಯಂಡ್ ಸಿನಿಮಾ ಇಸ್ ನಾಟ್ ಜಸ್ಟ್ ಎಂಟರ್ಟೈನ್ಮೆಂಟ್, ಇಟ್ ಈಸ್ ಅ ಸೋಷಿಯಲ್ ಈವೆಂಟ್. ನಾನು ಸುಮಾರು ದಿನ ಆಯಿತು ಸಿಕ್ಕೇ ಇಲ್ಲ, ಬಾಗುರು ಒಂದು ಸಿನಿಮಾಗಾರ ಹೋಗೋಣ, ಏನ್ರಿ ನಾವು ಇಬ್ಬರು ಒಂದು ಟೈಮ್ ಸ್ಪೆಂಡ್ ಮಾಡಿಲ್ಲ, ಆಮೇಲೆ ಎಲ್ಲ ಒಂದು ಸಿನಿಮಾಗೆ ಹೋಗೋಣ, ಹಬ್ಬ ಬಂತು ಎಲ್ಲ ಯಾಕೆ ಕಾಯ್ತಾರೆ ಅಂದರೆ ಸಿನಿಮಾಗೆ ಹೋಗೋಣ. ಸಿನಿಮಾ ಇಸ್ ಅ ಸೆಲೆಬ್ರೇಷನ್ ಆ್ಯಂಡ್ ಅ ಸೋಷಿಯಲ್ ಈವೆಂಟ್ ಆಲ್ಸೋ, ನಮ್ಮ ದೇಶದ ಅಟ್ಲೀಸ್ಟ್. ಸೊ ಅದು ಸಾಯೋ ಚಾನ್ಸ್ ಇಲ್ಲ. ಆ್ಯಂಡ್ ವಿ ಆಲ್ ನೀಡ್ ಸಂಬಡಿ ಟು ಸೆಲೆಬ್ರೇಟ್. ದಟ್ ಇಸ್ ವೈ ವಿ ಹ್ಯಾವ್ ಆಲ್ ದೀಸ್ ಸ್ಟಾರ್ಸ್ ಆ್ಯಂಡ್ ವಿ ಸೆಲೆಬ್ರೇಟ್ ದೆಮ್ ಈವನ್ ಟುಡೇ. ರಾಜ್ಕುಮಾರ್ ಅವ್ರನ್ನ, ವಿಷ್ಣುವರ್ಧನ್ ಅವ್ರನ್ನ ಇವತ್ತಿಗೆ ಅದು ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಂದರೆ ದೇ ಆರ್ ಸೋ ಕ್ಲೋಸ್ ಟು ಅಸ್. ದಿಸ್ ಕ್ಯಾನ್ ನೆವರ್ ಡೈ, ಇಟ್ ವಿಲ್ ಟೇಕ್ ಡಿಫ್ರೆಂಟ್ ಫಾರ್ಮ್ಸ್. ಸಿನಿಮಾ ವಿಲ್ ಇವಾಲ್ವ್ ಇವೆಂಚುಲಿ. ಅಂದರೆ ಇವಾಗ ಜನ ಥಿಯೇಟ್ರಿಗೆ ಹೋಗ್ತಿದ್ದಾರೆ, ದ್ಯಾಟ್ ವಿಲ್ ಬಿಕಮ್ ಲೈಕ್ ಅ ಕಮ್ಯುನಿಟಿ ಥಿಂಗ್. ಸೊ ಕಮ್ಯುನಿಟಿ ವಿಲ್ ಥರ ಆಗ್ಬಿಡುತ್ತೆ. ಒನ್ ಸೆಟ್ ಆಫ್ ಕಮ್ಯುನಿಟಿ ವಿಲ್ ಓನ್ಲಿ ವಾಚ್ ಸರ್ಟನ್ ಟೈಪ್ ಆಫ್ ಫಿಲ್ಮ್ಸ್, ಆ ಥರ ಇರುತ್ತೆ. ಇಟ್ಸ್ ಆಲ್ರೆಡಿ ಹ್ಯಾಪನಿಂಗ್. ಇವಾಗ ನೀವು ನೋಡೋಕೆ ಹೋದ್ರೆ ಬಿಗ್ ಬಜೆಟ್ ಸಿನಿಮಾಸ್ಗೆ ಜಾಸ್ತಿ ಜನ ಹೋಗಿ ನೋಡ್ತಾರೆ. ದೇ ಆರ್ ದ ಒನ್ಸ್. ಇದು ಇವತ್ತಿನ ಫೆನೋಮೆನ. ದೇರ್ ಇಸ್ ಇವಾಗ ಪಾರ್ವಟ್ ಸಿನಿಮಾ ಅನ್ನೋದು ಕಡಿಮೆ ಆಗಿದೆ. ಇದು ಫಿಲ್ಮ್ ಸೊಸೈಟಿ ಮೂವ್ಮೆಂಟ್ ಎಲ್ಲ ಆದಾಗ ಅವರು ಆಚೆಯಿಂದ ಸಿನಿಮಾ ತರಬೇಕು ಮತ್ತೆ ಇಲ್ಲಿ ಸ್ವಲ್ಪ ಪಾರ್ಲರ್ ಸಿನಿಮಾನ ಬೂಸ್ಟ್ ಮಾಡಬೇಕು ಅನ್ನೋ ಥರ. ನೀವು ಆ್ಯಕ್ಚುಲಿ ನೀವು ಓ ಟಿ ಟಿ ಇವಾಲ್ವ್ ಆಗ್ತಿರೋದು ನೋಡಿದ್ರೆ, ಅದೇ ಓ ಟಿ ಟಿ ಫಸ್ಟ್ ಬಂದಾಗ ಅವ್ರದ್ದು ಏನಿತ್ತು ಕಾನ್ಸೆಪ್ಟ್ ಟು ಸಪೋರ್ಟ್ ಇಂಡಿಪೆಂಡೆಂಟ್ ಫಿಲ್ಮ್ಸ್. Now they've shifted their focus completely to bigger films. Andre everybody is back then when they started it was easier to acquire it. It's our in business, but it is evolving into a different phases ಅಲ್ಲಿ ಹೋಗ್ತಾ ಇದೆ. So that bifurcation between commercial and so-called art house has always been there. It is slightly diluted. I think even OTT is also playing a very big part in that bifurcation. On that note, ನಿಮ್ಮ closing remark on everything. Cinema is definitely not a dying art form, for sure. It is an art form that will eventually evolve. As we see, it is evolving. ಬೇರೆ ಬೇರೆ OTT ಪ್ಲಾಟ್ಫಾರ್ಮ್ ಬರುತ್ತೆ, ನಾಳೆ ಇನ್ನೇನೋ ಬರ್ಬೋದು, ಶಾರ್ಟ್ ಫಾರ್ಮ್ ವಿಡಿಯೋಸ್ ಎಲ್ಲ ಇವಾಲ್ವ್ ಆಗ್ತಾನೆ. ಬಟ್ ಐ ಡೋಂಟ್ ಥಿಂಕ್ ಸಿನಿಮಾ ವಿಲ್ ಡೈ. ಸಿನಿಮಾ ಇಸ್ ಇವಾಲ್ವ್. Okay, Samarth. Thank you for inviting. ಅದೇ ಹೇಳ್ಬೋದು, I had a really good time after a long time. So thank you. Thank you. Yeah. ಯಾವುದು ಅದೇ ಜಾನ್ ಹೇಳಿದ್ನು. ಓ, ಅವರು ಒಂದು ಪಾತ್ರ ಬೇಕಿತ್ತು. ಡೆಫಿನೆಟ್ಲಿ ಮಾಡಬೇಕು. ಎಥಿಕಲ್ ವಿಡಿಯೋ ಆಡಿಷನ್ ಕಳಿಸ್ಬಿಡ, ಸೆಲ್ಫಿ ವಿಡಿಯೋ ರೈವ್ ಸ್ಟಾಮ್ ಜೊತೆ ಕಳಿಸ್ಬಿಡಿಯೋದು. ನಮ್ಗೇನಾದ್ರು ಕಳಿಸಿದ್ರೆ ನಮ್ಮ ಸಿನಿಮಾದಲ್ಲಿ. ಸರ್, ನಿಮ್ಮ ಕ್ಲೋಸಿಂಗ್ ರಿಮಾರ್ಕ್. Thank you so much for this nice podcast. ಚೆನ್ನಾಗಿತ್ತು ಮಾತಾಡಿ. ತುಂಬ ಇಂಗ್ಲೀಷನ್ ಕ್ಷಮಿಸಿ ಮಾಡಿ. ಥ್ಯಾಂಕ್ ಯು ಸರ್. ನಿಮ್ಮ ಅದೇ ಒಂದು ವೈ ಸಿನಿಮಾ ಅಂದರೆ ಸಿನಿಮಾ ಇಸ್ ಅ ಡೈಯಿಂಗ್ ಆರ್ಟ್ ಫಾರ್ಮ್, ಅಗ್ರಿ ಆರ್ ಡಿಸ್ಅಗ್ರಿ, ಅದ ನಂತರ ನಿಮ್ಮ ಕ್ಲೋಸ್. ಅಗ್ರಿ ಮಾಡೋ ಒಂದು ವಿಷಯ, ಯಾಕಂದ್ರೆ ನಾವು ಅಲ್ಲೇ ಬದುಕ್ತಾ ಇದ್ವಿ ಆ್ಯಂಡ್ ಅಲ್ಲೇ ಬದುಕಬೇಕು ಅಂತ ರೀತಿ. ಸೊ ಅದು ಅಗ್ರಿ ಮಾಡೋ ವಿಷಯ ಅಂತ ಅದು ಯಾಕೆ ಏನು ಅಂದ ಕಾರಣ ನಾನು ಅಂಬಾಗ ಹೇಳೋದಕ್ಕಿಂತ ಇಂಟು ಒಂದು ಸಿನಿಮಾ ಮಾಡಿರೋದು ನಾವು ಅಷ್ಟು ದೊಡ್ಡದಲ್ಲ. ಸೊ ನಮ್ಮ ಜರ್ನಿನಲ್ಲಿ ಅದು ಇನ್ನೂ ಅಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ನಾನೇನು ಮಾಡ್ಬೋದು ಆ ಥರ ಕೆಲಸ ಮಾಡೋಕ್ಕೆ ಟ್ರೈ ಮಾಡೋ ಅಂತ ಐ ಥಿಂಕ್ ಎಲ್ಲ ಕಡೆಯಿಂದ ನಾನು ಹೇಳ್ತಾ ಇದ್ದೀನಿ. ನನ್ನ ಲೈಕ್ ಫಸ್ಟ್ ಆಫ್ ಆಲ್ ಇಲ್ಲಿ ಕರೆದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಾನು ಗಮನಿಸಿದಂಗೆ ನಾನು ತುಂಬ ಜನ ಡೈರೆಕ್ಟರ್ಗಳ ಜೊತೆ, ನನ್ನ ಜೊತೆ ಬಂದಿರೋ ಡೈರೆಕ್ಟರ್ಗಳ ಜೊತೆನೂ ಕೂಡ ಮತ್ತು ಸೀನಿಯರ್ ಡೈರೆಕ್ಟರ್ಗಳ ಜೊತೆನೂ ಕೂಡ ನಾನು ಇವತ್ತಿಗೂ ಮಾತಾಡ್ತೀನಿ. ಸೊ ಎಲ್ಲ ಸಿಕ್ಕಿದ್ರೂ ನಾನು ಬೇರೆ ಏನಿಲ್ಲದೇನೋ ನಾನು ತಿಳ್ಕೊಳಕ್ಕೆ ಏನಾದರೂ ಸಿಗತ್ತಾ ಅಂತ. ಲೈಕ್ ನಾನು ಇತ್ತೀಚೆಗೆ ಅಂದರೆ ಯಾವುದೋ ಒಂದು ಸಣ್ಣ ಸಿನಿಮಾ ಮಾಡಿದ್ರು ನಾನು, ಅಥವಾ ನಂದು ಸಣ್ಣದಂತ ಆದ್ರೂ ಪರವಾಗಿಲ್ಲ ಅವ್ರ ಹತ್ರ ಮಾತಾಡೋದು. ಲೈಕ್ ಈ ಥರ ಒಂದು ಕೂತ್ಕೊಂಡು ಮಾತಾಡುವಾಗ ನಾವು ಯಾವತ್ತೂ ಗೊತ್ತು ಅಂತ ಅಂದ್ಕೊಂಡಾಗ ನಮ್ಗೇನು ಸಿಗೋದೇ ಇಲ್ಲ. ಗೊತ್ತಿಲ್ಲ ಅಂತ ಒಂದು ಸ್ವಲ್ಪ ಹೊತ್ತು ಕೂತ್ರೆ ತುಂಬ ವಿಷಯಗಳು ಗೊತ್ತಾಗೋದಿರುತ್ತೆ. ಈ ಜಾಗದಲ್ಲಿ ನನ್ಗೆ ಕೆಲವುದೆಲ್ಲ ಸಿಕ್ತು ವಿಷಯಗಳು. ಸೊ ಅದು ನನ್ನ ಮುಂದಿನ ಕೆಲಸಗಳಿಗೆ ಅದು ಹೆಲ್ಪ್ಫುಲ್ ಆಗೋದು. ಸೊ ಕನ್ನಡ ಫಿಲ್ಮಿ ಕ್ಲಬ್ ಕೂಡ ಬೇರೆ ಬೇರೆ ವಿಷಯಗಳಲ್ಲಿ ಇದನ್ನ ಸಾಕಷ್ಟು ಹೊಸಬರು ಬರೋರ್ಗೂ ನೀವು ಅದನ್ನ ಸಪೋರ್ಟಿವ್ ಆಗಿ ಮಾಡಿದ್ದೀರ ಆ ಕೆಲಸಗಳನ್ನ. ಸೊ ಇದು ಒಂದು ಸಪೋರ್ಟಿಂಗ್ ಸಿಸ್ಟಮ್ ಅಂತ ನಂಬ್ತೀನಿ. ಆ್ಯಂಡ್ ನಾವು ತೆರೆ ಹಿಂದೆ ಕೆಲಸ ಮಾಡುವಾಗ ನಮ್ಮ ನಾಲೆಡ್ಜ್ ಅಥವಾ
ನಾವು ಹೇಗಿರ್ತೀವಿ ಅನ್ನೋದ್ರ ಬಗ್ಗೆ ಒಂದು ಚೂರು ಐಡಿಯಾನು ಆಡಿಯನ್ಸ್ಗೆ ಇರಲ್ಲ. ಅಂದ್ರೆ ನಮ್ಮ ಐಡಿಯಾಲಜೀಸ್ ಏನು ಅನ್ನೋದೇ ಗೊತ್ತಿರಲ್ಲ. ಓಕೆ, ಸೊ ಹಿಂಗೆ ಇರ್ತಾ ಅಥವಾ ನಾನು ಯೋಚನೆಗಳೇನು ಅನ್ನೋದನ್ನ ಎಲ್ಲ ಒಂಚೂರು ಬಿಡಿಸೋದಕ್ಕೆ ಈ ತರದ ಯಾವುದೋ ಒಂದು ಸರ್ಕಲ್ ಅಲ್ಲಿ ಕೂತ್ಕೊಂಡು ನಾವು 4-5 ಜನ ಕೂತ್ಕೊಂಡು ಮಾತಾಡೋದು ಅಂಡ್ ಒಂದಿಷ್ಟು ನಗಾಡೋದು ಆ ಥರದ್ದೆಲ್ಲ ಸಿಕ್ಕೋದು ತುಂಬಾ ಅಪರೂಪ. ಸೊ ಅಂಥದನ್ನ ಹೋಸ್ಟ್ ಮಾಡಿ ನಿಮಗೆ ಥ್ಯಾಂಕ್ಸ್. ಥ್ಯಾಂಕ್ ಯು ಕನ್ನಡ ಫಿಲ್ಮಿ ಕ್ಲಬ್ ಅಂಡ್ ಆಡಿಯನ್ಸ್ ಫುಲ್ ವಿಡಿಯೋ ನೋಡ್ಲಿ ಅಂತ ಫಸ್ಟೇ ರಿಕ್ವೆಸ್ಟ್ ಮಾಡಿ. ಇದು ಫಸ್ಟೇ ಹಾಕಕ್ಕಾದ್ರೆ ಹಾಕ್ಬಿಡಿ, ಫುಲ್ ವಿಡಿಯೋ ನೋಡ್ಲಿ. ಇಲ್ಲ, ಅದಕ್ಕೊಂದು ಇವೆಂಟ್ ಇದೆ. ನಮ್ಮ ಕನ್ನಡ ಫಿಲ್ಮಿ ಕ್ಲಬ್ನ ಫಾಲೋ ಮಾಡೋರು 90% ಆರ್ ಆಸ್ಪೈರಿಂಗ್ ಫಿಲ್ಮ್ ಮೇಕರ್ಸ್ ಅಂಡ್ ಆಸ್ಪೈರಿಂಗ್ ಆಕ್ಟರ್ಸ್. ಸೊ ಈ ಪಾಡ್ಕಾಸ್ಟ್ ನ ಕೊನೆ ತನಕ ನೋಡಿರೋರ್ಗೆ ಈ ಲಾಸ್ಟ್ 1 minute ಬೆನಿಫಿಟ್ ಆಗಬೇಕು. ಸೊ ಸುಮಾರು ಜನ ನಿಮ್ಗಳ ಜೊತೆ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆಗಿ ವರ್ಕ್ ಮಾಡ್ಬೇಕಂತಿರ್ತಾರೆ. ಅದು ಸುಮಾರು ಜನ ಹೊಸ ಆರ್ಟಿಸ್ಟ್ ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಅಲ್ಲಿ ನಿಮ್ಮನ್ನು ಅಪ್ರೋಚ್ ಮಾಡ್ಬೇಕಂತಿರ್ತಾರೆ. ಸೊ ಹೌ ಡು ದೇ ಗೆಟ್ ಇನ್ ಟಚ್ ವಿತ್ ಯು ಅನ್ನೋ ಒಂದು ಆಡ್ ಆನ್ ನ ಈ ಪಾಡ್ಕಾಸ್ಟ್ ಫುಲ್ ನೋಡಿರೋರಿಗೆ ಲಾಸ್ಟ್ ಸೆಗ್ಮೆಂಟ್ ಅಲ್ಲಿ ಹೇಳ್ತೀವಿ. ಸೊ ಹೌ ಡು ದೇ ಗೆಟ್ ಇನ್ ಟಚ್ ವಿತ್ ಯು? They can email me kuldeep@satol.com. KULDEEP @satoi.com. Just email to me. Okay. For both casting and direction. ಡೈರೆಕ್ಷನ್ ಬೇಕು ಅಂತಂದ್ರೆ ನಾ ಎಲ್ಲ ಕೇಳೋದು ನಿಮ್ಮ ಫೇವ್ರೆಟ್ 3 films ಯಾವುದು ಅಂತ ಮೆನ್ಷನ್ ಮಾಡ್ಬಿಟ್ಟು ಏನಕ್ಕೆ ಇಷ್ಟ ಅಂತ ಹೇಳಿ, ಯಾವ ಭಾಷೆ ಆದ್ರೂ ಓಕೆ, ಸೊ ದಟ್ ನನಗೆ ಗೊತ್ತಾಗುತ್ತೆ ಏನಕ್ಕೆ ನಮ್ದು ನಿಮ್ದು ಅಲೈನ್ಮೆಂಟ್ ಆಗುತ್ತೆ ಅಷ್ಟೇ. ಒಟ್ಟಿಗೆ ಕೆಲಸ ಮಾಡಿ ನನಗೂ ಏನಾದ್ರು ಕಲಿಯಕ್ಕೆ ಸಿಗ್ಬೋದು ಆ ಥರ. ಆರ್ಟಿಸ್ಟ್ ಏನ್ ಕಳಿಸ್ಬೇಕು? ಆಡಿಷನ್ ವಿಡಿಯೋ, ಇಂಟ್ರೊಡಕ್ಷನ್ ವಿಡಿಯೋ, ಬಾಡಿ ಆಫ್ ವರ್ಕ್ ಇದ್ರೆ ಪ್ರೀವಿಯಸ್ ಏನ್ ಮಾಡಿದ್ದಾರೆ ಅದ್ರ ಲಿಸ್ಟ್ ಏನಾದ್ರು ಇದ್ರೆ, ಪ್ಲೇಸ್ ಇದ್ರೆ, ಸೊ ದಟ್ ಐ ಕ್ಯಾನ್ ಸಿ ಆರ್ ಇಮ್ಯಾಜಿನ್ ದೆಮ್ ಆಸ್ ಅ ಕ್ಯಾರೆಕ್ಟರ್, ಆರ್ ಇಫ್ ಐ ಹ್ಯಾವ್ ಅ ಕ್ಯಾರೆಕ್ಟರ್, ಇಫ್ ದೇ ಸೂಟ್ ದಟ್ ಅಂತ ಗೊತ್ತಾಗುತ್ತೆ ಅಂತ. ಗ್ರೇಟ್. ಓಕೆ, ಅಷ್ಟೇ. ಇನ್ಸ್ಟಾಗ್ರಾಮ್ ಅಥವಾ ಬೇರೆ ಸೋಷಿಯಲ್ ಮೀಡಿಯಾಗಿಂತ ಇಮೇಲ್ ಹಾಕಿದ್ರೆ ಸ್ವಲ್ಪ ಡಿಸ್ಕ್ರಿಪ್ಟಿವ್ ಆಗಿ ಅವರು ಕಳಿಸ್ಬೋದು, ಸ್ಟ್ರೀಮ್ಲೈನ್ ಆಗಿರುತ್ತೆ. ಆಮೇಲೆ ನನಗೂ ಬೇಕಾದಾಗ ಹುಡ್ಕಕ್ ಈಸಿ ಆಗುತ್ತೆ. ಅಷ್ಟೇ. Samarth, how do we get in touch? kadkol.samarth@gmail.com. Can you please spell? KADKOL KADKOL SAMARTH. SAMARTH. Kadkol.samarth. Yes, gmail.com. Okay, at gmail.com. So both aspiring assistant directors and actors can reach. Yes, they can email. Wonderful. Roshan, Nimma. silver@gmail.com. SILVER OPEROEC@gmail.com. Email me your photo. Awesome. And don't share these email addresses with others. It's only for the ones who have watched the entire podcast. So ನಿಮ್ಮನ್ನ ಹೇಗೆ ಕಾಂಟ್ಯಾಕ್ಟ್? ಅಂದ್ರೆ ನನ್ನ ಅವಶ್ಯ ಅಂದ್ರೆ ಸುಮ್ಮನೆ ಅನಿವಾರ್ಯವಾಗಿ ಒಬ್ರು ಸುಮ್ಮನೆ ಕಳಿಸೋದು ಶ್ರಮಕ್ಕಿಂತ ನಂದೇನಾದ್ರು ಇದ್ರೆ ನಾನು ಪೋಸ್ಟ್ ಮಾಡ್ತಿರ್ತೀನಿ. ಫಸ್ಟ್ ನಾನು ಫಾಲೋವರ್ಸ್ ಜಾಸ್ತಿ ಮಾಡ್ಕೊತೀನಿ. ಸೊ ಇನ್ಸ್ಟಾಗ್ರಾಮ್ ಸೋಮ್ಯಾಜಿ. ಸೊ ಅಲ್ಲಿ ಫಾಲೋ ಮಾಡಿದ್ರೆ ನನ್ಗೆ ಏನಾದ್ರು ಇದ್ರೆ ನಾನು ಅದನ್ನ ಪೋಸ್ಟ್ ಮಾಡ್ತೀನಿ. ಅವಾಗ ನನ್ನ ಮೈಲ್ಗೆ ಮಾಡ್ಬೋದು ಆ ಥರದ ರಿಕ್ವೈರ್ಮೆಂಟ್ ಇದ್ರೆ. ಸೊ ಅದರ್ವೈಸ್ ಸುಮ್ಮನೆ ಡಾಕ್ಯುಮೆಂಟ್ ಆಗಿ ಉಳ್ಕೊಂಡ್ಬಿಡುತ್ತೆ, ಅದೇ ವೇಸ್ಟ್ ಆಗ್ಬೋದು. ಸೊ ಪರ್ಪಸ್ ಇದ್ರೆ ಮಾತ್ರ ಅವರು DM ಮಾಡಬಾರ್ದು. ಹಾಯ್ ಸರ್, ಮಾರ್ಕ್. ಇಲ್ಲ ಸರ್, ತೋರಿಸ್ತೀನಿ ನಾನು ಕಷ್ಟ. ಒಂದು ಪೋಸ್ಟ್ ರಿಲೀಸ್ ಮಾಡಿದ ಮೇಲೆ ನನ್ನ ಕಷ್ಟ ಏನಂತ ನೀವು ತೋರಿಸ್ತೀನಿ. Okay. So yeah, on that note, thank you so much. ಎಲ್ರಿಗೂ ಬಂದು ಕಾಲ್ ಮಾಡಿದಾಗ ಒಪ್ಕೊಂಡು you all came and you all have been supportive for the entire Vision Kannada Film Club is having. ಕರೆದಾಗೆಲ್ಲ you have been responding very well, and whenever we post something you guys have been supportive. So let us all be together in this journey. So on that note, ಎಲ್ರಿಗೂ all the best. Thank you. Thank you, sir.